ಎಲ್ಲರಿಗೂ ನಮಸ್ಕಾರ. ಭಾರತದ 12ನೆಯ ಶತಮಾನದ ಕನ್ನಡದ ತತ್ವಜ್ಞಾನಿ, ಭಕ್ತಿ ಭಂಡಾರಿ, ಸಮಾಜ ಸುಧಾರಕ, ರಾಜನೀತಿಜ್ಞ, ಕವಿ, ಶಿವಕೇಂದ್ರಿತ ಭಕ್ತಿ ಚಳುವಳಿಯ ನೇತಾರ ಜಗಜ್ಯೋತಿ ಬಸವಣ್ಣನವರ 890ನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಸಂಸ್ಥೆಯು ಝೂಮ್ ಮೂಲಕ ಇಂದು ಆಯೋಜಿಸಿದೆ. ಬಸವಣ್ಣನವರನ್ನ, ಅವರ ತತ್ವ ವಿಚಾರಗಳನ್ನ ನೆನೆಯುವಂತಹ ಹಾಗೂ ಆ ದಾರಿಯಲ್ಲಿ ನಾವೆಲ್ಲರೂ ಸಾಗುವ ಹಾಗೆ ಪ್ರೋತ್ಸಾಹಿಸುವ ಉದ್ದೇಶ ಈ ಕಾರ್ಯಕ್ರಮದಾಗಿದೆ. ಝೂಮ್ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನೇಕ ಗಣ್ಯರು ಆಗಮಿಸಿದ್ದಾರೆ. ಈ ಗಣ್ಯರ ಮಾತುಗಳನ್ನ ಆಲಿಸುವ ಸುಯೋಗ ಇಂದು ನಮ್ಮದಾಗಿದೆ. ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಾಣೆಹಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಖ್ಯಾತ ಜಾನಪದ ತಜ್ಞರು, ಪ್ರಸಿದ್ಧ ಲೇಖಕರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವಿಶ್ರಾಂತ ಅಧ್ಯಕ್ಷರು ಆದಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಆಗಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನ್ಗಲ್ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇದರ ವಿಶ್ರಾಂತ ಕುಲಪತಿಗಳಾದಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ಆಗಮಿಸಿದ್ದಾರೆ. KSIIDCಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಹಾಗೂ ಉತ್ತಮ ವಾಗ್ಮಿಗಳು ಆದಂತಹ ಶ್ರೀ DP ಪ್ರಕಾಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಪರವಾಗಿ ಈ ಎಲ್ಲ ಅತಿಥಿಗಳಿಗೆ ನಾನು ಡಾಕ್ಟರ್ ರಶ್ಮಿ ಮಂಜುನಾಥ, ಕಾವೆಂಟ್ರಿ, ಯುನೈಟೆಡ್ ಕಿಂಗ್ಡಮ್ ಇಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರಲು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿ ಭಾಗವಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಲ್ಮೆಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ basavacenter.com ವೆಬ್ಸೈಟ್ ನಲ್ಲಿ ಹಾಗೂ ಯೂಟ್ಯೂಬ್ ಲೈವ್ ನಲ್ಲಿ ಬಿತ್ತರಗೊಳ್ತಾ ಇದೆ. ಅಲ್ಲದೆ ಕರ್ನಾಟಕದ ಅನೇಕ ಟಿವಿ ಚಾನೆಲ್ಗಳಾದಂತಹ ಜಿ ಕನ್ನಡ ನ್ಯೂಸ್, ನ್ಯೂಸ್ ಕರ್ನಾಟಕ, ನ್ಯೂಸ್ ಲಾಟಿ, ನ್ಯೂಸ್ ಫಸ್ಟ್ ಕನ್ನಡ, ನ್ಯೂಸ್ 24 ಕನ್ನಡ ಹಾಗೂ ಬಾಲ್ಕನಿ ಟಿವಿ ಈ ಟಿವಿಗಳಲ್ಲಿ ನೇರವಾಗಿ ಬಿತ್ತರಗೊಳ್ತಾ ಇದೆ. ಆ ಎಲ್ಲ ವೀಕ್ಷಕರಿಗೂ ಸಹ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. On behalf of Basava Center of North America, I would like to welcome you all to the 890th Basava Jayanti celebrations organized by Basava Center of North America. Basava was a social and spiritual reformer. His teachings are universal and plural. His message of brotherhood and reforms are the guiding principles for the betterment of the world. Basava Center of North America's mission is to promote human values based on the teachings of Lord Basavanna and his contemporaries, to promote equality, equanimity, and egalitarianism principles. To strengthen and promote the harmonious social relationships within the community, Basava Center of North America has established a center in Atlanta and is catering to the needs of the general membership living in USA and Canada. Mr. Sri Shail Hadimani is the president of this organization. He is very passionate about Basava philosophy. Over the last 25 plus years, he has actively organized several programs to propagate the Basava philosophy and has delivered talks on various topics associated with Basava philosophy and conducted Linga Puja and meditation sessions around the world. Mr. Sri Shail Hadimani has served and contributed immensely to several organizations in various roles as a volunteer, board member, and president of organizations. He is currently serving as a president of Basava Center of North America, which is serving the community in USA and Canada in preserving, promoting, and propagating Basava philosophy. Let us begin this program with a Vachana recital by Srimati Sunita Gangavati from Karnataka. Banni ee ಕಾರ್ಯಕ್ರಮವನ್ನ ಶ್ರೀಮತಿ ಸುನೀತಾ ಗಂಗಾವತಿ ಅವರ ವಚನ ಗಾಯನದ ಮೂಲಕ ಪ್ರಾರಂಭಿಸೋಣ. ಶ್ರೀಮತಿ ಸುನೀತಾ ಗಂಗಾವತಿ ಹಳೆಮನೆ ಅವರು ಸಂಗೀತಗಾರ್ತಿ ಮಾತ್ರವಲ್ಲ, ಬಹುಮುಖ ಪ್ರತಿಭೆ ಉಳ್ಳಂತವರು. ಹೆಚ್ಚಿನ ಸಂಗೀತ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲಿನ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಶಾಲೆಯಲ್ಲಿ ಪಡೆದಿದ್ದಾರೆ. ತಮ್ಮದೇ ಆದಂತಹ ಸಂಗೀತ ಮಹಾವಿದ್ಯಾಲಯ, ಸ್ವರಲೋಕ ಸಂಗೀತ ಮಹಾವಿದ್ಯಾಲಯವನ್ನ ಸ್ಥಾಪಿಸಿದ್ದಾರೆ. ಈ ವಿದ್ಯಾಲಯದಲ್ಲಿ 100 ವಿದ್ಯಾರ್ಥಿಗಳು ಸಂಗೀತಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ
ತಮ್ಮದೇ ಆದ ಧ್ವನಿ ಸುರಳಿಯನ್ನು ಕೂಡ ಹೊರತಂದಿದ್ದಾರೆ. ಬನ್ನಿ, ಶ್ರೀಮತಿ ಸುನೀತಾ ಗಂಗಾವತಿ ಹಳೆಮನೆ ಅವರ ವಚನ ಗಾಯನದೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಒಂದು ಬಸವಣ್ಣನವರ ವಚನವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ, ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ, ಧನವ ಬೇಡಿದೋಡಿವೆ ನಿಮ್ಮಯ ಶರಣರಿಗೆ, ಧನವ ಬೇಡಿದೋಡಿವೆ ನಿಮ್ಮಯ ಶರಣರಿಗೆ, ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ. ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದೋಡೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾಣೆ, ಘನ ಮಹಿಮಾ ನಿಮ್ಮ ಶರಣರ ಪಾದದಾಣೆ, ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ. ಮನವಚನ ಕಾಯದಲ್ಲಿ ನೀನಲ್ಲದೆ, ಮನವಚನ ಕಾಯದಲ್ಲಿ ನೀನಲ್ಲದೆ, ಮತ್ತೊಂದರಿದೋಡೆ ಕೂಡಲ ಸಂಗಮ ದೇವಾ. ಮನವಚನ ಕಾಯದಲ್ಲಿ ನೀನಲ್ಲದೆ, ಮತ್ತೊಂದರಿದೋಡೆ ಕೂಡಲ ಸಂಗಮ ದೇವ. ಮತ್ತೆ ಮರಳಿ ಭವಯೋಭಾಗನ ಘೋರದು ಲಿಕ್ಕಯ್ಯ, ಮತ್ತೆ ಮರಳಿ ಭವಯೋಭಾಗನ ಘೋರದು ಲಿಕ್ಕಯ್ಯ, ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ, ತನುವ ಬೇಡಿದೋಡಿವೆ, ತನುವ ಬೇಡಿದೋಡಿವೆ, ತನುವ ಬೇಡಿದೋಡಿವೆ ಮನವ ಬೇಡಿದೋಡಿವೆ. ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೇನು ಹುರುಳಿಲ್ಲಯ್ಯ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೇನು ಹುರುಳಿಲ್ಲಯ್ಯ. ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ, ಎನ್ನನೊಂದು ರೂಪು ಮಾಡಿ ನೋಡಯ್ಯ, ನೋಡಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನ ಶುದ್ಧವಿಲ್ಲ, ಎನ್ನೊಳಗೇನ ಶುದ್ಧವಿಲ್ಲ ನೋಡಯ್ಯ, 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 ನೋಡಯ್ಯ. ನುಡಿಗೆ ತಕ್ಕ ನಡೆಯು ಇರದಿರೆ, ನುಡಿಗೆ ತಕ್ಕ ನಡೆಯು ಇರದಿರೆ, ಕೂಡಲ ಸಂಗಮ ದೇವನೆಂತೊಲಿವನು, ಕೂಡಲ ಸಂಗಮ ದೇವನೆಂತೊಲಿವನು.
ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೇನು ಹುರುಳಿಲ್ಲಯ್ಯ, ವಿಚಾರಿಸಿದರೇನು ಹುರುಳಿಲ್ಲಯ್ಯ, ವಿಚಾರಿಸಿದರೇನು ಹುರುಳಿಲ್ಲಯ್ಯ. Rashmi, you can go ahead. You're on mute. ಧನ್ಯವಾದಗಳು. ತಮ್ಮ ಸುಶ್ರಾವ್ಯ ವಚನ ಗಾಯನಕ್ಕೆ ಶ್ರೀಮತಿ ಸುನೀತಾ ಗಂಗಾವತಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ತಮ್ಮ ಸ್ವಾಗತ ಭಾಷಣವನ್ನ ನೀಡುವಂತೆ ಶ್ರೀ ಸ್ಟೀವ್ ರಾಶ್, ಚೇರ್ಮನ್ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಅವರನ್ನ ಆಹ್ವಾನ ಮಾಡ್ತೇನೆ. I would now like to call upon Mr. Steve Roche, Chairman of Basava Center of North America, to welcome the gathering. Mr. Steve Roche has been a noteworthy leader in the enterprise business software space. He served software giant SAP in Germany as Director of Central and Eastern Europe, collaborated with MIT. With his entrepreneurial skills, he went on to build LSI Consulting. Under his leadership, the company grew organically to over multi-million dollars in revenue. He also co-founded several companies over the last 25 plus years, focusing on transforming the business with best in class. Besides his busy global travel and assignments, Steve is very much interested in pursuing his spiritual journey. When he came across Basava philosophy through his friends and colleagues at work, he developed keen interest to learn more about Basavanna and contemporary Sharanas in general, and the principles of Kayaka, Dasoha, and Anubhava in particular. To learn and practice the philosophy in its entirety from its grassroots, Steve got Lingadikshe initiation from Pujya Shri Ganga Mataji and is routinely enriching his knowledge on Basava philosophy. Currently, Steve is serving as the chairman of Basava Center of North America. Over to Mr. Steve Roche. Namaskar. Firstly, I'd like to apologize for the curtain opening. I'm sure Lord Basavana would not have these technical problems 8-9 centuries ago. But they say that without patience is like a lamp with no oil. And I can see our lamp is burning quite brightly right now. So welcome to the annual Global Basava Jayanti celebration. We come together as Lingayats to honor the birthday of Lord Basavana. 890 years ago was born a philosopher, a statesman, an individual who dedicated his life to social reform. And even in today's world, we have yet still to live up to his teachings by ensuring that every human has equality. Everyone irrespective of gender, caste, creed, profession is equal and has the right to education and spiritual enlightenment. And of course, the Sharanas would welcome anyone, whatever occupation you were born into. All forms of work are equal, but it would be your behavior that would determine your spiritual rebirth. Today's world, albeit modernized, could take great learnings from this great man. Society, for example, here in America is becoming less religious and more focused on amassing wealth. As a result, basic respect and morality is suffering. How ironic it is that Lord Basavana foresaw this 8 to 9 centuries earlier than today and discovered a remedy for this. Not to oversimplify it, but worship of Ishtalinga dispenses with priest or mediator between God and devotee. It also dispenses with temples to which the untouchables are not allowed to enter. What does that mean to me? It means I do not need a church or a synagogue in order to speak to my God. I can do it privately.
It is not necessary to renounce the world to lead a spiritual life. True devotion and virtuous conduct should be given importance. What does this mean to me? It means I can have my private method to become spiritual. The world does not need to know how and why I do this. I do not need to profess that this is my all-being. It is part of my being. Purity of mind is more important than knowledge of scriptures. What does this mean to me? It means I don't need to memorize all 15,000 Vashanas to be whole. It means I need to understand and embrace the spirit of the Vashanas. The Vashanas provoked by Lord Basava are based on personal accountability. They continue to provide the strongest critiques on social, economic, and cultural practices. Oh, what the world that we live in today could learn from these teachings. As for the challenges the world faces today, reflect upon this. Why should you try to mend the failings of the world, sirs? Correct your bodies first, each one of you. Correct your minds first, each one. It is my honor to welcome you to the program, and I ask you to listen, reflect, and please celebrate the Basava Jayanti. Sharanu Sharanathigalu. Thank you very much to Steve Roche for his welcome speech. Thank you, Steve. Now moving on into the program, Iga Khata Janapada Tagnaru, Prasidda Lekhakaru, Akhila Bharata Sharana Sahitya Parishattina, Vishranta Adhyakshaраದಂತಹ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರನ್ನ ಆಹ್ವಾನ ಮಾಡಿದ್ದೇವೆ. ಅವರು ತಮ್ಮ ಭಾಷಣವನ್ನ ನೀಡಲು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರ ಕಿರು ಪರಿಚಯವನ್ನ ನೀಡಲು ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ಆದಂತಹ ಶ್ರೀ ಬಸವರಾಜ್ ಹುಕ್ಕೇರಿ ಅವರು ಬಂದಿದ್ದಾರೆ. ದಯವಿಟ್ಟು ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರ ಒಂದು ಕಿರು ಪರಿಚಯನ ತಾವು ಮಾಡ್ಕೊಡ್ಬೇಕು ಅಂತ ಶ್ರೀ ಬಸವರಾಜ್ ಹುಕ್ಕೇರಿ ಅವರಲ್ಲಿ ಕೇಳ್ಕೊಳ್ತೇನೆ. ಶರಣಾರ್ಥಿಗಳು, ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳು. ಇಂದು ಶ್ರೀಯುತ ಗೋರು ಚನ್ನಬಸಪ್ಪನವರ ಪರಿಚಯ ಮಾಡಿಕೊಡುವುದು ನನ್ನ ಭಾಗ್ಯ. ಜಾನಪದ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗೋರು ಚನ್ನಬಸಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯ ಗೊಂಡೇದಹಳ್ಳಿಯಲ್ಲಿ ಜನಿಸಿದರು. ಗ್ರಾಮೀಣ ಬದುಕಿನ ಬಗ್ಗೆ ಮತ್ತು ಜಾನಪದ ಕ್ಷೇತ್ರವು ಅವರ ಆಸಕ್ತಿ ಕ್ಷೇತ್ರ. 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಜಾನಪದ ಸಮ್ಮೇಳನದ ಸಂದರ್ಭದಲ್ಲಿ ಹೊರತಂದ ಕೃತಿ ಹೊನ್ನಬಿತ್ತೇವು ಹೊಲಕ್ಕೆಲ್ಲ ಗ್ರಂಥದ ಸಂಪಾದಕರು ಕೂಡ. KR ಲಿಂಗಪ್ಪ ಅಭಿನಂದನಾ ಸಮಿತಿ ಪ್ರಕಟಿಸಿದ ಗ್ರಾಮಜ್ಯೋತಿ, ಇವು ಎರಡೂ ಕೃತಿಗಳು ಗೋರು ಚನ್ನಬಸಪ್ಪನವರು ಸಂಪಾದಿಸಿದ ವಿಶಿಷ್ಟ ಆಕಾರ ಗ್ರಂಥಗಳು. ಜಾನಪದ ವಸ್ತುವನ್ನಾಧರಿಸಿ ಬರೆದ ಸಾಕ್ಷಿಕಲ್ಲು, ಬೆಳ್ಳಕ್ಕಿ ಹಿಂಡು, ಬೆದರ್ಯಾವು, ರಂಗಭೂಮಿಯ ಮೇಲೆ ಅಪೂರ್ವ ಯಶಸ್ಸು ಕಂಡ ನಾಟಕಗಳು ಕೂಡ. ವಿಭೂತಿ, ದಾಸೋಹ, ಸೇವಾ ಸಂಘದ ಸಂಪದ ಮೊದಲಾದ ವಿಶಿಷ್ಟ ಕೃತಿ ರಚನೆಯನ್ನು ಮಾಡಿರುವರು. ವಾರ್ತಾ ಇಲಾಖೆಯ ಪಂಚಾಯತ್ ರಾಜ್ಯ ಜನಪದ ಮಾಸಪತ್ರಿಕೆಗಳ ಸಹಾಯಕ ಸಂಪಾದಕರಾಗಿ ಪರಿಷತ್ ಪತ್ರಿಕೆಯನ್ನು ಅದರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜಾನಪದ ಜಗತ್ತು ಪತ್ರಿಕೆಗಳ ಸಂಪಾದಕರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಚಿತ್ರರಂಗದಲ್ಲೂ ಗಮನಾರ್ಹ ಸಾಧನೆ. ಕನ್ನಡ ಸಾಹಿತ್ಯ ಪರಿಷತ್ತು, ವಜ್ರ ಮಹೋತ್ಸವ, ಕರ್ನಾಟಕ ಜಾನಪದ ಕಲೆ, ಕನ್ನಡ ಪತ್ರಿಕೋದ್ಯಮ, ಸುತ್ತೂರ ಸಿರಿ ಮೊದಲಾದ 40ಕ್ಕೂ ಹೆಚ್ಚು ಸಾಕ್ಷ್ಯ ಚಿತ್ರಗಳನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿದ್ದಾರೆ. ಸಾಹಿತ್ಯಾಭಿಮಾನಿಗಳಿಂದ ಲಕ್ಷಾಂತರ ರೂಪಾಯಿ ಸಂಗ್ರಹಣೆ ಕೂಡ ಮಾಡಿದ್ದಾರೆ. ಪರಿಷತ್ತಿನ ಸಿಬ್ಬಂದಿಯನ್ನು ಅನುದಾನದ ವ್ಯಾಪ್ತಿಗೆ ತಂದ ಕೀರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಗೀತ ಸಂಗೀತ,
ಕಾವ್ಯ ಕಾವೇರಿ ಪ್ರಾರಂಭಿಸಿದ ಹೆಗ್ಗಳಿಕೆ ಕೂಡ ಇವರಿಗಿದೆ. ವಿದೇಶಿ ಕನ್ನಡಿಗರ ಆಹ್ವಾನದ ಮೇರೆಗೆ ಅಮೆರಿಕಕ್ಕೂ ಭೇಟಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು ಇವರಿಗೆ ಸಂದಿವೆ. ಇಷ್ಟು ಹೇಳುತ್ತಾ ಶ್ರೀಯುತ ಗೋರು ಚನ್ನಬಸಪ್ಪನವರಿಗೆ ಒಂದೆರಡು ಮಾತುಗಳನ್ನು ಹೇಳಲು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನೀವು ಹೇಳಿದ್ದಾರೆ, ನೀವು ಮಾತಾಡಿ. ಇಲ್ಲಿ ಹೇಳಿದ್ರು. ಇನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಕುಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಮಡದಿಗೆ ಬಿಡುವಂತಿಲ್ಲ, ಹಾಲನ್ನು ಕುಡಿಯುವಂತಿಲ್ಲ, ಕುಡಿಕೆಯನ್ನು ಒಡೆಯುವಂತಿಲ್ಲ. ಹಾವಿನ ವಿಷ ಹಾಲಿನಲ್ಲಿ ಸೇರಿದೆ. ಇದಕ್ಕಿನ್ನಾವುದು ತೆರ? ಇದು 12ನೇ ಶತಮಾನದ ಅರಿವಿನ ಮಾರಿತಂದೆ ಎಂಬ ಶರಣ ಅನುಭವಿಸಿದಂತಹ ಒಂದು ಅವಸ್ಥೆ. ಈ ಅವಸ್ಥೆಯನ್ನ ಇಂದಿನ ಜಗತ್ತಿನ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಗಳಿಗೆ ಅನ್ವಯಿಸಿದರೆ ಬಹುಶಃ ನಮ್ಮದೂ ಅದೇ ಸ್ಥಿತಿ, ಅದೇ ಗತಿ. ಇಂತಹ ಆತಂಕದ ಸನ್ನಿವೇಶದಲ್ಲಿ ನಮ್ಮ ಉತ್ತರ ಅಮೆರಿಕ ಬಸವ ಕೇಂದ್ರದ ಬಂಧುಗಳು ತಾಯಿ ನೆಲದಿಂದ ದೂರ ಇದ್ದರೂ ಬಸವ ಜಯಂತಿಯನ್ನ ಆಚರಿಸ್ತಾ ಇರೋದು ನಿಜಕ್ಕೂ ಅಭಿನಂದನೀಯ. ಈ ಕಾರ್ಯಕ್ರಮಕ್ಕೆ ವಿಶ್ವದ ನಾನಾ ಭಾಗಗಳ ಬಸವ ಬೆಳಗುಗಳು ಸಹಯೋಗ ನೀಡಿರುವುದು ಕೂಡ ಅಭಿಮಾನದ ಸಂಗತಿ. ಈ ಕಾರ್ಯಕ್ರಮ ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನಾನು ಕೂಡ ಪಾಲ್ಗೊಂಡು ಬಸವಣ್ಣನವರ ಕುರಿತು 4 ಮಾತು ಆಡಬೇಕಂತ ಹೇಳಿ ನಮ್ಮ ಬಸವ ಕೇಂದ್ರದ ಡಾಕ್ಟರ್ ರಶ್ಮಿ ಮಂಜುನಾಥ್ ಮತ್ತು ಅಧ್ಯಕ್ಷರಾದ ಶ್ರೀಶೈಲ ಹಾದಿಮನಿಯವರು ಅಪೇಕ್ಷೆ ಮಾಡಿದ್ದಾರೆ. ನಾನು ವಯೋವೃದ್ಧನಾಗಿದ್ದರೂ ನಮ್ಮ ಉತ್ತರ ಅಮೆರಿಕ ಬಸವ ಕೇಂದ್ರದ ಬಂಧುಗಳ ಶ್ರದ್ಧಾಸಕ್ತಿಯನ್ನ ಕುರಿತು ಕಂಡು ನಾನು 4 ಮಾತು ಆಡ್ತಾ ಇದ್ದೇನೆ. ಈ ದೂರ ಸಂಪರ್ಕದ ಜಾಗತಿಕ ಆಚರಣೆ ಅಂತ ಇರೋದ್ರಿಂದ ನನಗೆ ಕನ್ನಡದಲ್ಲೇ ಮಾತನಾಡಬೇಕಾದ್ದು ನಾನು ಮೊದಲೇ ಹೇಳಿದ್ದೆ, ಆಗಬಹುದು ಅಂದರು. ಇದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ. ನಿಜ, ನಮಗೆ ಅತ್ಯಂತ ಪುರಾತನವಾದಂತಹ ಪರಂಪರೆ ಇದೆ, ರೋಮಾಂಚಕಾರಿಯಾದಂತಹ ಇತಿಹಾಸವಿದೆ, ಆಧ್ಯಾತ್ಮ ಸಂಪತ್ತಿನ ಅದ್ವಿತೀಯ ಹಿನ್ನೆಲೆ ಇದೆ, ನಾಗರಿಕತೆಯ ಚರಿತ್ರೆಯೂ ಇದೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಕ್ರೀಡೆಗಳ ಸಮೃದ್ಧ ಭಂಡಾರವಿದೆ. ಇಷ್ಟೆಲ್ಲ ಇದ್ದರೂ ನಾವು ನೆಮ್ಮದಿ ಇಲ್ಲದ ವಾತಾವರಣದಲ್ಲಿ ಭಯ ಭೀತಿಗಳಿಂದ ಬದುಕಿರಬೇಕಾದಂಥ ವಿಪರ್ಯಾಸವೂ ಇದೆ. ವಾಸ್ತವವಾಗಿ ಇಂದು ಜಗತ್ತಿನ ಜನವೆಲ್ಲ ಒಂದು ರೀತಿಯ ಹಿಂಸೆಯನ್ನ ಅನುಭವಿಸ್ತಾ ಇದೆ. ಪ್ರಕೃತಿ ಒಡ್ಡುತ್ತಿರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿಗಳಂತಹ ಅನಿವಾರ್ಯ ಅಪಾಯಗಳಿಗಿಂತ ಜನ ತಾನೇ ಸೃಷ್ಟಿಸಿಕೊಂಡಂತಹ ವ್ಯಕ್ತಿ ಪ್ರತಿಷ್ಠೆ, ಯುಕ್ತಿ ಜಾಡ್ಯ, ಜನಾಂಗೀಯ ಕಲಹ, ಗಡಿ ಘರ್ಷಣೆ, ಮತಾಂಧತೆ ಇಂತಹ ಅನಿಷ್ಟಗಳ ಬೆಂಕಿಯಲ್ಲಿ ಬಿದ್ದು ಪರಿತಪಿಸ್ತಾ ಇದೆ. ಈ ಪರಿಸ್ಥಿತಿ ಯಾವುದೇ ಒಂದು ದೇಶಕ್ಕೆ ಸೀಮಿತ ಅಂತೇನೂ ಅಲ್ಲ. ಇಡೀ ಜಗತ್ತಿನ ಎಲ್ಲ ಕಡೆ ಮಾನವನ ಘನತೆ ಮತ್ತು ಮಾನವೀಯತೆಗಳು ಆಘಾತಕ್ಕೊಳಗಾಗಿವೆ. ಜನ ಸಮುದಾಯವೆಲ್ಲ ನೆಮ್ಮದಿಗಾಗಿ ಕಾಯ್ತಾ ಇದ್ದಾರೆ. ಬೇರೊಂದು ರೂಪದಲ್ಲೆಂದರೂ 12ನೇ ಶತಮಾನದಲ್ಲಿ ಇಂತಹದೇ ಪರಿಸ್ಥಿತಿ ಇತ್ತು. ಅಂದಿನ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು? ಧಾರ್ಮಿಕ ಕ್ಷೇತ್ರದಲ್ಲಿ ಪುನರ್ಜನ್ಮ, ಪೂರ್ವಜನ್ಮ, ಮಾಯಾ ಮೋಕ್ಷ ಸಿದ್ಧಾಂತ, ಅವತಾರವಾದ, ಸ್ವರ್ಗ ನರಕಗಳ ಕಲ್ಪನೆ ಇವುಗಳನ್ನ ಜನರ ತಲೆಯಲ್ಲಿ ತುಂಬಲಾಗ್ತಿತ್ತು. ಹೋಮ, ಹವನ, ಶಾಂತಿ, ಸಮಾರಾಧನೆಗಳು ಮೇಲ್ವರ್ಗದವರ ಶಾಸ್ತ್ರಾಚರಣೆಗಳಾಗಿದ್ದರೆ ಭೂತ ಪ್ರೇತಗಳ ಕಲ್ಪನೆ, ಹರಕೆ, ಬಲಿ ಮೊದಲಾದವು ಕೆಳವರ್ಗದವರ ಆಚರಣೆಗಳಾಗಿದ್ದವು. ದೇವರು ಮತ್ತು ಧರ್ಮಗಳ ಬಗ್ಗೆ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳು ಜನರಲ್ಲಿ ಮನೆ ಮಾಡಿಕೊಂಡಿದ್ದು. ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ವ್ಯಕ್ತಿಯ ಸ್ಥಾನಮಾನಗಳನ್ನು ನಿರ್ಧರಿಸ್ತಾ ಇತ್ತು. ಈ ವ್ಯವಸ್ಥೆಯಲ್ಲಿ ಮೇಲು ವರ್ಗದವರಿಗಿದ್ದಂತಹ ಯಾವ ಅವಕಾಶಗಳು
ಕೆಳವರ್ಗದ ಜನರಿಗೆ ಇರಲಿಲ್ಲ. ಶೂದ್ರ ದಾಸ್ಯದಲ್ಲಿ ಹುಟ್ಟಿರುವ ಕಾರಣ ಅವನು ಎಂದೆಂದಿಗೂ ಮೇಲ್ವರ್ಗದವರು ದಾಸ್ಯದಲ್ಲಿ ಇರಬೇಕು ಅನ್ನುವಂತಹ ಕಟ್ಲೆ ಇತ್ತು. ಶೂದ್ರಾತಿ ಶೂದ್ರರೆನಿಸಿದ್ದಂತಹ ಪಂಚಮರ ಸ್ಥಿತಿಯಂತೂ ಚಿಂತಾಜನಕವಾಗಿತ್ತು. ಅಂತರ್ಜಾತಿ ವಿವಾಹ ಅಪರಾಧ ಅಂತ ಇತ್ತು. ಬಾಲ್ಯ ವಿವಾಹ ಪ್ರತಿಷ್ಠೆ ವಿಷಯವಾಗಿತ್ತು. ವೃತ್ತಿಯಿಂದ ಜಾತಿಯನ್ನ ನಿರ್ಣಯಿಸಲಾಗ್ತಾ ಇತ್ತು. ದೇವಾಲಯಗಳಿಗೆ ಎಲ್ಲರಿಗೂ ಪ್ರವೇಶ ಇರಲಿಲ್ಲ. ಕೆಳವರ್ಗದ ಜನರಿಗೆ ಅಕ್ಷರ ಜ್ಞಾನದ ಅವಕಾಶವೇ ಇರಲಿಲ್ಲ. ಇನ್ನು ವೃತ್ತಿಗಳು ಅಷ್ಟೇ. ವ್ಯಕ್ತಿ ತನ್ನ ಒಲವಿನ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿರಲಿಲ್ಲ. ಅದಕ್ಕೆ ವಂಶ ಪರಂಪರೆಯ ಅಂಕುಶ ಇತ್ತು. ವೃತ್ತಿಗಳಲ್ಲೂ ಮೇಲು ಕೀಳುಗಳ ಪರಿಗಣನೆ ಇತ್ತು. ದುಡಿಯದೆಯೇ ಒಡೆಯರೆನಿಸಿಕೊಳ್ಳುವ ಒಂದು ವರ್ಗವೇ ಇತ್ತು. ಶ್ರಮಜೀವಿಗಳಿಗೆ ಸಾಮಾಜಿಕ ಸ್ಥಾನಮಾನಗಳು ಕನಸಾಗಿದ್ವು. ಹೀಗೆ ಮಾನವತ್ವವನ್ನೇ ಅಣಕಿಸ್ತಕ್ಕಂತಹ, ಮಾನವ ಘನತೆಯನ್ನೇ ಅಪಮೌಲ್ಯಗೊಳಿಸುವಂತಹ ನೂರಾರು ಪದ್ಧತಿಗಳು ಮತ್ತು ಕಟ್ಟುಪಾಡುಗಳಿಂದ ಜನಸಾಮಾನ್ಯರು ಕ್ರೂರವಾದಂತಹ ಶೋಷಣೆಗೆ ಒಳಗಾಗಿದ್ದರು. ಅಸಹ್ಯ ಅವಮಾನಕ್ಕೆ ಈಡಾಗಿದ್ದರು. ಅಂತಹ ಅವಹೇಳನ ಪರಿಸ್ಥಿತಿ ಇದ್ದಂತಹ ಕಾಲದಲ್ಲಿ ಕಾಣಿಸಿಕೊಂಡ ಜ್ಞಾನ ಸೂರ್ಯ ಬಸವಣ್ಣನವರು. ಬಸವಣ್ಣವರು ಸಾಂಪ್ರದಾಯಿಕ ವೈದಿಕ ವಂಶದಲ್ಲಿ ಜನಿಸಿದವರಾದರೂ ಅರ್ಥಹೀನವಾದ ಆ ಧರ್ಮದ, ಆ ಜಾತಿ ಜಾಡ್ಯದ ಸಮಾಜವನ್ನೇ ಧಿಕ್ಕರಿಸಿ ಧಾರ್ಮಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಘೋಷಿಸಿದರು. ಶತಶತಮಾನಗಳ ಶಾಪದಂತಿದ್ದ ಅಸ್ಪೃಶ್ಯತೆಯ ಅನಿಷ್ಟವನ್ನ ತೊಡೆದು ಹಾಕಲು ಪ್ರಯತ್ನ ಮಾಡಿದೆ. ಕಾಯಿಕ ಸೂತ್ರದ ಮೂಲಕ ಆರ್ಥಿಕ ಸಮಾನತೆ ಮತ್ತು ವೃತ್ತಿ ಗೌರವಕ್ಕೆ ಅವಕಾಶ ಕಲ್ಪಿಸಿದರು. ದಾಸೋಹ ಸೂತ್ರದ ಮೂಲಕ ಸಮಾನ ವಿತರಣೆ ಮತ್ತು ಸಹಬಾಳ್ವೆಗೆ ಅನುವು ಮಾಡಿಕೊಟ್ರು. ಮಹಿಳೆಯರಿಗೆ ಹಿಂದೆಂದೂ ಇಲ್ಲದಿದ್ದಂತಹ ಪುರುಷ ಸಮಾನ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ರು. ಬಸವಣ್ಣವರ ವಿಶೇಷ ಎಂದರೆ ಕೇವಲ ಮಾನವರಿಗಷ್ಟೇ ಅಲ್ಲ, ಸಕಲ ಜೀವರಾಶಿಗಳಿಗೂ ಲೇಸನ್ನ ಬಯಸಿದ್ದು. ಲೌಕಿಕ ಬದುಕಿನ ನೆಮ್ಮದಿಗೆ ಆಧ್ಯಾತ್ಮಿಕ ಚಿಂತನೆಯೂ ಅಗತ್ಯವೆಂಬುದನ್ನು ಮನಗಂಡಿದ್ದ ಬಸವಣ್ಣವರು ಮಾಡಿದ ಬಹುಶಃ ಜಗತ್ತಿನಲ್ಲೇ ಮೊದಲೆನಿಸಿದ ಒಂದು ಮಹಾಕಾರ್ಯ ಅಂದರೆ ಅನುಭವ ಮಂಟಪದ ಸ್ಥಾಪನೆ. ಅದು ಯಾವುದೇ ವರ್ಗವರ್ಣ ಭೇದವಿಲ್ಲದೆ ಸರ್ವರಿಗೂ ಸಮಾನವಾಗಿ ಪಾಲ್ಗೊಳ್ತಕ್ಕಂಥ ಮುಕ್ತ ಚರ್ಚಾ ವೇದಿಕೆಯಾಗಿತ್ತು. ಅದನ್ನು ವಿಶ್ವದ ಪ್ರಪ್ರಥಮ ಆಧ್ಯಾತ್ಮಿಕ ಸಂಸತ್ತು, ಸ್ಪಿರಿಚುವಲ್ ಪಾರ್ಲಿಮೆಂಟ್ ಎಂದು ಭಾರತದ ಅಷ್ಟೇ ಅಲ್ಲ, ವಿಶ್ವದ ಅನೇಕ ವಿದ್ವಾಂಸರು ಕರೆದಿದ್ದಾರೆ. ಇಂದಿನ ಪ್ರಜಾಪ್ರಭುತ್ವದ ಸಂಸತ್ತಿನ ಪರಿಕಲ್ಪನೆಯನ್ನ ನಾವು ಕಲ್ಯಾಣದ ಅನುಭವ ಮಂಟಪದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅನುಭವ ಮಂಟಪ ಸಂಬಂಧದಿಂದಾಗಿ ಸಹಸ್ರಾರು ವರ್ಷಗಳ ಮೌನವನ್ನು ಮುರಿದು ಅದೇ ಮೊದಲ ಬಾರಿಗೆ ದೀನ ದಲಿತರೆಲ್ಲ ಮುಕ್ತವಾಗಿ ದನಿ ಮಾಡತೊಡಗಿದರು. ಸ್ಪಷ್ಟವಾಗಿ ಹೇಳಬೇಕೆಂದ್ರೆ ದಲಿತರ ಮೊಟ್ಟ ಮೊದಲ ದನಿ ಕೇಳಿ ಬಂದದ್ದೇ ಕನ್ನಡ ನೆಲದಲ್ಲಿ, ಕಲ್ಯಾಣದಲ್ಲಿ. ದಲಿತರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನಿಗಳು ಮೈಗೂಡುವಂತಾಗಲು ಬಸವಣ್ಣವರು ಅವರನ್ನ ಅಪ್ಪ, ಅಣ್ಣ, ಅಯ್ಯ ಎಂದು ಕರೆದು ಆತ್ಮೀಯತೆಯಿಂದ ಅಪ್ಪಿಕೊಂಡ್ರು. ತಲೆಮಾರುಗಳಿಂದ ಅವರಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಕೀಳರಿಮೆಯನ್ನ ಕಿತ್ತು ಹಾಕಿ ಅವರಲ್ಲಿ ಆತ್ಮವಿಶ್ವಾಸವನ್ನ, ಸ್ವಾವಲಂಬನೆಯ ಮನೋಭಾವವನ್ನ ತುಂಬಿದರು. ಬಸವಣ್ಣವರಿಗೆ ಮುಖ್ಯವಾಗಿದ್ದದ್ದು ಮಾನವ ಘನತೆ ಮತ್ತು ಸಮಾನತೆ. ನಮಗೆಲ್ಲ ತಿಳಿದಿರುವಂತೆ ನಾನು ಮೊದಲೇ ಹೇಳಿದ ಹಾಗೆ ಬಸವಣ್ಣವರು ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಿ, ವೈದಿಕ ಸಂಪ್ರದಾಯದ ಮಡಿಲಿನಲ್ಲಿ. ಆದರೂ ಅಲ್ಲಿನ ಅರ್ಥಹೀನ ವ್ಯವಸ್ಥೆ ಅವರಿಗೆ ಅಸಹ್ಯ ಅಂತ ಅನಿಸ್ತು. ವೈದಿಕ ಸಂಪ್ರದಾಯದ ಉಪನಯನ ಸಂಸ್ಕಾರವನ್ನೇ ಧಿಕ್ಕರಿಸಿದರು. ಆ ಸಂಸ್ಕಾರ ಪುರುಷದಂತೆ ಸ್ತ್ರೀಯರಿಗೆ ಏಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಅವರ ಪ್ರಶ್ನೆಗೆ ಸಂಪ್ರದಾಯಸ್ಥರಿಂದ ಸಮರ್ಥವಾದ ಉತ್ತರ ಬರೆದಿದ್ದ ಕಾರಣ ಆ ಅಂಗಳವನ್ನೇ ಬಿಟ್ಟು ಹೊರಗಡೆ ಹೋಗ್ತಾರೆ. ಮುಂದೆ ಕೂಡಲ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವೇದ, ಉಪನಿಷತ್ತು, ಆಗಮ, ಪುರಾಣಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡ್ತಾರೆ. ಹಾಗೆಯೇ ಅಲ್ಲಿರ್ತಕ್ಕಂತಹ ದೇವಾಲಯ ಸಂಸ್ಕೃತಿಯ ಅಸಂಬದ್ಧತೆಯನ್ನ, ಪುರೋಹಿತಶಾಹಿಯ ಶೋಷಕ ನೀತಿಯನ್ನ ಕಂಡು ಜಿಗುಪ್ಸೆಗೊಳ್ತಾರೆ. ಅಲ್ಲಿ
ದೇವಾಲಯ ಸಂಸ್ಕೃತಿಗಿಂತ ಜೀವಾಲಯ ಸಂಸ್ಕೃತಿಯ ಅಗತ್ಯ ಅಂತ ಅನ್ನೋದು ಅವರಿಗೆ ಮನವರಿಕೆ ಆಗ್ತದೆ. ಸಂಪ್ರದಾಯದ ಶಾಸ್ತ್ರ ವಿಧಿಗಳ ಅರ್ಥಹೀನತೆಯನ್ನ ಜನಕ್ಕೆ ತಿಳಿಸ್ತಾರೆ. ನಂತರ ಬಿಜ್ಜಳನ ಆಸ್ಥಾನ ಸೇರಿದಾಗ ರಾಜಶಾಹಿಯ ದುಷ್ಟ ವ್ಯವಸ್ಥೆಯ ಪರಿಚಯ ಆಗ್ತದೆ. ಅದನ್ನೆಲ್ಲ ಕಂಡಂತ ಬಸವಣ್ಣವರಿಗೆ ಜನಜಾಗೃತಿ ಆಗದಿದ್ದರೆ ಮಾನವನ ಘನತೆ ಗೌರವಗಳು ಮಣ್ಣು ಪಾಲಾಗ್ತವೆ ಎನ್ನುವುದು ಮನವರಿಕೆ ಆಗ್ತದೆ. ಅಂದಿನ ಎಲ್ಲ ಬಂಧನಗಳಿಂದ ಅನಿಷ್ಟಗಳಿಂದ ಮುಕ್ತವಾದಂತಹ ಒಂದು ಹೊಸ ವೈಚಾರಿಕ ಸಮಾಜ ನಿರ್ಮಾಣದ ಸಂಕಲ್ಪ ಮಾಡ್ತಾರೆ. ಸಮಾನ ಮನೋಭಾವದವರೊಡನೆ ಸಮಾಲೋಚನೆ ನಡೆಸಿ ತಮ್ಮ ವಿಚಾರಧಾರೆಯ ಪ್ರಯೋಗಕ್ಕೆ ಕಲ್ಯಾಣವನ್ನೇ ಕೇಂದ್ರವಾಗಿ ಮಾಡಿಕೊಳ್ತಾರೆ. ಆ ಕೇಂದ್ರದಲ್ಲೇ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಈ ಸಂದರ್ಭದಲ್ಲಿ ಒಂದು ಹರ್ಷದ ಸಂಗತಿಯನ್ನ ನಿಮ್ಮೊಡನೆ ಹಂಚಿಕೊಳ್ಳ ಬಯಸ್ತೇನೆ. 12ನೇ ಶತಮಾನದಲ್ಲಿದ್ದಂತಹ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸಮಸ್ಯೆಗಳು ಇಂದಿಗೂ ಒಂದಲ್ಲ ಒಂದು ರೂಪದಲ್ಲಿ ಅಂದಿಗಿಂತ ಹೆಚ್ಚು ವಿಕೃತಗೊಂಡು ಸಮಾಜವನ್ನು ಕಾಡುತ್ತಿದ್ದು, ಅದಕ್ಕೆ ಪರಿಹಾರ ಮಾರ್ಗ ಕಂಡುಕೊಳ್ಳಲಿಕ್ಕೆ ಬಸವಣ್ಣವರು ಸ್ಥಾಪಿಸಿದಂತಹ ಅನುಭವ ಮಂಟಪದ ಮಾದರಿಯಲ್ಲಿ ಇಂದಿನ ಸಮಸ್ಯೆಗಳನ್ನು ಕುರಿತು ಚಿಂತಿಸಲಿಕ್ಕೆ ನೂತನ ಅನುಭವ ಮಂಟಪ ನಿರ್ಮಾಣವಾಗಬೇಕು ಅಂತ ಹೇಳಿ ಬಸವ ಧರ್ಮಾಭಿಮಾನಿಗಳೆಲ್ಲ ಮಾಡಿದಂತ ಒತ್ತಾಯಕ್ಕೆ ಮಣಿದು ಕರ್ನಾಟಕ ರಾಜ್ಯ ಸರ್ಕಾರ ಆ ಜನಗಳ ಅಪೇಕ್ಷೆಯ ಮೇಲೆ ಒಂದು ನೂತನ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿರ್ಧಾರ ಕೈಗೊಳ್ತದೆ. ಆ ಅನುಭವ ಮಂಟಪ ಯೋಜನೆಯ ರೂಪುರೇಖೆಗಳನ್ನು ಸಿದ್ಧಪಡಿಸಲಿಕ್ಕೆ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿಯನ್ನು ಸರ್ಕಾರ ರಚಿಸ್ತದೆ. ನಮ್ಮ ಸಮಿತಿ ಈ ಅನುಭವ ಮಂಟಪದ ಮಹತ್ವವನ್ನ ಮತ್ತು ಇಂದಿನ ಅಗತ್ಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸಿದ್ಧಪಡಿಸಿದಂತ ಯೋಜನೆಗಳನ್ನ ಸರ್ಕಾರ ಅಂಗೀಕರಿಸಿತು. ಈಗ ಸುಮಾರು 600 ಕೋಟಿ ರೂಗಳ ವೆಚ್ಚದಲ್ಲಿ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣವಾಗ್ತದೆ ಅಂತ ತಿಳಿಸ್ಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಅದು ಪೂರ್ಣಗೊಂಡಾಗ ನಿಜವಾಗಿಯೂ ಅದೊಂದು ಅಂತಾರಾಷ್ಟ್ರೀಯ ಅನುಭವ ಕೇಂದ್ರ ಆಗ್ತದೆ ಅನ್ನುವಂಥ ವಿಶ್ವಾಸ ನಾನು. ಬಸವಣ್ಣವರು ಕಲ್ಪಿಸಿದ್ದು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್. ಆ ಕಲ್ಯಾಣ ರಾಜ್ಯಕ್ಕಾಗಿ ರೂಪಿಸಿದಂತಹ ಅಲಿಖಿತ ಸಂವಿಧಾನ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, 3 ಪ್ರಧಾನ ಅಧಿಸೂತ್ರಗಳು ಅವೆಂದರೆ ಕಾಯಕ, ದಾಸೋಹ ಮತ್ತು ಅನುಭವ. ಈ 3 ಶಬ್ದಗಳು ಹೊರಗಣ್ಣಿಗೆ ಭಿನ್ನವೆಂಬಂತೆ ಕಂಡರೂ ಈ 3ರ ಕರುಳು ಒಂದೇ. ಅಕ್ಷರ ರೂಪದ ಈ ಶಬ್ದಗಳಿಗೆ ಸಾಕ್ಷಾತ್ಕಾರ ರೂಪ ಕೊಟ್ಟವರು ಬಸವಾದಿ ಶರಣರು. ನಮಗೆ ಬಸವಣ್ಣವರ ನೈಜ ದರ್ಶನವಾಗುವುದು ಅವರನ್ನು ಕುರಿತಂತೆ ಬಂದಿರತಕ್ಕಂತಹ ಪುರಾಣಗಳಿಂದಲ್ಲ, ಅವರಿಂದಲೇ ಮತ್ತು ಅವರ ಸಮಕಾಲೀನ ಶರಣರಿಂದಲೇ ರಚಿತವಾಗಿರ್ತಕ್ಕಂತಹ ವಚನಗಳಿಲ್ಲ. 12ನೇ ಶತಮಾನದ ಶರಣರು ಕನ್ನಡ ಸಾಹಿತ್ಯಕ್ಕಷ್ಟಲ್ಲ, ಇಡೀ ವಿಶ್ವ ಸಾಹಿತ್ಯದ ಭಂಡಾರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅನನ್ಯ ಕೊಡುಗೆ ಎಂದರೆ ವಚನ ಸಾಹಿತ್ಯ. ಬಸವಣ್ಣವರು ನಡೆಸಿದ ಸಮಾಜ ಧಾರ್ಮಿಕ ಚಳುವಳಿ ಒಂದು ರೀತಿಯಲ್ಲಿ ವಚನ ಸಾಹಿತ್ಯ ಚಳುವಳಿಯೂ ಹೌದು. ಅದು ವಿಶ್ವ ಸಾಹಿತ್ಯದ ಇತಿಹಾಸದಲ್ಲೇ ನಡೆದಂತ ಒಂದು ಅದ್ಭುತ ಪ್ರಯೋಗ, ಅಪ್ರತಿಮ ಕ್ರಾಂತಿ. ಬಸವಣ್ಣವರ ನೇತೃತ್ವದಲ್ಲಿ ನಡೆದಂತಹ ಶರಣ ಚಳುವಳಿಯ ಆಶಯದ ಧರ್ಮ ಸನಾತನವೆನ್ನುವ ಮನುಧರ್ಮವಲ್ಲ, ಮಾನವ ಧರ್ಮ. ಅವರಿಗಿದ್ದ ಮುಖ್ಯ ಲಕ್ಷ್ಯವೆಲ್ಲ ಮಾನವನ ಇಹದ ಬದುಕಿಗೆ ನೆಮ್ಮದಿ ಎಂತಲೇ ಅವರು ಶ್ರಮದ ದುಡಿಮೆ ಮತ್ತು ಸಮಾನ ಹಂಚಿಕೆಗಳ ಆರ್ಥಿಕ ನೀತಿಗೆ ಅವರು ಆದ್ಯತೆಯನ್ನು ನೀಡಿದರು. ಆ ಶ್ರಮದ ದುಡಿಮೆಯನ್ನೇ ಕಾಯಕ ಎಂದರು, ದುಡಿಮೆಯ ಸಮಾನ ಹಂಚಿಕೆಯನ್ನೇ ದಾಸೋಹ ಎಂದರು, ಸಾತ್ವಿಕ ಬದುಕಿಗೆ ಬೇಕಾದಂತ ತಾತ್ವಿಕ ಚಿಂತನೆಯನ್ನೇ ಅನುಭವ ಎಂದರು. ಈ ಕಾರಣದಿಂದಲೇ ವಿವಿಧ ಪ್ರದೇಶಗಳ ವಿವಿಧ ವೃತ್ತಿಗಳ ಜನರೆಲ್ಲ ಆಕರ್ಷಿತರಾಗಿ ಕಲ್ಯಾಣದಲ್ಲಿ ಸೇರಿ ಒಂದು ಸಾಮರಸ್ಯದ ಶರಣ ಸಮಾಜವಾಗಿ ಬಾಳಲಿಕ್ಕೆ ಸಾಧ್ಯವಾಯಿತು. ಕಲ್ಯಾಣದ ಅನುಭವ ಮಂಟಪ ಒಂದು ಶರಣ ವಿಶ್ವವಿದ್ಯಾಲಯವಾಗಿತ್ತು. ಆ ವಿಶ್ವವಿದ್ಯಾಲಯದಲ್ಲಿ ಕಾಯಕ ದಾಸೋಹಗಳು ಪದವಿಗಳಾಗಿದ್ರೆ ಅನುಭವ ಸ್ನಾತಕೋತ್ತರ ಪದವಿಯಾಗಿತ್ತು. ಯಾವುದೇ ಕುಲ, ಜಾತಿ, ಲಿಂಗ, ವಯಸ್ಸು, ಮೇಲು ಕೀಳುಗಳ ಭೇದವಿಲ್ಲದೆ
ಎಲ್ಲರೂ ಪರಸ್ಪರ ಶರಣು ಎನ್ನುತ್ತಾ ಗೌರವಯುತವಾಗಿ ಬಾಳು ನಡೆಸುವ ಒಂದು ಸಮುದಾಯ ಶಿಕ್ಷಣ ಕೇಂದ್ರವಾಗಿತ್ತು. ಮಾಸ್ ಎಜುಕೇಶನ್ ಸೆಂಟರ್, ಅನುಭವ ಮಂಟಪ ಲೋಕದ ಇತಿಹಾಸದಲ್ಲೇ ಅಪೂರ್ವ, ಅದ್ವಿತೀಯ ಎಂದರೆ ಹೆಚ್ಚು ಹೇಳಿದಂತೇನಲ್ಲ. ಬಸವಣ್ಣವರ ಜೀವನ ಸಂದೇಶದಲ್ಲಿ ಅವರು ರೂಪಿಸಿದ ಹೊಸ ಸಮಾಜ ವ್ಯವಸ್ಥೆಯಲ್ಲಿ ಜಾತಿ ಮತಗಳ ಜಂಜಾಟವಿರಲಿಲ್ಲ, ಪಂಥ ಪಂಗಡಗಳ ಪ್ರಶ್ನೆ ಇರಲಿಲ್ಲ, ಮೇಲು ಕೀಳುಗಳ ಮಡಿವಂತಿಕೆ ಇರಲಿಲ್ಲ, ವರ್ಣ ವರ್ಗಗಳ ಭೇದವಿರಲಿಲ್ಲ, ಪೂಜಾರಿ ಪುರೋಹಿತರ ಪಾರಪತ್ಯವಿರಲಿಲ್ಲ, ಅಂತಸ್ತು ಅಧಿಕಾರಿಗಳ ಅವಾಂತರವಿರಲಿಲ್ಲ, ಸ್ವರ್ಗ ನರಕಗಳ ಕಲ್ಪನೆ ಇರಲಿಲ್ಲ, ಹೆದರಿಕೆ ಬೆದರಿಕೆಗಳ ಹಿಂಸೆ ಇರಲಿಲ್ಲ, ಗುಡಿ ಗುಂಡಾರಗಳ ಗ್ರಹಣವಿರಲಿಲ್ಲ, ಶಾಸ್ತ್ರ ಸಂಪ್ರದಾಯಗಳ ಸಂಕೋಲ ಇರಲಿಲ್ಲ, ಪೂರ್ವಾಗ್ರಹ ಪೀಡಿ ಇರಲಿಲ್ಲ. ಅದು ಪೂರ್ಣ ಮುಕ್ತವಾಗಿತ್ತು, ಪಾರದರ್ಶಕವಾಗಿತ್ತು, ಪ್ರಜಾಸತ್ತಾತ್ಮಕವಾಗಿತ್ತು. ವಾಸ್ತವವಾಗಿ ನಮ್ಮ ಸ್ವತಂತ್ರ ಭಾರತವು ಅಂಗೀಕರಿಸಿರ್ತಕ್ಕಂಥ ಸಂವಿಧಾನದ ಆಶಯಗಳೆಲ್ಲ ಬಸವಣ್ಣವರ ಸಂದೇಶದಲ್ಲಿವೆ. ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಬೇಕೆಂಬುದೇ ನಮ್ಮ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯ. ಸುಮಾರು 900 ವರ್ಷಗಳ ಹಿಂದೆ ರಾಜರು ಮತ್ತು ಪುರೋಹಿತಶಾಹಿಗಳ ಹಿಡಿತವಿದ್ದ ಕಾಲದಲ್ಲಿ ಈ ಆಶಯವನ್ನ ಶರಣರು ಅನುಷ್ಠಾನಗೊಳಿಸಿದ್ರು ಅನ್ನೋದು ನಿಜಕ್ಕೂ ವಿಸ್ಮಯವಾದಂತಹ ಸಂಗತಿ. ಇಂತಹ ಮಾನವೀಯ ಮೌಲ್ಯಗಳನ್ನು ಸಾರಿದ, ಅದರಂತೆ ನಡೆದು ತೋರಿದ ಬಸವಣ್ಣವರ ಪರಂಪರೆಯ ನಾವು ಇಂದು ಏನಾಗಿದ್ದೇವೆ? ಆಧುನಿಕ ಕವಿಯೊಬ್ಬರು ಹೇಳುವಂತೆ, ಹೆಸರು ಲಿಂಗದೇವ, ಮಾತು ಮುಳ್ಳಿನ ಭಾವ, ಹೆಜ್ಜೆ ಹೆಜ್ಜೆಗೂ ಬಸವ ಮಂತ್ರ, ನಮ್ಮ ನಡೆನುಡಿಯ ಮಧ್ಯೆ 108 ಬೀಳು, ನಿನ್ನದೇ ವಿಭೂತಿ, ನಿನ್ನದೇ ರುದ್ರಾಕ್ಷಿ, ನಿನ್ನ ಹೆಸರಿಗೆ ಬಿಟ್ಟ ಹಾವು ಚೇಳು ಎನ್ನುವಂತಾಗಿದೆ. ಸಂಪ್ರದಾಯದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಸಂಕುಚಿತ ದೃಷ್ಟಿಯಿಂದಾಗಿ, ಕೆಲವರ ಅಸಹನೆ ಮತ್ತು ಅವಿಚಾರಗಳಿಂದಾಗಿ, ಶರಣ ಪರಂಪರೆಯಲ್ಲೇ ಬಂದ ಕೆಲವರ ಅನಾಸಕ್ತಿಯಿಂದಾಗಿ, ಇನ್ನೂ ಕೆಲವು ಅತ್ಯಭಿಮಾನಗಳ ಅನಭಿಜ್ಞತೆಯಿಂದಾಗಿ, ಕೆಲವು ರಾಜಕೀಯ ಶಕ್ತಿಗಳ ಕೈವಾಡದಿಂದಾಗಿ, ಕೆಲವು ಧರ್ಮಗುರುಗಳ ಅಜಾಗ್ರತೆಯಿಂದಾಗಿ ಅನನ್ಯವಾದ ಮತ್ತು ವಿಶ್ವಮಾನ್ಯವಾದ ಬಸವ ದರ್ಶನಕ್ಕೆ ಜಾತಿಯ ಕಳಂಕದ ಕೆಸರು ತಗಲಿದ್ದು ನಿಜಕ್ಕೂ ವಿಷಾದದ ಸಂಗತಿ. ವಿಚಾರವಂತರೆಲ್ಲ ಈ ಬಗೆಗೆ ಗಂಭೀರ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಬಸವಣ್ಣವರು ವಿಚಾರಧಾರೆಯನ್ನ, ವಸ್ತುನಿಷ್ಠತೆಯನ್ನ, ಸಾರ್ವಕಾಲಿಕತೆಯನ್ನ ಮುಕ್ತ ಮನಸ್ಸಿಂದ ಅರ್ಥ ಮಾಡಿಕೊಂಡು ಈ ಕಳಂಕದ ಕೆಸರಿನಿಂದ ಬಿಡುಗಡೆ ಮಾಡಬೇಕು. ಬಸವಣ್ಣವರ ದೂರದೃಷ್ಟಿಯ, ಲೋಕಪ್ರಜ್ಞೆಯ, ವಿಶ್ವ ವಿಶಾಲ್ಯದ ವಿಚಾರಗಳು ನಮ್ಮ ಮುಂದಿದ್ರೂ ಕೂಡ ಒಂದು ಕಡೆ ಗೆದ್ದಲು ಹಿಡಿದ ಸಂಪ್ರದಾಯದ ಗೊಡ್ಡು ಮರಕ್ಕೆ ತೆಕ್ಕೆ ಬಿದ್ದಿರುವ ಜಂಗುಳಿ, ಮತ್ತೊಂದು ಕಡೆ ವೈಯಕ್ತಿಕ ಪ್ರತಿಷ್ಠೆ, ಸ್ಥಾನಮಾನ, ಕೀರ್ತಿಗಳಿಗಾಗಿ ಬಸವಣ್ಣನವರನ್ನೇ ಬಂಡವಾಳ ಮಾಡಿಕೊಂಡು ಅಂಗಡಿ ನಡೆಸುವ ವ್ಯಂಗ್ಯ. ಈ ಎರಡೂ ಭಾವನೆಗಳಿಂದ ಬಸವ ಸಂದೇಶವನ್ನು ಬಿಡಿಸಿ ಅದನ್ನು ಎಲ್ಲರ ಸ್ವತ್ತನ್ನಾಗಿ ಮಾಡುವ ದಿಸೆಯಲ್ಲಿ ನಾವೆಲ್ಲ ಸಂಕಲ್ಪ ಮಾಡಬೇಕು. ಕೊನೆಯದಾಗಿ ಬಸವಣ್ಣವರದ್ದೇ ಒಂದು ವಚನದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಭಕ್ತಿ ಸುಭಾಷೆಯ ನುಡಿಯೇ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗಾಗಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಬಹುಶಃ ನಮ್ಮ ಬದುಕಿನ ಮಾರ್ಗದರ್ಶನಕ್ಕೆ ಇದೊಂದು ವಚನವೇ ಸಾಕೆಂದು ಕಾಣುತ್ತದೆ. ಸಾರ್ವಜನಿಕ ಜೀವನದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹೀಗೆ ನುಡಿದಂತೆ ನಡೆಯುವ ಪ್ರಾಮಾಣಿಕತೆ ಮೂಡಿದರೆ ಅದರಿಂದ ಸಹಜವಾಗಿ ಸಾಮಾಜಿಕ ನೆಮ್ಮದಿ ಉಂಟಾಗ್ತದೆ. ತತ್ವಜ್ಞಾನಿಯೊಬ್ಬ, ನಾವು ಈ ಜಗತ್ತಿನಲ್ಲಿ ಹಾದು ಹೋಗುವುದು ಒಂದೇ ಸಲ, ಆದ್ದರಿಂದ ನಾವು ಮಾಡಬಲ್ಲ ಏನಾದರೂ ಒಳ್ಳೆಯ ಕೆಲಸವಿದ್ದರೆ ಈಗಲೇ ಮಾಡೋಣ, ಏಕೆಂದರೆ ನಾವು ಒಮ್ಮೆ ಅತ್ತ ಹೋದೆವಿದ್ದರೆ ಇತ್ತ ಬರುವುದಿಲ್ಲ ಎಂದಿದ್ದಾನೆ. ಅದರಂತೆ ನಾವು ಮಾಡಬಹುದಾದ ಒಳ್ಳೆಯ ಕೆಲಸವೆಂದರೆ ಬಸವ ಸಂದೇಶವನ್ನು ಪಾಲಿಸಿ ಸುತ್ತಣ ಪರಿಸರಕ್ಕೆ ಬೇಕಾಗಿ ಬದುಕುವುದು. ಬಸವ ಜಯಂತಿ ಆಚರಣೆ ಅಂತಹ ಸಂಕಲ್ಪದ ಸಂದರ್ಭವಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈ ಸಂದರ್ಭದ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿದ ನಮ್ಮ ಉತ್ತರ ಅಮೆರಿಕ ಬಸವ ಕೇಂದ್ರದ ಎಲ್ಲ ಬಂಧುಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ.
ಅನಂತ ಧನ್ಯವಾದಗಳು ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ. ಬಸವಣ್ಣನವರ ತತ್ವ ಆದಂತಹ ಕಾಯಕ, ದಾಸೋಹ, ಅನುಭವ ಇವುಗಳ ಬಗ್ಗೆ ತುಂಬಾ ಸುಂದರವಾಗಿ ವಿಶ್ಲೇಷಿಸಿದ್ದೀರಾ. ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ತಮ್ಮ ಪಾಂಡಿತ್ಯಪೂರ್ಣ ಮಾತುಗಳನ್ನ ಕೇಳುವಂತಹ ಸೌಭಾಗ್ಯವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಗೋರುಚ ಅವರ ಮಗಳಾದಂತಹ ಮುಕ್ತಾ ಅವರು ಕೂಡ ಟೆಕ್ನಿಕಲ್ ಸಪೋರ್ಟ್ ನೀಡಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳು ಮುಕ್ತಾ ಅವರಿಗೂ ಸಹ. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆಶೀರ್ವಚನ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಇವರ ಒಂದು ಕಿರು ಪರಿಚಯವನ್ನ ನೀಡ್ತಾ ಇದ್ದಾರೆ ಶ್ರೀಮತಿ ಚೈತ್ರಾ ವಿನಯ್ ಅವರು. Srimati Chaitra Vinay is an active member of Basava community and she devotes her time in learning the Basava philosophy and teaching vachanas and explaining its meaning to our youth. She is currently serving Basava Center of North America's board as Global Events Coordinator. Over to Srimati Chaitra Vinay. ಎಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರ. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಮತ್ತು ಬಸವ ಆರ್ಗನೈಸೇಷನ್ ಅರೌಂಡ್ ದಿ ವರ್ಲ್ಡ್ ಸಂಸ್ಥೆ ಇಂದು 890ನೇ ಬಸವ ಜಯಂತಿಯನ್ನು ಆಚರಿಸಿರುವುದು ನಮಗೆ ಎಲ್ಲರಿಗೂ ತುಂಬಾ ಸಂತೋಷದ ವಿಷಯ. ಅದರಲ್ಲೂ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು ಆಶೀರ್ವಚನ ನೀಡುತ್ತಿರುವುದು ನಮ್ಮೆಲ್ಲರ ಸುಯೋಗವೆಂದೇ ಭಾವಿಸಿದ್ದೇನೆ. ಅವರ ಚರಣಾರವಿಂದಗಳಿಗೆ ನಮಿಸಿ ಅವರ ಕಿರುಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಶರಣ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರ ಪೂರ್ವಾಶ್ರಮ ಪರಿಚಯ. ಶರಣರು 1956ರಲ್ಲಿ ಹಾವೇರಿ ಜಿಲ್ಲೆಯ ಯಡಿಯಾಲ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ನಾಗಯ್ಯ ಮತ್ತು ತಾಯಿ ಶಿವಮ್ಮ. 1967ರಲ್ಲಿ ಸಿರಿಗೆರೆಗೆ ಬಂದ ಇವರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಕೃಪಾಶೀರ್ವಾದದಿಂದ ಸಿರಿಗೆರೆಯಲ್ಲಿಯೇ BV ಪದವಿಯನ್ನು ಪಡೆದು ನಂತರ ಮೈಸೂರಿನಲ್ಲಿ MA ಪದವಿಯನ್ನು ತತ್ವಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ರ್ಯಾಂಕ್ ಗಳಿಸಿದರು. 1977 ಡಿಸೆಂಬರ್ನಲ್ಲಿ ಸಾಣೇಹಳ್ಳಿ ಶ್ರೀಮಠದ ಪಟ್ಟಾಧ್ಯಕ್ಷರಾದರು. ಅಂದಿನಿಂದ ಇಂದಿನವರೆಗೆ ಅನೇಕ ವಿದ್ಯಾಸಂಸ್ಥೆಗಳ ಮತ್ತು ಗ್ರಾಮಾಭಿವೃದ್ಧ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಹಿತಚಿಂತಕರಾಗಿ, ರೈತನ ಬೆನ್ನೆಲುಬಾಗಿ ಗ್ರಾಮದ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಿದ್ದಾರೆ. ಶ್ರೇಷ್ಠ ಚಿಂತಕರು, ಬರಹಗಾರರು ಆಗಿರುವ ಶ್ರೀಗಳು ವಚನ ಸಾಹಿತ್ಯದಲ್ಲಿ ವೈಚಾರಿಕ ಚಿಂತನೆಗಳ ಬಗ್ಗೆ 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಜನರ ಮನ ಪರಿವರ್ತನೆಗೆ ನಾಟಕಗಳು ಮುಖ್ಯ ಮಾಧ್ಯಮವಾಗಬಹುದೆಂದ ಅರಿತ ಶ್ರೀಗಳು ಅವರ ಶಿವ ಸಂಚಾರ ತಂಡವನ್ನು ಕಟ್ಟಿದರು. ಅಜ್ಞಾನ, ಕಂದಾಚಾರ, ವಾಸ್ತುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ರಂಗ ಜಂಗಮರೆಂದು ಪ್ರಖ್ಯಾತಿಯಾಗಿದ್ದಾರೆ. ಸಾಣೇಹಳ್ಳಿಯು ನಾಡಿನ ಎಲ್ಲ ವರ್ಗದ ಜನರ ಗಮನ ಸೆಳೆಯಲು ಕಾರಣವಾಗಿರುವುದು ರಂಗಭೂಮಿಯ ಚಟುವಟಿಕೆಗಳಿಂದ. ಸಾಣೇಹಳ್ಳಿಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಟಕೋತ್ಸವಗಳನ್ನು ನಡೆಸುವಂತಹ ಜಾಗವಾಗಿದೆ. ಇಂದು ತಮ್ಮ ಪರಿಶ್ರಮ, ಜನಪರ ಕಾಳಜಿ, ವೈಚಾರಿಕತೆ, ರಂಗಶಕ್ತಿ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಒಲವು, ವೈಚಾರಿಕ ಲೇಖನ ಮತ್ತು ಭಾಷಣಗಳ ಮೂಲಕ ಸಹೃದಯಗಾರರ ಗಮನ ಸೆಳೆದಿದ್ದಾರೆ. ಅಂಕಣಕಾರರಾಗಿ ಇವರು ಪ್ರಜಾವಾಣಿಯಲ್ಲಿ ಬರೆದ ಬಾಳಬುತ್ತಿ ಎಂಬ ಲೇಖನಗಳು ಮತ್ತು ನಾಡಿನುದ್ದಕ್ಕೂ ಸಂಚರಿಸುವ ಶಿವಸಂಚಾರ ನಾಟಕಗಳು ನಾಡಿನಲ್ಲಿಯೇ ಪ್ರಸಿದ್ಧಿಯಾಗಿಯನ್ನು ಪಡೆದಿವೆ. ಅವರು ಹಮ್ಮಿಕೊಂಡ ಮತ್ತೆ ಕಲ್ಯಾಣಕ್ಕೆ ಒಂದು ಅದ್ಭುತವಾದ ಕಲ್ಪನೆಯೇ ಹೌದು. ಹಾಗೆಯೇ ಈ ನಡುವೆ ವಾಟ್ಸಪ್ ನಲ್ಲಿ ಬರುತ್ತಿರುವ ನಾನು ಒಲಿದಂತೆ ಹಾಡುವೆ ಎಂಬ ಅಂಕಣ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ಪೂಜ್ಯರ ರಂಗ ಸಾಧನೆ ಗಮನಿಸಿ ಕರ್ನಾಟಕ ನಾಟಕ ಅಕಾಡೆಮಿ 1998ರಲ್ಲಿ ಗೌರವ ಫೆಲೋಶಿಪ್ ನೀಡಿದೆ. 2004ರಲ್ಲಿ ಇವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕುವೆಂಪು ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿದೆ. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಕೂಡ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಮತ್ತೊಮ್ಮೆ ಶ್ರೀಗಳ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರು ಆಶೀರ್ವಚನ ನೀಡಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ. ನಮಸ್ಕಾರ. ಶರಣು.
ರಶ್ಮಿ ಅವರೇ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮ ಎಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. 12ನೇ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷರಾದ ಅನುಭಾವಿ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ಕುರಿತು ಆಡಿದಂತ ಅದ್ಭುತ ಮಾತುಗಳು ಇದರಲ್ಲಿ ಇದಾವೆ. ಬಸವಣ್ಣ ಕೇವಲ ನಮಗೆ ನಿಮಗೆ ಮಾತ್ರ ಯಾಕೆ ಬಸವಣ್ಣವರು ವಿಶ್ವಕ್ಕೆ ಗುರು ಆಗ್ತಾರೆ ಅಂದ್ರೆ ಅವರು ಸಮಾಜಮುಖಿ ಕೆಲಸಗಳನ್ನ ಮಹಿಳೆಯರಿಗೆ ವಿಶೇಷವಾದಂತ ಸ್ಥಾನಮಾನವನ್ನ ತಂದುಕೊಟ್ಟಂತವ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೌಢ್ಯಗಳನ್ನ ನಿರಾಕರಿಸಿದಂತವ್ರು. ಇಂಥ ಬಸವಣ್ಣನವರು ನಿಜಾದ ಅರ್ಥದಲ್ಲಿ ಗುರು ಆದಂಥವ್ರು. ಆ ಗುರು ಸಮಾಜಕ್ಕೆ ಕೊಟ್ಟಂತ ಕಾಣಿಕೆ ಅಂತಂದ್ರೆ ಅಂತರಂಗ ಶುದ್ಧಿ ಆಗ್ಬೇಕು, ಬಹಿರಂಗ ಶುದ್ಧಿ ಆಗ್ಬೇಕು ಅಂತ. ಹಾಗಾದ್ರೆ ಈ ಅಂತರಂಗ ಬಹಿರಂಗ ಶುದ್ಧಿಯನ್ನ ಮಾಡ್ಕೊಳ್ಳೋದು ಹೇಗೆ? ಈ ಪೂಜಾರಿ ಪುರೋಹಿತರನ್ನ ಸ್ವಾಮಿವಾದಿಗಳು ಅವ್ರು ಹೇಳ್ಬೋದು, ನೋಡಿ ಬದಲಾಗಿ ಅವರು ಸಪ್ತಶೀಲಗಳನ್ನ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಚನ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನೋಡಿ, ಆ ವಚನದಲ್ಲಿ ಬರುವಂತ 7 ಸೂತ್ರಗಳು, ಆ ಸೂತ್ರಗಳಂತೆ ಬದುಕನ್ನ ಕಟ್ಕೊಂಡ್ರೆ ಮನುಷ್ಯನ ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ, ಭಗವಂತ ತಾನಾಗಿಯೇ ಒಲಿತಾನೆ. ಹಾಗಾದ್ರೆ ಆ ಸೂತ್ರಗಳು ಏನು? ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಇನ್ನೊಬ್ಬರ ಮೇಲೆ ಮುನಿಸ್ಕೊಳ್ಬಾರ್ದು, ತನ್ನನ್ನೇ ತಾನು ಇಂದ್ರ ಚಂದ್ರ ಅಂತ ಹೊಳ್ಕೊಳ್ಬಾರ್ದು. ಈ ಸೂತ್ರಗಳಂತೆ ಬದುಕನ್ನ ಕಟ್ಕೊಂಡ್ರೆ ಬಹುಶಃ ಮನುಷ್ಯನ ಅಂತರಂಗ ಬಹಿರಂಗ ಖಂಡಿತ ಶುದ್ಧಿ ಆಗುತ್ತೆ. ವಿಷಾದದ ಸಂಗತಿ ಅಂದ್ರೆ ಮನುಷ್ಯ ಹೊರಗೆ ಕಾಣುವಂಥದ್ದೇ ಒಂದು, ಒಳಗಡೆ ಇರುವಂಥದ್ದೇ ಮತ್ತೊಂದು. ಮುಖವಾಡಗಳನ್ನು ಧರಿಸಿ ಬದುಕುವಂಥದ್ದು ಬಹಳ ಸುಲಭ ಅನ್ನುವ ಭಾವನೆ ಇವತ್ತಿನ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ, ವಿ ಹ್ಯಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್ ಅಂತ. ಯಾರಾದ್ರೂ ಫೋಟೋ ತೆಗಿತಾರೆ ಅಂತಂದ್ರೆ ಮುಖವನ್ನ ಅರಳಿಸುವಂಥದ್ದು, ಸುಂದರವಾಗಿ ಕಾಣೋ ಹಾಗೆ ಹುಸಿ ನಗಿಯನ್ನ ನಗುವಂಥದ್ದು. ಆದ್ರೆ ಅಂತರಂಗದ ಮುಖ ಏನಾಗಿದೆ? ಇದು ಬಹಿರಂಗದ ಮುಖ ಸುಂದರವಾಗಿ ಕಾಣಬಹುದು, ಆದ್ರೆ ಅಂತರಂಗದ ಮುಖದಲ್ಲಿ ಅದೆಷ್ಟು ಹಾವು, ಚೇಳು, ಹುಲಿ, ಕರಡಿ, ಸಿಂಹ, ನರಿ ಇಂಥ ಕ್ರೂರ ಮೃಗಗಳು ಆಡ್ಕೊಂಡಿದ್ದಾವೋ ಗೊತ್ತಿಲ್ಲ. ಮನುಷ್ಯ ಅಂತರಂಗದಲ್ಲಿ ಆ ಕ್ರೂರ ಮೃಗಗಳನ್ನ ಹೊಡೆದು ಹಾಕಿ ಅಲ್ಲಿ ಪ್ರೀತಿ, ಅಹಿಂಸೆ, ಸತ್ಯ, ಪ್ರಾಮಾಣಿಕತೆ ಇಂಥ ತತ್ವಗಳನ್ನ ಮೈಗೂಡಿಸ್ಕೊಂಡಾಗ ಅಂತರಂಗವೂ ಶುದ್ಧಿ ಆಗುತ್ತೆ, ಬಹಿರಂಗವೂ ಶುದ್ಧಿ ಆಗುತ್ತೆ. ಹೀಗೆ ಬಸವಣ್ಣವರು ಮೊದಲು ತಮ್ಮ ಅಂತರಂಗ ಶುದ್ಧಿಯನ್ನ ಬಹಿರಂಗ ಶುದ್ಧಿಯನ್ನ ಮಾಡ್ಕೊಂಡಂಥವ್ರು. ಅವರು ಲೋಕಕ್ಕೆ ಉಪದೇಶ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ತಮಗೆ ತಾವೇ ಉಪದೇಶ ಮಾಡ್ಕೊಂಡಂಥವ್ರು. ಅವ್ರು ಹೇಳ್ತಾರೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ಇನ್ನು ತಪ್ಪಿದೆನಾದಡೆ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತ ಹೇಳ್ತಾರೆ.
ಹಾಗಂತ ತಕ್ಷಣ ಬಸವಣ್ಣವರು ಅನಂತ ಕೋಟಿ ತಪ್ಪುಗಳನ್ನ ಮಾಡಿದ್ರ? ಖಂಡಿತ ಇಲ್ಲ. ಆದ್ರೆ ಲೋಕದ ಜನ ಅಂತ ತಪ್ಪುಗಳನ್ನ ಮಾಡಿದ್ದನ್ನ ಗಮನಿಸಿದ್ರು. ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಿ ಈಗ ಬೆರಳು ಮಾಡಿ ತೋರಿಸೋದ್ರ ಬದಲಾಗಿ ನಾನೇ ಅಂತ ತಪ್ಪುಗಳನ್ನ ಮಾಡಿದ್ರೆ ಹೇಗೆ ತಿದ್ದುಕೊಳ್ತಿದ್ದೆ? ನೋಡಿ, ಇದು ಬಸವಣ್ಣವರ ವ್ಯಕ್ತಿತ್ವಕ್ಕೆ ಹಿಡಿದಂತ ಕನ್ನಡಿ. ತನ್ನನ್ನೇ ತಾನು ಅವಲೋಕನ ಮಾಡ್ಕೊಳ್ತಾ ಸಮಾಜವನ್ನ ಪರಿವರ್ತನೆ ಮಾಡುವಂತ ಪ್ರಯತ್ನವನ್ನ ಅವರ ಎಲ್ಲ ವಚನಗಳಲ್ಲೂ ನಾವು ನೋಡ್ಬೋದು. ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ಅಂತ ಒಂದ್ ಕಡೆ ಹೇಳ್ತಾರೆ. ಹಾಗಾದ್ರೆ ಅವ್ರ ಚಿತ್ತ ಹತ್ತಿ ಹಣ್ಣಾಗಿತ್ತ? ಹತ್ತಿ ಹಣ್ಣು ಅಂದ್ರೆ ನಿಮಗ್ ಗೊತ್ತು, ಅದು ನೋಡ್ಲಿಕ್ಕೆ ಹೊರಗಡೆ ಕೆಂಪಾಗಿ ಕಾಣುತ್ತೆ, ಸ್ವಲ್ಪ ಬಿಚ್ಚಿ ನೋಡಿದ್ರೆ ಒಳಗಡೆ ಹುಳು ತುಂಬಿಕೊಂಡಿರ್ತಾವ. ಹಾಗೆ ನನ್ನ ಮನಸ್ಸು ಕೂಡ ಹತ್ತಿಯ ಹಣ್ಣಿನ ಹಾಗೆ ಏನೇನೋ ತುಂಬ್ಕೊಂಡ್ಬಿಟ್ಟಿದೆ, ವಿಷಯ ವಾಸನೆಗಳನ್ನ. ಅವುಗಳಿಂದ ನನ್ನನ್ನ ಮುಕ್ತ ಮಾಡುವಂತ ಬಸವಣ್ಣವ್ರು ಕೇಳ್ತಾರೆ. ಅಂದ್ರೆ ಬಸವಣ್ಣವ್ರು ಕೇಳ್ತಾರೆ ಅಂತಂದ್ರೆ ಇನ್ನೊಬ್ಬರು ಕೂಡ ಹಾಗೆ ಮಾಡ್ಕೊಳ್ಬೇಕು ಅನ್ನುವಂಥ ಸದಾಶಯ. ಆಗ್ಲೇ ಗೋರುಚಿ ಅವರು ಕೊನೆಗೊಂದು ವಚನವನ್ನ ಹೇಳಿದ್ರು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜಬೆಯಷ್ಟು ಕೊರತೆಯಾದರೆ ಎನ್ನ ನತ್ತಿ ನೀನೆತ್ತು ಹೋಗ ಕೂಡಲ ಸಂಗಮ ದೇವ. ದೇವರಿಗೆ ಸವಾಲನ್ನ ಹಾಕ್ತಾ ಇದ್ದಾರೆ ಬಸವಣ್ಣವ್ರು. ಇವತ್ತು ನಾವೆಲ್ಲರೂ ಸವಾಲು ಹಾಕ್ತೀವಿ ನಮ್ಮ ಎದುರಿಗಿರುವಂತ ಮನುಷ್ಯರಿಗೆ, ನಾನೇನು ಕಡಿಮೆ ಅಂತ. ಆದ್ರೆ ಅಲ್ಲಿ ಬಸವಣ್ಣ ಸವಾಲು ಹಾಕ್ತಾ ಇರುವಂತದ್ದು ಭಗವಂತನಿಗೆ, ತನ್ನ ಇಷ್ಟಲಿಂಗ ಏನಿಗೆ. ಏನಂತ ಅವ್ರು ಹಾಕೋ ಸವಾಲು? ನಾನು ನುಡಿದಂತೆ ನಡೀತೇನೆ, ನಡೆದಂತೆ ನುಡಿತೇನೆ. ನನ್ನ ನಡೆ ನುಡಿಗಳಲ್ಲಿ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂತು ಅಂದ್ರೆ ನನ್ನನ್ನ ತುಳಿದು ನೀನ್ ಎದ್ದು ಹೋಗುವಂತ ಸವಾಲು ಹಾಕ್ತಾರೆ. ಅಂದ್ರೆ ಅವರ ಬದುಕು ಎಷ್ಟು ಪಾರದರ್ಶಕವಾಗಿತ್ತು ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ನಾವು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು. ಕೊನೆಗೆ ಅವ್ರು ಹೇಳುವಂಥದ್ದು, ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಬರೀ ನುಡಿ ಅಷ್ಟೇ ಮುಖ್ಯ ಅಲ್ಲ, ಆ ನುಡಿಗೆ ತಕ್ಕ ನಡೆ ಇದ್ದಾಗ ಮಾತ್ರ ಲಿಂಗ ಮೆಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಮಾತೆ ಒಂದು, ಮನಸ್ಸೇ ಒಂದು, ಕೃತಿಯೇ ಮತ್ತೊಂದು ಆಗಿದ್ರೆ ಯಾವ ಭಗವಂತನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಸವಣ್ಣವರು ಅತ್ಯಲ್ಪ ಕಡಿಮೆ ಅವಧಿಯಲ್ಲಿ ಅದ್ಭುತವಾದಂತ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅವರ ನಡೆ ನುಡಿಗಳ ಹೊಂದಾಣಿಕೆ, ಜೊತೆಗೆ ಎಲ್ಲರನ್ನೂ ತಮ್ಮವರು ಅಂತ ಹತ್ಕೊಳ್ಳುವಂತ ಹೃದಯ ವೈಶಾಲ್ಯತೆ. ಯಾರನ್ನೂ ಚಿಕ್ಕವನು ಅಂತ ಅವ್ರು ಹೇಳಲಿಲ್ಲ, ಬದಲಾಗಿ ನಾನು ಚಿಕ್ಕವನು ಅಂತ ಹೇಳಿದ್ರು. ಒಂದು ಅಪರೂಪದ ವಚನ ಅವರೇ ಹೇಳ್ತಾರೆ, ಒಂದು ರೀತಿಯ ನಾಟಕೀಯ ಸಂಭಾಷಣೆ ಇದ್ದ ಹಾಗಿದೆ ಆ ವಚನ. ಬಸವ ಬಾರಯ್ಯ, ಭಕ್ತರುಂಟೆ ಹೇಳಯ್ಯ, ಇಲ್ಲವಯ್ಯ 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 ಮತ್ತಾರು ಇಲ್ಲವಯ್ಯ. ಭಗವಂತ ಬಸವಣ್ಣನ ಕರೆದು, ಬರಪ್ಪ ಇಲ್ಲಿ ಬಸವಣ್ಣ, ಈ ಜಗತ್ತಿನಲ್ಲಿ ಯಾರಾದ್ರೂ ಭಕ್ತರಿದಾರ ಅಂತ ಪ್ರಶ್ನೆ ಹಾಕ್ತಾನಂತೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಇರಬಹುದು, ಆದ್ರೆ ಬಸವಣ್ಣವ್ರು ಅಲ್ಲಿಗೆ ನಿಲ್ಸಲ್ಲ, ಆನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ಬಹುಶಃ ಈ ಮಾತು ಕೇಳಿದ ತಕ್ಷಣ ಯಾರಿಗಾದ್ರೂ ಏನ್ ಅನ್ಸುತ್ತೆ? ಬಸವಣ್ಣ ವಿನಯದ ಸಾಕಾರ ಮೂರ್ತಿ ಅಂತ ಹೇಳ್ತಾ ಇದ್ರು, ಆದ್ರೆ ಯಾರು ಭಕ್ತರೇ ಇಲ್ಲ ಅಂತ ಹೇಳಿ ನಾನೊಬ್ನೇ ಭಕ್ತ ಅಂತ ಹೇಳ್ಕೊಳ್ತಾರಲ್ಲ, ಎಂತ ಅಹಂಕಾರಿ ಇರ್ಬೋದು ಅನ್ನುವಂತ ಭಾವನೆ ಸಹಜವಾಗಿ ಬರುತ್ತೆ. ಆದ್ರೆ ಬಸವಣ್ಣ ಮುಂದುವರೆದು ಹೇಳುವಂತದ್ದನ್ನ ನೋಡ್ಬೇಕು. ಜಗತ್ತಿನಲ್ಲಿರುವಂತ ಎಲ್ಲರೂ ಗುರು ಲಿಂಗ ಜಂಗಮ ನೀವೇ ಅಯ್ಯ ಅಂತ ಹೇಳ್ತಾರೆ. ನಾನೊಬ್ಬ ಭಕ್ತ, ಉಳಿದಂಥವ್ರೆಲ್ಲರೂ ಗುರು ಲಿಂಗ ಜಂಗಮ. ಇದು ಬಸವಣ್ಣನವರ ವ್ಯಕ್ತಿತ್ವ. ತಾವು ದೊಡ್ಡವರು ಅಂತ ಅವ್ರೆಲ್ಲೂ ಹೇಳ್ಕೊಳ್ಳಲ್ಲ, ನೀವೆಲ್ಲರೂ ದೊಡ್ಡವರು ಅಂತ ಹೇಳಿ ತಮ್ಮನ್ನ ತಾವು ಸಣ್ಣವ್ರು ಮಾಡ್ಕೊಳ್ಳೋದ್ರ ಮೂಲಕನೇ ದೊಡ್ಡವ್ರು ಮಾಡ್ತಾರೆ. ಅವ್ರದ್ದು ಬಹಳ ಅಪರೂಪದ ಮತ್ತೊಂದು ವಚನ ನೀವು ಕೇಳಿರ್ಬೋದು, ನಾನು ಅತ್ಯಂತ ಚಿಕ್ಕವನು, ನೀವೆಲ್ಲರೂ ನನಗಿಂತ ದೊಡ್ಡವರು. ಬಹುಶಃ ಇಂಥ ಭಾವನೆ ಸಮಾಜದಲ್ಲಿ ಎಲ್ಲರಿಗೂ ಬಂದ್ರೆ ಜಗತ್ತು ಬಹಳ ಸುಂದರವಾಗಿರುತ್ತೆ. ಆದ್ರೆ ಇವತ್ತು ನಮ್ಮಲ್ಲಿ ಅಹಂಕಾರ ಮಿತಿ ಮೀರ್ತಾ ಇದೆ. ನನ್ನ ಮುಂದೆ ಯಾರಿದ್ದಾರೆ, ನಾನೇ ಬಹಳ ದೊಡ್ಡವನು. ಈ ದೊಡ್ಡವನು ಅನ್ನುವಂತ ಭಾವನೆಯೇ ಅವರನ್ನು ದಡ್ಡರನ್ನಾಗಿ ಮಾಡುತ್ತೆ, ಸಣ್ಣವರನ್ನಾಗಿ ಮಾಡುತ್ತೆ. ಬಸವಣ್ಣ ಹಾಗೆ ಸಣ್ಣವರಾಗುವಂತ ಪ್ರಯತ್ನವನ್ನ ಎಲ್ಲೂ ಕೂಡ ಮಾಡ್ಲಿಲ್ಲ. ಯಾಕೆ 900 ವರ್ಷಗಳ ನಂತರವೂ ನಾವು ಬಸವಣ್ಣವರ ಜಯಂತಿನ ಆಚರಿಸ್ತೇವೆ?
ಹಾಗಾದ್ರೆ ಅಲ್ಲಿ ಅಂತ ವಿಶೇಷವೇನಿದೆ ಅಂದ್ರೆ, ಬಸವಣ್ಣ ಒಬ್ಬ ಮಠಾಧಿಪತಿ ಆಗಿರ್ಲಿಲ್ಲ, ಗುರು ಆಗಿರ್ಲಿಲ್ಲ, ಒಬ್ಬ ಸಾಮಾನ್ಯ ಗೃಹಸ್ಥರಾಗಿದ್ರು. ಒಬ್ಬ ಸಾಮಾನ್ಯ ಗೃಹಸ್ಥರಾಗಿದ್ರು ಕೂಡ ಇವತ್ತು ಜಗದ್ಗುರುಗಳು ಕೂಡ ಅವರನ್ನ ನೆನಪಿಸ್ಕೊಳ್ತಾರೆ. ಕಾರಣ ಏನು? ನಮ್ಮ ಹಿರಿಯ ಗುರುಗಳು ಪದೇ ಪದೇ ಹೇಳ್ತಿದ್ರು, ಗೃಹಸ್ಥ ಜಗದ್ಗುರು ಬಸವಣ್ಣ ಅಂತ. ಬಸವಣ್ಣ ಯಾರಪ್ಪ ಅಂದ್ರೆ ಗೃಹಸ್ಥ ಜಗದ್ಗುರು, ಗೃಹಸ್ಥನಾಗಿಯೂ ಕೂಡ ಜಗದ್ಗುರು ಆದಂಥವ್ರು. ಇವತ್ತು ಎಷ್ಟೋ ಜನ ಗುರುಗಳಾದಂಥವ್ರು ಗೃಹಸ್ಥ ಜೀವನಕ್ಕಿಂತ ಕೀಳು ಜೀವನವನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತೇವೆ. ಹೊರಗಡೆ ಕಾವ್ಯವೇಶ ಇದೆ, ಹಿರಿಯಲ್ಲಿ ಕಪಟ ನಾಟಕಗಳು ನಡೀತಾ ಇದಾವೆ. ಆದ್ರೆ ಬಸವಣ್ಣ ಕಾವಿಯನ್ನು ಹಾಕ್ಲಿಲ್ಲ, ಖಾದಿಯನ್ನು ಹಾಕ್ಲಿಲ್ಲ, ಆದ್ರೆ ಅಂತರಂಗ ಶುದ್ಧಿಯನ್ನ ಕಾಪಾಡ್ಕೊಂಡ್ರು. ಹಾಗಾಗಿ ಬಸವಣ್ಣವರನ್ನ 900 ವರ್ಷಗಳ ನಂತರವೂ ಕೂಡ ನಾವು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಸ್ಮರಣೆ ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಅವರ ಒಂದೊಂದು ವಚನಗಳು ಕೂಡ ನಮ್ಮ ಬದುಕಿನ ಕತ್ತಲೆಯನ್ನ ಕಳೆದು ನಮ್ಮನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ಶಕ್ತಿಯನ್ನ ಪಡ್ಕೊಂಡಿದ್ದಾವೆ. ಅವರು ಎಷ್ಟು ಸರಳವಾಗಿ ಭಾಷೆಯನ್ನ ಬಳಸ್ತಾರೆ ನೀವು ಗಮನಿಸಿರ್ಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ವಾಕ್ಯಗಳನ್ನೇ ನೀವು ನೋಡ್ರಿ. ತಂದೆ, ತಾಯಿ, ಬಂಧು, ಬಳಗ ನೀನು ಅಂತ ಯಾರಿಗೆ ಹೇಳ್ತಾರ? ಅವರು ಭಗವಂತನಿಗೆ ಹೇಳ್ತಾರೆ. ನಮ್ಗೆಲ್ಲರಿಗೂ ಒಬ್ಬ ತಂದೆ ಇದ್ದಾರೆ, ಒಬ್ಬ ತಾಯಿ ಇದ್ದಾರೆ, ಬಂಧುಗಳಿದ್ದಾರೆ, ಬಳಗ ಇದ್ದಾರೆ. ಅವ್ರೆಲ್ಲರೂ ಬೇರೆ ಬೇರೆ. ಆದ್ರೆ ಇವರೆಲ್ಲರೂ ಒಂದೇ ಆಗೋದು ಯಾವಾಗ ಅಂದ್ರೆ ಭಗವಂತ ನಮ್ಮ ತಂದೆ ಆದಾಗ, ಭಗವಂತ ನಮ್ಮ ತಾಯಿ ಆದಾಗ, ಭಗವಂತ ನಮ್ಮ ಬಂಧು ಆದಾಗ. ಹಾಗೆ ಬಸವಣ್ಣವರು ಭಗವಂತನನ್ನ ತನ್ನ ತಂದೆ, ತಾಯಿ, ಬಂಧು, ಬಳಗ ಅಂತ ಭಾವಿಸ್ಕೊಂಡ್ರೆ ಹೊರತಾಗಿ ನನ್ನ ತಂದೆ ಇಂಥವ್ರು, ನನ್ನ ತಾಯಿ ಇಂಥವ್ರು, ನನ್ನ ಬಂಧುಗಳು ಇಂಥವ್ರು ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅವರು ರಕ್ತ ಸಂಬಂಧವನ್ನ ಬಿಟ್ರು. ಅದು ನಂಟು ಭಕ್ತಿ ನಾಯಕ ನರಕ ಅಂತ ಹೇಳಿ ಆ ನಂಟು ಭಕ್ತಿಯಿಂದ ಸಂಪೂರ್ಣವಾಗಿ ದೂರ ಇದ್ರು. ಎಲ್ಲರನ್ನು ತಮ್ಮವರು ಅಂತ ಅಪ್ಕೊಂಡ್ರು. ಹಾಗಾಗಿಯೇ ಬಸವ ಅಂದ್ರೆ ಪಾಪ ದೆಸೆಗೆಟ್ಟು ಓಡುವುದು ಅಂತ ಹೇಳ್ತಾರೆ. ಆ ಬಸವಣ್ಣವರನ್ನ ನೆನಪಿಸಿಕೊಂಡ್ರೆ ಸಾಕು, ನಾವು ಮಾಡಿದಂತ ಪಾಪಗಳು ಹೊರಟು ಹೋಗ್ತವು ಅಂತ. ಹಾಗಂತ ಬರೀ ನೆನಪಿಸಿಕೊಂಡ್ರೆ ಸಾಲದು. ಆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡದ್ದನ್ನ ಬದುಕಿನಲ್ಲಿ ಆಚರಣೆಗೆ ತಂದದ್ದನ್ನ ಇನ್ನೊಬ್ಬರಿಗೂ ಕೂಡ ಹೇಳಿ ಅವರನ್ನು ಪರಿವರ್ತನೆ ಮಾಡುವಂತ ಕಾರ್ಯ ಮಾಡಿದ್ರೆ ಪಾಪ ದೆಸೆಗೆಟ್ಟು ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಬರೀ ಬಸವ 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 ಅಂತ ಹೇಳಿ ಮಾಡಬಾರದಂತ ಪಾಪ ಕೃತ್ಯಗಳನ್ನ ಮಾಡಿದ್ರೆ ನಿಮಗೇನು ಮುಕ್ತಿ ಸಿಗಲ್ಲ. ನಿಜವಾಗ್ಲೂ ಮುಕ್ತಿ ಸಿಗಬೇಕು ಅಂತಂದ್ರೆ ಬಸವಣ್ಣನವರು ಹೇಳಿದಂತ ತತ್ವ ಚಿಂತನೆಗಳನ್ನ ನಮ್ಮ ಬದುಕಿನಲ್ಲಿ ಸಾಕಾರಗೊಳಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಬಸವಣ್ಣವರು ನಾವು ಸರಳ ಕನ್ನಡ ಅಂತ ಹೇಳ್ತೀವಿ. ಅವರು ವೇದ, ಉಪನಿಷತ್ತು, ಸಂಸ್ಕೃತ ಇವುಗಳನ್ನು ನಂಬಿದಂಥವ್ರಲ್ಲ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ಅಂತ ಹೇಳ್ತಾರೆ. ಅವ್ರು ಈ ಶಾಸ್ತ್ರ, ಪುರಾಣ, ಪಂಚಾಂಗ ಇವ್ಯಾವುಗಳನ್ನು ನಂಬಿದಂಥವ್ರಲ್ಲ. ಅವ್ರು ನಂಬಲಿಲ್ಲ ಅನ್ನೋ ಕಾರಣಕ್ಕಾಗಿನೇ ಅವರ ಕಾಲದಲ್ಲಿದ್ದಂತ ಅನೇಕ ಶರಣರು ಆ ವೇದ ಶಾಸ್ತ್ರಗಳನ್ನ ಕೂಡ ಪ್ರತಿಭಟನೆ ಮಾಡ್ತಾ ಹೋಗ್ತಾರೆ. ಅಲ್ಲಮ ಆ ಕೆಲಸ ಮಾಡಿದ್ದಾರೆ. ಬಹಳ ಮತ್ತೊಂದು ಅಪರೂಪದ ವಚನವನ್ನ ನಿಮಗೆ ಹೇಳಬೇಕು ಅಂತಂದ್ರೆ, ವೇದಂಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಪುರಾಣಗಳ ಹಿಂದೆ ಬಳಸದಿರು, ಆಗಮಗಳ ಹಿಂದೆ ತೊಳಲದಿರು, ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಅಂತ ಹೇಳ್ತಾರೆ. ಅವನ್ನೆಲ್ಲ ಶಬ್ದ ಜಾಲಂಗಳು ಅಂತ ಕರೀತಾರೆ. ಆ ಶಬ್ದಗಳ ಜಾಲದಲ್ಲಿ ನಮ್ಮನ್ನ ದೂರ ತಳ್ಳಿಬಿಡ್ತಾರೆ ಅಂತ. ಹಾಗಾಗಿ ಆ ವೇದ, ಉಪನಿಷತ್ತು, ಭಗವದ್ಗೀತೆಗಳಿಗಿಂತ ಬಹಳ ಪವಿತ್ರವಾದಂಥವು ಶರಣರ ವಚನಗಳು. ಆ ವಚನಗಳು ನಮ್ಮ ಬದುಕಿನ ಕತ್ತಲೆಯನ್ನ ಕಳೆಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂಥವು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ, ಬೇರೆಯನ್ನು ಓದ್ತಾ ಇಲ್ಲ. ಸುಮ್ಮನೆ ಬಸವಣ್ಣ 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 ಅಂತ ಭಕ್ತಿಯನ್ನ ತೋರಿಸಿದ್ರೆ ಅದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ವಚನಗಳನ್ನ ಓದುವಂತ ಪದ್ಧತಿಯನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಆ ವಚನಗಳ ಮಾರ್ಗದಲ್ಲಿ ಸಾಗುವ ಹಾಗೆ ಮಾಡ್ಬೇಕಾಗತ್ತೆ. ಇವತ್ತು ಕರ್ನಾಟಕ ಸರ್ಕಾರ 15 ಸಂಪುಟಗಳಲ್ಲಿ 22,000 ವಚನಗಳನ್ನ ತಂದಿದೆ. ಅಷ್ಟೇ ಅಲ್ಲ,
ನಿಮ್ಮ ಮೊಬೈಲ್ನಲ್ಲೇ ಎಲ್ಲ ವಚನಗಳು ಲಭ್ಯವಾಗ್ತಾ ಇದಾವೆ. ಆ ವಚನಗಳನ್ನ ನೀವು ಓದ್ತಾ ಹೋಗ್ಬಿಟ್ರೆ ಅವು ಕನ್ನಡದಲ್ಲೂ ಸಿಗ್ತಾವು, ಇಂಗ್ಲಿಷ್ನಲ್ಲೂ ಸಿಗ್ತಾವು, ಬೇರೆ ಬೇರೆ ಭಾಷೆಗಳಲ್ಲೂ ಸಿಗ್ತಾವು. ಆ ಭಾಷೆಗಳ ಮೂಲಕ ಆ ವಚನಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಮ್ಮ ಬದುಕಿನಲ್ಲಿರುವಂತ ಕತ್ತಲೆಯನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೋಡಿ, ಸ್ವಲ್ಪ ಶ್ರೀಮಂತಿಕೆ ಬಂದ ತಕ್ಷಣ ವ್ಯಕ್ತಿಯ ಕಣ್ಣು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಆದರ್ಶಗಳನ್ನ ಗಾಳಿಗೆ ತೂರಿ ಬಿಡ್ತಾರೆ. ಅಂಥವರನ್ನು ಕುರಿತು ಬಸವಣ್ಣವರು ಆ ಕಾಲದಲ್ಲಿ ಹೇಳ್ತಾರೆ, ಹಾವ ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು, ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರೆಯ ಕೂಡಲ ಸಂಗಮ ದೇವ. ಎಷ್ಟು ಅರ್ಥಪೂರ್ಣವಾದಂತ ವಚನ. ಯಾರಿಗೋ ಒಬ್ಬರಿಗೆ ಆಕಸ್ಮಿಕವಾಗಿ ಹಾವು ಕಚ್ಚಿದೆ ಅಂತ ತಿಳ್ಕೊಳ್ರಿ. ಅವನ ಬಾಯಲ್ಲಿ ನೊರೆ ಬರ್ತಾ ಇದೆ, ಕಣ್ಣು ಬೆಳಗಾಗಿ ಬಿಟ್ಟಿದವು, ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲೇ ಇನ್ನೇನು ಸತ್ತೇ ಹೋಗ್ತಾನೆ ಅನ್ನುವಂಥ ಸ್ಥಿತಿ, ಅವನ ಪ್ರಜ್ಞೆ ತಪ್ಪಿ ಬಿಟ್ಟಿದೆ. ಅಂತ ಸಂದರ್ಭದಲ್ಲೂ ಕೂಡ ಒಂದು ಚುಚ್ಚುಮದ್ದನ್ನ ಕೊಟ್ರೆ, ಔಷಧಿಯನ್ನು ನೀಡಿದ್ರೆ ಅವನು ಆ ವಿಷದಿಂದ ಮುಕ್ತನಾಗಿ ಮತ್ತೆ ಚೇತರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಬಸವಣ್ಣವರು ಹೇಳ್ತಾರೆ, ಹಾವ ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು. ಗರ ಅಂದ್ರೆ ದೆವ್ವ. ಹಿಂದೆಲ್ಲ ಬಹಳ ಮನೆಗಳಲ್ಲಿ ದೆವ್ಗಳು ಬರ್ತಿದ್ವು, ಯಾಕೆಂದ್ರೆ ಅಜ್ಞಾನದ ಪ್ರತೀಕ ಅದು. ಇವತ್ತು ಯಾರಿಗೂ ದೆವ್ವ ಬರಲ್ಲ, ಅದು ಬೇರೆ ಪ್ರಶ್ನೆ. ಆ ದೆವ್ವ ಬಡದಿದ್ರು ಕೂಡ ದೆವ್ವನ್ ಬಿಡಿಸೋರು ಇರ್ತಿದ್ರು. ಅವ್ರೇನ್ ಮಾಡ್ತಿದ್ರು ನಿಮ್ಗೆಲ್ಲ ಗೊತ್ತಿದೆ, ಕನ್ನಡಿಗರಿಗೆ. ಅವರು ಆ ದೆವ್ವನ್ ಬಿಡಿಸ್ತೀವಿ ಅಂತ ಕಣ್ಣಲ್ಲಿ ಕಾರ್ಪುಡಿ ಹಾಕ್ತಿದ್ರು, ಚಾಟಿಯಿಂದ ಹೊಡಿತಾ ಇದ್ರು, ಸುಡ್ತಾ ಇದ್ರು. ಅಯ್ಯೋ ದೆವ್ವ ಬಿಟ್ಟು ಹೋಯ್ತು ಅಂತ ಅವರೆಲ್ಲ ಹೊರಗ್ ಬಂದ್ ಬಿಡ್ತಿದ್ರು. ಅಂತ ದೆವ್ವ ಬಡದಿದ್ರು ಬಿಡಿಸ್ಬಹುದು. ಸಿರಿಗರ ಹೊಡೆದವರ ನುಡಿಸಲು ಬಾರದು. ಯಾರಿಗೆ ಈ ಸಂಪತ್ತಿನ ಭೂತ ಬಡ್ಕೊಂಡಿರುತ್ತೋ ಅವ್ರನ್ನ ನುಡ್ಸಕ್ಕೆ ಆಗಲ್ಲ, ಮಾತಾಡ್ಸಕ್ಕೂ ಆಗಲ್ಲ ಅವ್ರನ್ನ. ಮತ್ ಹಂಗಾರೆ ಅವ್ರನ್ನ ಮಾತಾಡ್ಸಕ ಏನಾಗ್ಬೇಕು ಅಂದ್ರೆ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ. ಒಂದ್ಸಾರಿ ಬಡತನ ಬಂದ್ಬಿಟ್ರೆ ಆವಾಗ ಎಲ್ಲರನ್ನು ಅವರೇ ಬಂದ್ ಮಾತಾಡಿಸ್ತಾರಂತೆ. ನೋಡಿ, ಅಲ್ಲಿ ಬಸವಣ್ಣ ಹೇಳುವಂಥದ್ದು, ಈ ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ನೀವು ಮರಿಬೇಡ್ರಪ್ಪ. ಶ್ರೀಮಂತಿಕೆ ದೊಡ್ಡದಲ್ಲ, ನಿಮ್ಮ ಮನಸ್ಸು ದೊಡ್ಡದಾಗ್ಬೇಕು ಅಂತ ಹೇಳಿದ್ರು. ಅವ್ರದೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ ಸಂಪನ್ನರು ಅಂತ ಹೇಳ್ತಾರೆ. ಮನುಷ್ಯ ಮನೆಯಿಂದ ದೊಡ್ಡವನಾಗೋದಲ್ಲ. ನಾವಿವತ್ತು ಅರಮನೆ ಅಂತ ಮನೆಯನ್ನ ಕಟ್ಟಿಸ್ಕೊಂಡಿರ್ಬೋದು, ಆದ್ರೆ ಮನಸ್ಸಿನಿಂದ ನಾವು ಬಡವರು ಶ್ರೀಮಂತರು ಅನ್ನೋದು ಬಹಳ ಮುಖ್ಯ. ಎಷ್ಟೋ ಜನ ಮನೆಯಿಂದ ಶ್ರೀಮಂತರಾಗಿದ್ರು ಕೂಡ ಮನಸ್ಸಿನಿಂದ ಬಡವರಾಗ್ತಾರೆ. ಬಸವಣ್ಣ ಹೇಳ್ತಾರೆ, ಮನಸ್ಸಿನಿಂದ ನೀವು ಶ್ರೀಮಂತರಾಗ್ಬೇಕು. ಹಾಗಾದ್ರೆ ಮನಸ್ಸಿನಿಂದ ಶ್ರೀಮಂತರಾಗೋದು ಯಾವಾಗ ಅಂತಂದ್ರೆ, ನಮ್ಮಲ್ಲಿರುವಂತ ಅಹಂಕಾರವನ್ನ ಕಳೆದ್ಕೊಂಡು ಎಲ್ಲರನ್ನು ಪ್ರೀತಿಸುವಂತ ಗುಣವನ್ನ ಬೆಳೆಸ್ಕೊಂಡಾಗ, ಅದ್ರ ಜೊತೆಯಲ್ಲೇನೆ ಗೋರುಚ ಹೇಳಿದ್ರಲ್ಲ, ಕಾಯಕ, ದಾಸೋಹ, ಇಷ್ಟಲಿಂಗ ನಿಷ್ಠೆ, ಈ ಮೂರು ತತ್ವಗಳನ್ನ ಮೈಗೂಡಿಸಿಕೊಂಡಾಗ, ಕಾಯಕ ಶ್ರದ್ಧೆ ಶರಣರಲ್ಲಿ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ, ನಾವು ಪದೇ ಪದೇ ಕೆಲವರು ಹೆಸರುಗಳನ್ನ ನೆನಪಿಸ್ಕೊಳ್ತೇವೆ. ಮೋಳಿಗೆ ಮಾರಯ್ಯ ಕಾಶ್ಮೀರದಲ್ಲಿ ರಾಜ ಆಗಿದ್ದಂಥವ್ರು, ಕರ್ನಾಟಕದ ಶರಣರ ವಿಚಾರಗಳಿಂದ ಪ್ರೇರಿತರಾಗಿ ಅವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ಮಾರುವಂತ ಕಾಯಕವನ್ನ ಸ್ವೀಕಾರ ಮಾಡ್ತಾರೆ. ಒಬ್ಬ ರಾಜ ಕಟ್ಟಿಗೆ ಕಡಿದು ಮಾರ್ತಾನೆ ಅಂತ ನಂಬಲಿಕ್ಕೂ ಆಗಲ್ಲ, ಆದ್ರೆ ಅವ್ರು ಮಾಡಿದ ಸತ್ಯ. ಅವರು ಸುಮಾರು 800 ವಚನಗಳನ್ನ ಬರೆದಿದ್ದಾರೆ. ಅಂತ ಒಂದು ವಚನ ಬಹಳ ಪರಿಣಾಮಕಾರಿಯಾದದ್ದು, ಅರ್ಥಪೂರ್ಣವಾದದ್ದು. ಅವ್ರು ಹೇಳ್ತಾರೆ, ಆನೆ, ಕುದುರೆ, ಬಂಡಿ, ಭಂಡಾರವಿರ್ತಡೇನೋ, ತಾನೆಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಬದುಕಿನ ಒಂದು ಪೂರ್ಣ ಪರಿಚಯವನ್ನ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಆ ಪರಿಚಯದಲ್ಲಿ ಅವ್ರು ಹೇಳುವಂಥದ್ದೇನು, ರಾಜ ಆಗ್ಲಿ, ಸ್ವಾಮಿ ಆಗ್ಲಿ, ಗುರು ಆಗ್ಲಿ, ಮಂತ್ರಿ ಆಗ್ಲಿ, ಅವರೆಲ್ಲರೂ ಊಟ ಮಾಡೋದು ಎಷ್ಟು? ಒಂದು ಮುಷ್ಟಿ ಅಕ್ಕಿಯನ್ನ ಊಟ ಮಾಡ್ತಾರೆ, ಒಂದು ಹಸುವಿನ ಹಾಲು ಕುಡಿತಾರೆ, ಅರ್ಧ ಮಂಚದಲ್ಲಿ ಮಲಗ್ತಾರೆ. ಇದಕ್ಕಿಂತ ಹೆಚ್ಚು ಯಾರಿಗೂ ಬೇಕಾಗಿಲ್ಲ.
ಹಾಗೆ ನಾನು ರಾಜನಾಗಿದ್ದಾಗ ಇಷ್ಟೇ ಮಾಡ್ತಾ ಇದ್ದೆ. ಈ ಕಲ್ಯಾಣಕ್ಕೆ ಬಂದ್ಮೇಲೆ ನನ್ನ ರಾಜ್ಯ ಪದವಿಯನ್ನ ಕಳ್ಕೊಂಡಿದ್ದೇನೆ. ಯಾರು ಆಳು ಕಾಳು ಇಲ್ಲ, ಗುಡಿಸಲಿನಲ್ಲಿ ಬದುಕ್ತಾ ಇದ್ದೇನೆ. ಇಲ್ಲೂ ಕೂಡ ಅಷ್ಟೇ ಅನ್ನವನ್ನ ಊಟ ಮಾಡ್ತೇನೆ, ಹಾಲು ಕುಡಿತೇನೆ, ಅರ್ಧ ಮಂಚದಲ್ಲಿ ಮಲಗ್ತೇನೆ. ಇದ್ರ ಮೂಲಕ ಸಮಾಜಕ್ಕೆ ಅವ್ರು ಕೊಡುವಂತ ಸಂದೇಶ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಅಂತ. ಎಲ್ಲರೂ ಇವತ್ತು ದಾರಿ ತಪ್ತಾ ಇರುವಂತದ್ದೇ ಸಂಪತ್ತಿನ ಮೋಹಕ್ಕೆ ಬಲಿಯಾಗಿ ಇದನ್ನು ಹುರುಳಿಲ್ಲದ ಸಿರಿ ಅಂತ ಕರೀತಾರೆ. ಯಾಕೆ ಇದನ್ನ ನಂಬಿ ನೀವು ಕೆಡಬೇಡ್ರಪ್ಪ ಅಂತ ಹೇಳ್ತಾರೆ ಅಂತಂದ್ರೆ, ನಿಮ್ ಉಸಿರು ನಿಂತು ಹೋತವ್ರು ಏನಾಗ್ತತಿ? ಸತ್ತು ಹೋಗ್ತೀರಿ, ಅದು ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ನೀವು ಸಂಪಾದನೆಂತ ಸಂಪತ್ತಿದೆಯಲ್ಲ, ಅದು ಮನೆ ಇರ್ಬೋದು, ಆಸ್ತಿ ಇರ್ಬೋದು, ಒಡವೆ ಇರ್ಬೋದು, ಅದಕ್ಕೆ ಯಾರ್ಯಾರು ಜಗಳ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ನೀವು ಮದುವೆ ಆದಂತ ಹೆಂಡತಿಗೆ ಇನ್ನೂ ತಾರುಣ್ಯ ಇತ್ತು ಅಂತಂದ್ರೆ ಇನ್ನೊಬ್ಬರ ಜೊತೆಗೆ ಸಂಸಾರವನ್ನ ಮಾಡಬಹುದು. ಹಾಗಾದ್ರೆ ನಿಮ್ಮ ಜೊತೆ ಬಂದದ್ದು ಏನು? ನೀನು ಜೀವಂತ ಇದ್ದಾಗ ಮಾಡಿದಂತ ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸ, ಒಳ್ಳೆಯವನು ಅಥವಾ ಕೆಟ್ಟವನು, ಇದು ಮಾತ್ರ ನಿಮ್ಮ ಹಿಂದೆ ಬರುತ್ತದೆ ಹೊರತಾಗಿ ನೀವು ಅಕ್ರಮ ಸಂಪತ್ತನ್ನ ಸಂಪಾದನೆ ಮಾಡಿದ್ದು ಯಾವುದು ಬರೋದಿಲ್ಲ. ಆದ್ರಿಂದ ಆ ಅಕ್ರಮವನ್ನ ಬಿಟ್ಟು ಸಕ್ರಮವಾಗಿ ನಡ್ಕೊಳ್ತೀವಿ ಅನ್ನೋಂಥ ಸೂಚನೆಯನ್ನು ಅವ್ರು ಕೊಡ್ತಾರೆ. ಅವರು ಅವ್ರ ಮನೆಯಲ್ಲಿ ಕಟಿ ಕಡು ಮಾರರಾಗಿರೋದ್ರಿಂದ ಒಮ್ಮೆ ಬಸವಣ್ಣವರು ಯಾರೋ ಅವ್ರ ಮನೆಯಲ್ಲಿ ಬಂದು ಒಂದು ಚಿನ್ನದ ಜಾಳಿಗೆಯನ್ನು ಇಟ್ಟು ಹೋಗ್ತಾರೆ. ಮಾರಯ್ಯನವರು ಮನೆಗೆ ಬಂದಾಗ ಏನೋ ದುರ್ವಾಸನೆ ಬರ್ತಾ ಇದೆಯಲ್ಲ, ಹೆಗ್ಗಣ ಸತ್ ವಾಸನೆ ಇರ್ದಿಯಲ್ಲ ಅಂತಾರೆ. ಆ ಒಳಗಲ್ಲೇ ಹುಡುಕ್ತಾರೆ, ಆ ಚಿನ್ನದ ನಾಣ್ಯದ ಚೀಲ ಇದೆ. ಓಹೋ, ಇದೇ ನೋಡು ಸತ್ತ ಹೆಗ್ಗಣ ಅಂತ ಹೇಳಿ ಅದನ್ನ ಬೀದಿ ಬಿಸಾಕ್ತಾರೆ. ಅಂದ್ರೆ ಕಾಯಕ ಶ್ರದ್ಧೆಯಿಂದ ಸಂಪಾದನೆ ಮಾಡದೇ ಇರುವಂತ ಎಲ್ಲ ಸಂಪತ್ತು ಕೂಡ ಸತ್ತ ಹೆಗ್ಗಣಕ್ಕೆ ಸಮಾನ. ಇದು ಬಸವಣ್ಣ ಸಮಾಜಕ್ಕೆ ಕಲಿಸಿದಂತ ತತ್ವ. ಇಂಥ ಬಸವಣ್ಣವರನ್ನ ನೆನಪಿಸ್ಕೊಳ್ಳೋದು ಅಂತಂದ್ರೆ ಅವರ ಆಚಾರ ವಿಚಾರಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆನೂ ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಹಾಗೇನೆ ನೀವು ಕೂಡ ಈ ಬಸವ ಜಯಂತಿಯನ್ನ ಆಚರಿಸ್ತಾ ಇರುವಂತದ್ದು. ನಮ್ಮ ಹಾದಿಮನಿಯವರು ಸ್ವಾಮೀಜಿ ತಾವು ನಮ್ಮ ಇದರಲ್ಲಿ ಭಾಗವಹಿಸ್ಬೇಕು ಅಂತ ಸೂಚನೆಯನ್ನ ನೀಡಿದ ಮೇರೆಗೆ ನಮ್ಮ ಕೆಲವು ಆಲೋಚನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಯನ್ನ ಹೇಳಿ ನಮ್ಮ ಮಾತುಗಳನ್ನ ಮುಕ್ತಾಯಗೊಳಿಸ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ಗುರುಗಳು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನ ನೀಡಿದ್ದಕ್ಕೆ ಪೂಜ್ಯ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ಭಕ್ತಿಯಿಂದ ಶರಣಾರ್ಥಿಗಳು. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇವಾಗ ಒಂದು ವಚನ ಗಾಯನ ಶ್ರೀಮತಿ ರಶ್ಮಿ ಮಂಜುನಾಥ ಅವರಿಂದ. ರಶ್ಮಿ ಮಂಜುನಾಥ ಅವರು ಈಸ್ ಅ ಡಾಕ್ಟರ್ ಬೈ ಪ್ರೊಫೆಷನ್, currently residing in Coventry, United Kingdom. Rashmi has a strong cultural background. Rashmi has trained in Karnataka classical music under the tutelage of Dr. Sarvamangala Shankar. She has also learned Bharatanatyam and violin and is a recipient of central and state government scholarships in India. She has represented India at the Asia Pacific Children's Convention at Fukuoka, Japan, and also represented Karnataka at the International Film Festival, New Delhi. She has performed on Air India and Doordarshana and has coordinated several cultural events, both in UK as well as in India. She has directed, performed several dance dramas, and she has come up with her own musical album, Shivasharanara Sunada, Haridasa Sunada, and Sugar Fire. She is currently serving as one of the board of directors of the Basava Center of North America and also as a treasurer for Kannada Balaga, UK. So with that introduction, let's come and enjoy the Rashmi's Vachana. ಎಲ್ಲರಿಗೂ ನಮಸ್ಕಾರ. ಬಸವಣ್ಣನವರ ವಚನ, ಕಲ್ಲ ನಾಗರ ಕಂಡರೆ ಹಾಲ ನೆರೆಯೆಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಈ ವಚನಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನನ್ನ ತಾಯಿ ಹಾಗೂ ಸಂಗೀತ ಗುರುಗಳಾದಂತಹ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು. ವಲಚಿ ರಾಗದಲ್ಲಿದೆ, ಆದಿತಾಳಕ್ಕೆ ಸಂಯೋಜಿತಗೊಂಡಿದೆ. ಕೇಳಿ. ಕಲ್ಲ ನಾಗರ ಕಂಡರೆ
ಕಳ್ಳನಾಗರ ಕಂಡರೆ ಹಾಲ ನೆನೆಯಂಬರೋ ದಿಟದನಾಗರ ಕಂಡರೆ ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ ಅಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯಂಬರೋ ಕಲ್ಲನಾಗರ ಕಂಡರೆ ಹಾಲ ನೆರೆಯಂಬರೋ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಕುಂಭ ಜಂಗಮ ಬಂದರೆ ನಡೆ ಎಂಬರೋ ಕುಂಭ ಜಂಗಮ ಬಂದರೆ ನಡೆ ಎಂಬರೋ ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಕುಂಭ ಜಂಗಮ ಬಂದರೆ ನಡೆ ಎಂಬರು ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಕೂಡಲ ಸಂಗನ ಶರಣರ ಕಂಡು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲತಾಗಿದ ಮಿಟ್ಟಿಯಂತ ಪರಯ್ಯ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲತಾಗಿದ ಮಿಟ್ಟಿಯಂತ ಪರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ತುಂಬಾ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಅವರೇ ತಮ್ಮ ಸುಶ್ರಾವ ವಚನ ಗಾಯನಕ್ಕೆ. ಸೊ ನಾವು ವಿ ವಿಲ್ ಕಂಟಿನ್ಯೂ ವಿತ್ ಅವರ್ ಪ್ರೋಗ್ರಾಮ್. ಓವರ್ ಟು ರಶ್ಮಿ. ಧನ್ಯವಾದಗಳು ಶ್ರೀಶೈಲ್ ಅವರೇ. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನ್ಗಲ್ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇದರ ವಿಶ್ರಾಂತ ಕುಲಪತಿಗಳಾದಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ಆಗಮಿಸಿದ್ದಾರೆ. ಇವರ ಕಿರು ಪರಿಚಯವನ್ನ ನೀಡಲು ಬರ್ತಾ ಇದ್ದಾರೆ ಶ್ರೀಮತಿ ಸರ್ವಾ ಪಾಟೀಲ್ ಅವರು. Sarva Patil is a very active member of Basava community living in California. She is a keen learner and follower of Basava philosophy and Vachana Sahitya. She is currently serving as board of director of Basava Center of North America. I would like to now invite Srimati Sarva Patil to briefly introduce Dr. Sarva Mangala Shankar. Over to Srimati Sarva Patil. Sharanarthigalu. Thank you, Rashmi, for giving me this opportunity.
ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ದಿನ ನಾನು ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರ ಕಿರುಪರಿಚಯ ಮಾಡಿಕೊಡ್ತೇನೆ. ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ಸಿರಿಕಂಠ ಗಾಯನದ ಕಲಾವಿದೆ ಎಂದು ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಸುಮಾರು 4 ದಶಕಗಳಿಂದ ಇವರು ಸಂಗೀತದಲ್ಲಿ ನಾನಾ ರೀತಿಯಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ಮೂಲತಃ ಕರ್ನಾಟಕದ ಶ್ರೀರಂಗಪಟ್ಟಣದವರು. ಚಿಕ್ಕಂದಿನಲ್ಲಿ ಸಂಗೀತದಲ್ಲಿ ಅಭಿರುಚಿ ತೋರಿಸಿ ತಂದೆ ತಾಯಿಗಳಿಂದ ಪ್ರೋತ್ಸಾಹಿತರಾಗಿ ಇವರು ಸಂಗೀತ ಶಿಕ್ಷಣವನ್ನು ಪ್ರಾರಂಭಿಸಿದರು. ಶ್ರೀರಂಗಪ್ಪನವರು ಇವರ ಪ್ರಥಮ ಗುರುಗಳು. ಮುಂದೆ ಸಂಗೀತದಲ್ಲಿ MA ಪದವೀಧರರಾಗಿ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಸಂಗೀತ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮದುವೆ, ವೃತ್ತಿ, ಮಕ್ಕಳು ಇವುಗಳ ಮಧ್ಯದಲ್ಲಿಯೇ MPhil ಮತ್ತು PhD ಪದವಿಗಳನ್ನು ಗಳಿಸಿಕೊಂಡು ಇವರು ನಿವೃತ್ತಿಯಾದರು. ನಿವೃತ್ತಿಯ ನಂತರ ಇವರು ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮಹಾವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಗೀತದಲ್ಲಿ ಇವರು ಅನೇಕ ಗ್ರಂಥಗಳನ್ನು ಮತ್ತು ಲೇಖನಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳು ಅಂದರೆ ಸಂಗೀತ ಕ್ಷೇತ್ರಕ್ಕೆ ವಚನಕಾರರ ಕೊಡುಗೆ, ಸ್ವರವಚನಗಳು ಒಂದು ಸಂಗೀತಾತ್ಮಕ ಅಧ್ಯಯನ ಎಂಬ ಗ್ರಂಥಗಳು. ಇವರಿಗೆ ಕರ್ನಾಟಕ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳು, ಮಠಗಳು ಮತ್ತು ವಿಶ್ವವಿದ್ಯಾಲಯಗಳು ನೂರಾರು ಪ್ರಶಸ್ತಿಗಳನ್ನು ಕೊಟ್ಟು ಇವರನ್ನು ಸನ್ಮಾನಿಸಿದ್ದಾರೆ. ಇವುಗಳಲ್ಲಿ ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಮತ್ತು ಅವಿನಾಶ ಲಿಂಗಂ ಯೂನಿವರ್ಸಿಟಿಯ ಎಮೆರಿಟಿಸ್ ಪ್ರೊಫೆಸರ್ ಇನ್ ಮ್ಯೂಸಿಕ್ ಪ್ರಶಸ್ತಿಗಳು ಗಮನಾರ್ಹವಾದಂತವುಗಳು. ಈಗ ನಾನು ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರನ್ನು 4 ಮಾತುಗಳನ್ನು ಆಡಲು ಕೋರಿಕೊಳ್ಳುತ್ತೇನೆ. ಕೇಳಿಸ್ತಾ ಇದೆ, ತಾವು ಶುರು ಮಾಡಬಹುದು. ಅನ್ಮ್ಯೂಟ್ ಮಾಡ್ಕೋಬೇಕು ಅಂತ ಕಾಣುತ್ತೆ. ಅನ್ಮ್ಯೂಟ್ ಮಾಡ್ಬೇಕು. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಶರಣ ಬಂಧು ಮಿತ್ರರಿಗೆ ಶರಣು ಶರಣಾರ್ಥಿಗಳು. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಇಂದು ಗ್ಲೋಬಲ್ ಬಸವ ಜಯಂತಿ ಆಚರಣೆಯನ್ನ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷಕರ ವಿಷಯ ಹಾಗೂ ಶ್ಲಾಘನೀಯ. ಇಂದಿನ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಹಿರಿಯ ಸಮಾಜ ಚಿಂತಕರು, ಜಾನಪದ ವಿದ್ವಾಂಸರು, ಒಂದು ರೀತಿಯಲ್ಲಿ ಅಣ್ಣನವರು ಆದಂತಹ ನಾಡೋಜ ಡಾಕ್ಟರ್ ಗೊರುಚ ಅವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಭಾಷಣಕಾರರಾಗಿ ಆಗಮಿಸಿರುವಂತಹ ಶ್ರೀ DP ಪ್ರಕಾಶ್ ಅವರಿಗೆ ನನ್ನ ನಮನಗಳು. BCNA ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಶೈಲ ಹಾದಿಮನಿ ಅವರಿಗೆ, ಅವರ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಸಂಘಟಕರಿಗೆ ನನ್ನ ವಂದನೆಗಳು. ನಿಜಕ್ಕೂ ಇದು ಅಭಿನಂದನೀಯ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅಮೇರಿಕಾದಂತಹ ಬೇರೆ ದೇಶದಲ್ಲಿ ಇದ್ದುಕೊಂಡು ಶ್ರೀಶೈಲ ಹಾದಿಮನಿ ಅವರು ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಅನುಭವಿ ಮಹಾಪುರುಷನನ್ನ ಎಲ್ಲರಿಗೂ ಪರಿಚಯಿಸುವಂತಹ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ, ಅವರ ತಂಡದವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರ್ಯಕ್ರಮವನ್ನ ಆನ್ಲೈನ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಸಮಸ್ತ ಬಸವ ಬಂಧುಗಳಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಾವು ಅಣ್ಣ ಗೊರುಚ ಅವರ ಹಾಗೆ ಪೂಜ್ಯ ಸ್ವಾಮೀಜಿಯವರ ಮಾತುಗಳನ್ನ ಕೇಳಿ ಆನಂದವನ್ನ ಹೊಂದಿದ್ದೇವೆ. ಈಗ ಮುಂದೆ ನಾನು ಹೊರತಾಗಿ ಏನು ಅಂತ ಇಲ್ಲದೆ ಇದ್ರು ಕೂಡ
ನನ್ನದೇ ದಾಟಿಯ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ಸಮಾಜೋದ್ಧಾರಕ ಬಸವಣ್ಣ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಾಮಾಜಿಕರ ಏಳಿಗೆಗಾಗಿ ದುಡಿದು ಶ್ರಮಿಸಿದವರನ್ನು ಸಮಾಜೋದ್ಧಾರಕ, ಸಮಾಜ ಸುಧಾರಕ ಎಂದೆಲ್ಲ ಕರೆಯುವುದುಂಟು. ಈ ದೃಷ್ಟಿಯಿಂದ ಬಸವಣ್ಣನವರು ರಚಿಸಿದ ಮೌಲಿಕ ವಚನಗಳು, ಸುಧಾರಣಾ ಮನೋಭಾವ ಹಾಗೂ ಸಾಧನಾ ಶಕ್ತಿಯನ್ನ ಪರಿಗಣಿಸಿ ನಾನು ಈ ನನ್ನ ಭಾಷಣದ ಶೀರ್ಷಿಕೆಯನ್ನ ಸಮಾಜೋದ್ಧಾರಕ ಬಸವಣ್ಣ ಎನ್ನಲು ಇಚ್ಛಿಸುತ್ತೇನೆ. ಜಗದ ಜನತೆಯ ಮೌಢ್ಯವನ್ನ ತೊಡೆದು ಹಾಕಿ ಶಿವ ಮೆಚ್ಚುವಂತಹ ಉತ್ತಮ ಜೀವನ ಮಾರ್ಗವನ್ನು ಮಾರ್ಗದರ್ಶನ ಮಾಡಲು ಈ ಭೂಮಿಗೆ ಆಗಿಂದಾಗೆ ಮಹಾಪುರುಷರ ಆಗಮನ ಆಗುವುದೆಂದು ಹೇಳುತ್ತಾರೆ. ಅಂತೆಯೇ ಏನೋ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಇದ್ದಂತಹ ಲೋಪದೋಷ ಮೌಢ್ಯಗಳನ್ನ ತೊಡೆದು ಹಾಕಿ ಉತ್ತಮ ಗುಣಮೌಲ್ಯಗಳನ್ನು ಒಳಗೊಂಡಂತಹ ಬದುಕನ್ನು ಕಟ್ಟಿಕೊಡಲು ಬಂದಂತಹ ಮಹಾಪುರುಷರೇ ಶ್ರೀ ಬಸವಣ್ಣನವರು. ಸಾಮಾಜಿಕರ ಉನ್ನತಿಗಾಗಿ ಇವರು ತಮ್ಮ ಸಂಗಡಿಗರೊಂದಿಗೆ ಬಂದು ಸಾಮಾಜಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ ಹೀಗೆ ಇವುಗಳನ್ನು ಎದುರಿಸಿದ ರೀತಿ ಅವರ್ಣನೀಯ. ಕರ್ನಾಟಕದ ಇತಿಹಾಸದಲ್ಲಿ 12ನೇ ಶತಮಾನ ನಿಜಕ್ಕೂ ಅವರು ನಿರ್ವಹಿಸಿದಂತಹ ಈ ಸಾಮಾಜಿಕ ಕ್ರಾಂತಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಅಸಮಾನತೆಯನ್ನ ತೊಡೆದು ಹಾಕಿ ಸಮಾನತೆ ಎಂಬ ಅಡಿಗಲ್ಲ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕು ಎನ್ನುವುದು ಈ ಸಾಮಾಜಿಕ ಕ್ರಾಂತಿಯ ನೇತಾರ ಬಸವಣ್ಣನವರ ಪ್ರಬಲ ಹಂಬಲ. ಜನಸಾಮಾನ್ಯರ ನೋವಿಗೆ ಸ್ಪಂದಿಸಿ ಅವರ ತೊಂದರೆ ತೊಡಕುಗಳಿಗೆ ಪರಿಹಾರ ಒದಗಿಸುವ, ಜನತೆಯ ಸದ್ವೋನ್ಮುಖ ಏಳಿಗೆಗಾಗಿ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿ ಈ ಬಸವಣ್ಣನವರು. ಚಿಕ್ಕಂದಿನಿಂದಲೇ ಬಸವಣ್ಣನವರ ದೃಷ್ಟಿ, ಚಿಂತನೆ ವಿಶೇಷವಾಗಿತ್ತು. ಅದೆಂದರೆ ತುಳಿತಕ್ಕೆ ಒಳಗಾದಂತಹವರನ್ನ ಸಂರಕ್ಷಿಸುವ, ಪ್ರೀತಿಸುವ, ಪ್ರೀತಿಯಿಂದ ಮೇಲೆತ್ತಿ ನಡೆಸುವ ಕಾರ್ಯ ಅದು ಅವರದ್ದಾಗಿತ್ತು. ಬಸವಣ್ಣ ಬೆಳೆದು ದೊಡ್ಡವನಾಗುವಷ್ಟರಲ್ಲಿ ಎಲ್ಲ ಜ್ಞಾನ ಶಾಖೆಗಳಲ್ಲೂ ಸಾಧನೆ ಮಾಡಿ ಪಾರಂಗತರು ಎನಿಸಿದ್ದರು. ಅಂದು ಸಾಮಾನ್ಯ ಜನತೆ ಎದುರಿಸುತ್ತಿದ್ದಂತಹ ಜಾತಿ ಅಸಮಾನತೆ, ಹೆಣ್ಣು ಗಂಡು ತಾರತಮ್ಯ, ಬಡವ ಬಲ್ಲಿದ, ಆಳುವ ರಸ, ಮೇಲು ಕೀಳು ಇವುಗಳ ವಿರುದ್ಧ ಹೋರಾಟ ನಡೆಸುವಲ್ಲಿ ಬಸವಣ್ಣನವರು ಜನಮನಗೆದ್ದರು. ರಾಜನ ಆಸ್ಥಾನದಲ್ಲಿ ಕಾರಣಿಕನಾಗಿ ಪ್ರಧಾನಮಂತ್ರಿಯಾಗಿ ಅನುಭವ ಪಡೆದಿದ್ದ ಬಸವಣ್ಣನವರು ಮುಂದೆ ಅನುಭವ ಮಂಟಪವನ್ನು ಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮ, ಮಹಾದೇವಿಯಕ್ಕ ಹಾಗೂ ನೂರಾರು ಶರಣೆಯರನ್ನು ಒಗ್ಗೂಡಿಸಿ ಚರ್ಚಿಸಿ ಉಪಯುಕ್ತ 22,000ಕ್ಕೂ ಮೇಲ್ಪಟ್ಟು ಸರಳ ಕನ್ನಡ ಭಾಷೆಯ ಮೌಲಿಕ ವಚನ ಸೃಷ್ಟಿಯ ಮೂಲಕ ಮಹಾನ್ ಸಾಹಿತ್ಯ ಕ್ರಾಂತಿಯನ್ನೇ ಮಾಡಿದರು. ಬಸವಣ್ಣನವರ ಸುಮಾರು 1500 ವಚನಗಳು ಉತ್ಕೃಷ್ಟವಾಗಿ ಮೂಡಿಬಂದು ಜನತೆಗೆ ಇದು ದಾರಿದೀಪವಾಯಿತು. ಬಸವಣ್ಣನವರು ಮಹಾನ್ ಸಂಘಟಿಕರು. ಉತ್ತಮ ಸಮಾಜ ನಿರ್ಮಾಣ ಅದರ ದೂರದೃಷ್ಟಿ ಹೊಂದಿದರು. ಸರ್ವ ಜನಾಂಗದ ಸಮಾನತೆಯ ಬೃಹದಾದ ಆಸೆಯನ್ನ ಹೊತ್ತವರು. ಈ ದೃಷ್ಟಿಯಿಂದ ಅವರು ಅಂತರ್ಜಾತೀಯ ವಿವಾಹ, ಕೆಳಸ್ತರದ ಜನತೆಯ ಮನೆಗಳಲ್ಲಿ ಪ್ರಸಾದ ಸ್ವೀಕಾರ, ಹೊರ ಜಗತ್ತನ್ನು ಕಾಣದ, ಶಿಕ್ಷಣವೇ ಇಲ್ಲದ ಸ್ತ್ರೀಯರು ಮನೆಯಿಂದ ಹೊರಬಂದು ಅನುಭವ ಮಂಟಪ ಚರ್ಚೆಯಲ್ಲಿ ಭಾಗವಹಿಸಿ ಶಿಕ್ಷಣ ಜ್ಞಾನ ಪಡೆದು ಮುಂದೆ ವಚನ ರಚನೆಗೆ ಮುಂದಾಗಿ ಸಫಲರಾದ್ರು ಇವೆಲ್ಲ ಬಸವಣ್ಣನವರ ಸಾಧನೆ. ಬಸವಣ್ಣನವರು ಸಮಾಜ ಹಿತಚಿಂತಕರು ಹಾಗೂ ಆಧ್ಯಾತ್ಮಿಕ ಗುರುವರಿಯರು.
ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ತಿಳಿಸದ ವಿಷಯಗಳಿಲ್ಲ. ಎಲ್ಲ ವಿಚಾರಗಳು ಅದರಲ್ಲಿ ಅಡಗಿವೆ. ವೇದೋಪನಿಷತ್ತು, ಶ್ರುತಿ, ಆಗಮ, ಪುರಾಣ, ಹಾಗೆ ಅಂತರಂಗ ಬಹಿರಂಗ ಶುದ್ಧಿ, ನಡೆನುಡಿಗಳ ಒಂದಾದ ಭಕ್ತಿ, ಮೂಢನಂಬಿಕೆ, ಗುರುಲಿಂಗ ಜಂಗಮ, ಕಾಯಕ ಮಹತ್ವ, ದಾಸೋಹ ತತ್ವ, ಪ್ರಸಾದ ತತ್ವ, ಸಪ್ತಶೀಲಗಳು, ಸಮಾನತೆ, ಸಮಯದ ಮಹತ್ವ, ಮಾನವೀಯತೆ, ಕಾಯಕ ತತ್ವ, ಭಕ್ತಿ, ಹೀಗೆ ಅನೇಕ ವಿಚಾರಗಳಲ್ಲಿ ಇವರು ಅರ್ಥ ಪಾವಿತ್ರ್ಯತೆಯನ್ನ ಅವರು ತಮ್ಮ ವಚನಗಳಲ್ಲಿ ಸುಂದರವಾಗಿ ನಿರೂಪಿಸಿದ್ದಾರೆ. ಇಂದಿನ ಲೋಕಸಭೆಯ ಮಾದರಿಯ ಅನುಭವ ಮಂಟಪವೆಂಬ ಸಂಸ್ಥೆಯ ಸಭೆಯು ಅಂದೇ ಎಂದರೆ 12ನೇ ಶತಮಾನದಲ್ಲೇ ಆರಂಭಗೊಂಡು ಅದರ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಪುರುಷರೊಡನೆ ಸ್ತ್ರೀಯರು ಭಾಗವಹಿಸಿದ್ದು ಇದು ಹೆಣ್ಣಿಗೆ ಸಿಕ್ಕ ದೊಡ್ಡ ಜಯವೇ ಸರಿ. ಹೆಣ್ಣಿನ ಬೌದ್ಧಿಕ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯುವುದು. ಸುಮಾರು 36 ಶಿವಶರಣೆಯರು ಶಿಕ್ಷಣ ಪಡೆದು ವಚನ ರಚನೆ ಮಾಡಿ ತಮ್ಮ ಬುದ್ಧಿಮತ್ತತೆಯನ್ನು, ತಮ್ಮ ಚಿಂತನೆಯನ್ನು ಮನವರಿಕೆ ಮಾಡಿ ಸ್ತ್ರೀಯರ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಿರಿಮೆ ಬಸವಣ್ಣನವ್ರದು. ಅಕ್ಕ ಮಹಾದೇವಿಯಂತಹ ಜಗತ್ ಪ್ರಸಿದ್ಧವಾದಂತಹ ಪ್ರಥಮ ಕವಿಯಿತ್ರಿಯನ್ನ ಹೊರಜಗತ್ತಿಗೆ ಕಾಣಲು ಸಾಧ್ಯವಾಗಿದ್ದು ಈ ವಚನಕಾರರಿಂದಲೇ. ಇವರು ವಚನಕಾರರು ಹೆಣ್ಣನ್ನು ಪ್ರತ್ಯಕ್ಷ ಪರಮಾತ್ಮ ಸ್ವರೂಪ ಎಂದು ಪ್ರತಿಪಾದಿಸಿದರು. ಹೀಗೆ ಬಸವಣ್ಣನವರ ಸಮಾಜ ಸುಧಾರಣಾ ಕಾರ್ಯ ಸ್ತುತ್ಯಾರ್ಹ. ಒಂದು ರೀತಿಯಲ್ಲಿ ನಾವು ಅವರ ವಚನಗಳನ್ನ ಅವಲೋಕಿಸುವುದು ಸದ್ಯದ ಒಂದು ಪ್ರಸ್ತುತ ಈ ಭಾಷಣಕ್ಕೆ ಮೆರುಗು ಕೊಟ್ಟಂತೆ ಅಂತ ನನ್ನ ಭಾವನೆ. ಆ ದೃಷ್ಟಿಯಿಂದ ವಚನ ಸಾಹಿತ್ಯ ತರಂಗ ಇಂದಿಗೂ ಸುಸಂಗತವಾದ ಸಪ್ತಶೀಲ ಸಿದ್ಧಾಂತವಿದು. ಈಗ ತಾನೇ ಪೂಜ್ಯ ಸ್ವಾಮೀಜಿಯವರು ಅದನ್ನ ಹೇಳಿದ್ರು. ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳಬೇಕಾದಂತಹ, ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಉತ್ತಮ ಮಾನವ ಈ ಜಗತ್ತಿನಲ್ಲಿ ಇದ್ದು ಹೋದ ಅನ್ಬೇಕಾದ್ರೆ ಈ ಒಂದು ಸಪ್ತಶೀಲಗಳ ಅಳವಡಿಕೆ ಅತಿ ಮುಖ್ಯ ಪ್ರಾಮುಖ್ಯ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನ್ಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಅತ್ಯಂತ ಸರಳವಾಗಿದ್ರೂ ಕೂಡ ಇದನ್ನ ಮನುಷ್ಯ ತನ್ನಲ್ಲಿ ಅಳವಡಿಸಿಕೊಳ್ಳುವುದು ಬಹುಮುಖ್ಯ. ಜಗತ್ತಿನ ಮಾನವ ಕುಲಕೋಟಿಗೆ ಬಸವಣ್ಣನವರು ತಿಳಿಸಿರುವಂತಹ ಅರ್ಥಪೂರ್ಣ ಅಪೂರ್ವ ವಚನ ಇದು. ಕಳವು ಮಾಡಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ, ಸಿಟ್ಟು ಮಾಡಿಕೊಳ್ಳಬೇಡ, ಬೇರೆಯವರನ್ನ ಕಂಡು ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೆಯ ಇಚ್ಛೆ ಪಡುವಂತಹ ವಿಷಯ ಎಂದು ಮಾನವೀಯ ಮೌಲ್ಯಗಳನ್ನ ತಿಳಿಸುವ, ಪ್ರಸ್ತುತ ಜಗತ್ತಿಗೂ ಮನುಜ ಕುಲ ಇರುವವರೆಗೂ ಇದು ಸುಸಂಗತವಾದಂತಹ, ಮಾನವ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಸಪ್ತಶೀಲಗಳು ಇವೆ. ಹೀಗೆ ಬಸವಣ್ಣನವರ ವಿಚಾರಧಾರೆಯನ್ನ ತೆಗೆದುಕೊಳ್ಳುವುದಾದ್ರೆ, ಬಸವಣ್ಣನವರು ಕಲ್ಪನಾ ಶಕ್ತಿ ಉಳ್ಳಂತಹ ಮೇರು ಸ್ವಭಾವದ ಒಬ್ಬ ವ್ಯಕ್ತಿ. ಒಂದು ವಿಷಯವನ್ನ ನಾನಾ ಬಗೆಯಲ್ಲಿ ಅದನ್ನ ತಿಳಿಯಪಡಿಸುವಂತಹ ಕವಿ ಹೃದಯ, ವಿಶೇಷ ದೃಷ್ಟಿಕೋನದ, ವಿಶೇಷ ಕಲ್ಪನಾ ಸಾಮರ್ಥ್ಯದ ವ್ಯಕ್ತಿ. ವಿಷಯ ಪ್ರತಿಪಾದನೆಯಲ್ಲಿ ನಾವೀನ್ಯತೆ, ಒಂದು ಮುಖ್ಯ ವಿಷಯವನ್ನ ವಿವಿಧ ರೀತಿಯಲ್ಲಿ ಬಿತ್ತರಗೊಳಿಸುವಂತಹ ಒಂದು ವಿಶೇಷ ಕಲೆ, ಇವು ಓದುಗರಿಗೆ ಮನ ಮುಟ್ಟುವಂತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇಲ್ಲಿ ದೇವಲೋಕ ಮರ್ತ್ಯಲೋಕಗಳ ವಿವಿಧ ಕಲ್ಪನೆಯನ್ನ ಅವರು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ. ಇಲ್ಲಿ 2 ವಚನಗಳನ್ನ ಉದಾಹರಣೆಗೆ ತೆಗೆದುಕೊಳ್ಳುವುದಾದ್ರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ,
ನೀವೇ ಪ್ರಮಾಣು ಕೂಡಲ ಸಂಗಮ ದೇವ. ಇಲ್ಲಿ ದೇವಲೋಕ ಮರ್ತ್ಯಲೋಕಗಳು ಬೇರೆ ಇಲ್ಲಪ್ಪ. ಸತ್ಯ ಹೇಳ್ಕೊಂಡು ನೀನ್ ನಡೀತಾ ಇರೋದು ದೇವಲೋಕ, ಸುಳ್ಳು ಹೇಳಿದ್ರೆ ಅದು ಮರ್ತ್ಯಲೋಕ ಆಗತ್ತೆ. ಆಚಾರವಂತನಾಗಿ ಬಾಳು, ಅದು ಸ್ವರ್ಗ ಆಗತ್ತೆ. ಹಾಗೆ ಅನಾಚಾರವನ್ನ ನೀನು ಮೈಗೂಡಿಸ್ಕೊಂಡ್ರೆ ಅದು ನರಕ ಆಗತ್ತೆ. ಇದಕ್ಕೆ ಪ್ರಮಾಣ ಕೂಡಲ ಸಂಗಮ ದೇವ ಅನ್ನುವಂತಹ ವಿಚಾರವನ್ನ ಜನತೆಗೆ ಮುಂದಿಟ್ರು. ಜನತೆಯ ಒಂದು ವಿಚಾರಧಾರೆಗೆ ಅವರು ಈ ಒಂದು ಆಶಾಕಿರಣವನ್ನ ಮುಂದೆ ಇಟ್ರು. ಅದನ್ನ ಮತ್ತೊಂದು ರೀತಿಯಲ್ಲಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ಮಾರ್ಮಿಕವಾದಂತಹ ಒಂದು ವಚನದಲ್ಲಿ ಮರ್ತ್ಯಲೋಕವು ಒಂದು ಟಂಕಸಾಲೆ, ಮನಿ ಮಿಂಟ್ ಮಾಡುವಂತಹ ಜಾಗ. ಇಲ್ಲಿ ಸಲ್ಲುವವರು ಅಂದ್ರೆ ಆ ನೋಟು ಅಥವಾ ಆ ಹಣ ಕಾಯನ್ನು ಇಲ್ಲಿ ಚಲಾವಣೆಯಲ್ಲಿ ಇದ್ರೆ ಅದು ಅಲ್ಲಿಯೂ ಆಗತ್ತೆ. ಅಂದ್ರೆ ಅದು ಸತ್ವಭರಿತವಾದಂತಹ ಒಂದು ಯಾವ ನೋಟು ಇಲ್ಲಿ ಚಲಾವಣೆಯಲ್ಲಿ ಇದ್ದಾಗ ಅಲ್ಲಾದ ಹಾಗೆ ಕೋಟಾ ನೋಟ್ ಆದ್ರೆ ಇಲ್ಲಿ ಇರೋದಿಲ್ಲ, ಅಲ್ಲೂ ಇರೋದಿಲ್ಲ. ಹಾಗಾಗಿ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಟಂಕಸಾಲೆಯ ಚಲಾವಣೆಯಲ್ಲಿ ಇರುವಂತಹ ಹಣವಾಗಿ ಬರಬೇಕು. ಅಂದ್ರೆ ನೀವು ಒಳ್ಳೆಯ ಗುಣವನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಡ್ತಾರೆ. ಮೂಢನಂಬಿಕೆ ವಿರುದ್ಧ, ಧಾರ್ಮಿಕ ಅಂಧಶ್ರದ್ಧೆ ವಿರುದ್ಧ ಕೂಡ ಅನೇಕ ವಚನಗಳು ಬಸವಣ್ಣನವ್ರದ್ದು ನಮ್ಗೆ ಲಭ್ಯ ಆಗತ್ತೆ. ಅದರ ಪ್ರಕಾರ ಈಗ ತಾನೇ ಹಾಡಿದಂತಹ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಳ್ಳೆಂಬರಯ್ಯ, ಉಂಬಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಅನ್ನುವಂತಹ ಮಾತು ನಿಜ. ಕಲ್ಲನಾಗರಿಗೆ ನಾವು ನಾಗರ ಪಂಚಮಿ ಬಂದಾಗ ಹಾಲೆರಿತೀವಿ. ನಿಜವಾದ ಹಾವು ಬಂತು ಅಂದ್ರೆ ಅದನ್ನ ಹೊಡೀರಿ, ಸಾಯಿಸಿ ಅಂತ ಹೇಳ್ತೀವಿ. ಇದು ಎಂತಹ ಮರ್ಮ ಇದು ಜನಗಳದು, ಎಂತಹ ಅಂಧಶ್ರದ್ಧೆ ಜನರದ್ದು ಅನ್ನೋದನ್ನ ಹೇಳ್ತಾ, ಉಣ್ಣದ ಲಿಂಗಕ್ಕೆ ಬೋನವನ್ನ ಇಡ್ತೀವಿ, ನೈವೇದ್ಯ ಮಾಡ್ತೀವಿ. ಹಾಗೆ ಉಂಬಜಂಗಮ ಬಂದ್ರೆ ನಡಿ ಅಂತ ಹೇಳ್ತೀವಿ. ಏನಿದು ವಿಪರ್ಯಾಸ ಅನ್ನುವಂತಹ ಒಂದು ಅರಿವು ಮೂಡಿಸುವಂತಹ ವಚನವನ್ನ ಹೇಳಿ, ಹಾಗೆ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು. ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದು ತಿಳಿಲಿಲ್ವಲ್ಲ ನಮ್ಮ ಜನಕ್ಕೆ. ನೀರನ್ನ ಕಂಡ್ರೆ ಮುಳುಗು ಅಂತ ಹೇಳ್ತಾರೆ, ಹಾಗೆ ಮರ ಕಂಡಲ್ಲಿ ಸುತ್ತ ಹೊಡಿತಾರೆ. ಯಾಕೆ? ಬತ್ತುವ ಜಲ ಅದು, ಒಣಗುವಂತಹ ಮರ ಅದು ಅಶಾಶ್ವತ. ಯಾಕೆ ದೇವರು ಶಾಶ್ವತವಾದ ಇಷ್ಟಲಿಂಗ ಪೂಜೆಯನ್ನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಹಿಂಟನ್ನ ಕೊಡ್ತಾರೆ ಬಸವಣ್ಣನವರು. ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲವರು ಅಂತ ಮಾರ್ಮಿಕವಾಗಿ ಹೇಳಿ, ಇದನ್ನ ನೆಚ್ಕೊಂಡ್ರೆ ಮೂಢನಂಬಿಕೆಯನ್ನ ಅವರು ಸತ್ವಭರಿತವಾದಂತಹ ವಿಚಾರಕ್ಕೆ ಹೇಗೆ ಆಗು ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗೆ ಅಂಧಶ್ರದ್ಧೆ ಜೊತೆಗೆ ಶುದ್ಧ ಚಾರಿತ್ರವುಳ್ಳವರಾಗಿರ್ಬೇಕು ಅನ್ನೋದಕ್ಕೆ ಒತ್ತು ಕೊಡ್ತಾರೆ ಬಸವಣ್ಣವರು. ಹರಿವ ಹಾವಿಂಗಂಜೆ, ಉರಿಯ ನಾಲಗೆ ಗಂಜೆ, ಸುರಗಿಯ ಮೊನೆಗಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ, ಪರಸ್ತ್ರೀ ಪರಧನವೆಂಬಿ ಜೋಪಿಂಗಂಜುವೆ ಅಂತ ಹೇಳ್ತಾರೆ. ನೋಡಿ, ಹರಿವ ಹಾವಿಗೂ ಕೂಡ ನಾ ಹೆದರಲ್ಲ. ಉರಿಯುವಂತಹ ಅಂದ್ರೆ ದಳ್ಳೂರಿ, ಅದು ನಾಲಿಗೆಗೂ ಕೂಡ ನಾನು ದಳ್ಳೂರಿಗೂ ಕೂಡ ಅಂಜೋದಿಲ್ಲ. ಸುರಗಿಯ ಮೊನೆಗಂಜ, ಚುಚ್ಚುವಂತಹ ಸುರಗಿಯ ಮೊನೆಗೂ ಕೂಡ ನಾನು ಅಂಜುವುದಿಲ್ಲ. ಒಂದು ಕಳಕ್ತೀನಿ ಒಂದು ಕಂಜುತ್ತೀನಿ ಅನ್ನುವಂತಹ ವಿಚಾರದಲ್ಲಿ ಪರಸ್ತ್ರೀ ಪರಧನವೆಂಬಿ ಜೂಪಿಂಗಂಜುವೆ ಅಂತ ಹೇಳ್ತಾರೆ. ಅಷ್ಟು ಶುದ್ಧವಾದ ಚಾರಿತ್ರ ಪರಸ್ತ್ರೀ ಪರಧನ ಅನ್ನುವಂತಹ ಈ ಜೂಬಿಂಗೆ ನಾನು ಅಂಜುವೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿ, ಪರಸ್ತ್ರೀ ಪರಧನ ಪರದೈವ ಬೇಡ ಅನ್ನೋದನ್ನ ಹೇಳ್ತಾರೆ. ಸ್ತ್ರೀ ಪುರುಷನಷ್ಟೇ ಸಮರ್ಥಳು, ಅವಳು ಮಾಯಿಯಲ್ಲ, ಸಾಕ್ಷಾತ್ ಪಾರ್ವತಿ ದೇವಿ ಎಂದು ಮೊಟ್ಟ ಮೊದಲ ಬಾರಿಗೆ ಹೆಣ್ಣಿಗೆ ಗೌರವ ಸ್ಥಾನವನ್ನ ಕೊಟ್ಟವರು ವಚನಕಾರರು.
ಸಂಸಾರವನ್ನ ಪ್ರೀತಿಸಿದರು, ತ್ಯಜಿಸಿದವರಲ್ಲ. ಆದರೆ ಪರಸ್ತ್ರೀಯರನ್ನ ತಾಯಿ ಎಂದು ಗೌರವಿಸಿ ಸಲ್ಲಿಸಿ ಪೂಜಿಸಿದರು. ಇನ್ನು ಭಕ್ತನಾದವನಿಗೆ ವಿನಯವಂತಿಕೆ, ನಡೆ ನುಡಿ ವರ್ತನೆ ಇವುಗಳ ಸದ್ಭಕ್ತಿ ಹೇಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದೆರಡು ವಚನ. ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ. ಈಗಲೂ ಕೂಡ ಯಾರು ಸಿಕ್ಕಿದ್ರೆ ನಾವು ನಮಸ್ಕಾರ, ಗುಡ್ ಮಾರ್ನಿಂಗ್ ಇತ್ಯಾದಿಗಳನ್ನ ಹೇಳೋದು ಉಂಟು. ಇದು ಸೌಜನ್ಯ. ಹಾಗೆ ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದುವಚನ ಬೇಕು ಅಂತ ಹೇಳ್ತಾರೆ. ಹಾಗೆ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು, ಸ್ಫಟಿಕದ ಶಲಾಕೆ ಅಂತಿರ್ಬೇಕು, ಕಡೆಯದಾಗಿ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ಹಾಗೆ ನಿಮ್ಮ ಮಾತು ಇರಬೇಕು ಅನ್ನುವಂತಹ ವಿಚಾರವನ್ನು ಹೇಳುವ ಬಸವಣ್ಣನವರು ಸದುವಿನಯವೇ ಸದಾಶಿವನೊಲುಮೆಯಯ್ಯ ಅಂತ ಹೇಳ್ತಾರೆ. ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ ಅಂತ ಹೇಳಿ ಕಡೆಗೆ ಸದುವಿನಯವೇ ಸದಾಶಿವನಿಗೆ ಇಷ್ಟವಾಗುವಂತಹ ವಿಚಾರ ಅನ್ನುವಂಥದನ್ನ ಹೇಳಿ, ಯಾವತ್ತು ಮೃದು ತತ್ವವನ್ನ ಅಂದ್ರೆ ಹಠಮಾರಿತನವನ್ನ, ಜೋರು ಮಾಡುವಂಥದ್ನ, ಜಂಬವನ್ನ, ಸಿರಿವಂತಿಕೆಯ ಒಂದು ಜೋರನ್ನ ತರಬಾರ್ದು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾರೆ. ಹಾಗೆ ಎನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲಯ್ಯ. ಇದು ಅತ್ಯಂತ ತಾಂತ್ರಿಕ ತೊಂದರೆ ಇದೆ ಅಂತ ಕಾಣುತ್ತೆ. ಐ ಥಿಂಕ್ ಮೃತ್ಯುಂಜಯ ಶೆಟ್ಟರ್ ಅವರ ಗಾಯನದ ನಂತರ ಮತ್ತೆ ಸಾಧ್ಯ ಆದ್ರೆ ಸರ್ವಮಂಗಳ ಅವ್ರನ್ನ ಕರೆಯೋಣ. ಐ ಥಿಂಕ್ ಈಗ ಮೃತ್ಯುಂಜಯ ಶೆಟ್ಟರ್ ಅವರ ವಚನ ಗಾಯನವನ್ನ ಪ್ರಸಾರ ಮಾಡಬಹುದು ಅನ್ಕೋತೀನಿ. ಓವರ್ ಟು ಯು ಸರ್ವ ಅವರೇ. ಈಗ ನಾನು ಡಾಕ್ಟರ್ ಮೃತ್ಯುಂಜಯ ಅವರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡ್ತೇನೆ. Dr. Mrityunjaya Shettar is a renowned, well-accomplished Hindustani classical singer. He is a disciple of late Pandit Mallikarjun Mansur. Dr. Shettar's compositions and singing of vachanas in various ragas are noteworthy. Dr. Shettar has given his performances around the world. Today, we are privileged to listen to his vachanas. Over to you. ಬಜಾವಣೆ ಲೆಕ್ಕವನ ನರೇನಯ ತಾಳಮಾನ ಸರೇ ಸಮನರಿಯೇ ಅಮೃತ ಗಣ ದೇವಗಣ ನಾನರೇ ಅಮೃತ ಗಣ ದೇವಗಣ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನುವಲಿದಂತೆ ಹಾಡುವೆನಯ್ಯ ತಾಳಮಾನ ಸರಿ ಸಮನರಿಯೇ ಓಜ ಬಜಾವಣೆ ಲೆಕ್ಕವನ ತಾಳಮಾನ ಸರೇ ಸಮನರಿಯೇ ಅಮೃತ ಗಣ ದೇವಗಣ
ನಾನನೇ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನುವಲಿದಂತೆ ಆಡುವೆನಯ್ಯ ತಾಳಮಾನ ಸರಿ ಸಮನರೇ ಆ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೇನು ಆಗುವುದೇನಯ್ಯ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೇನು ಆಗುವುದೇನಯ್ಯ ಚಂದ್ರನು ಗಂಗೆಯ ತಡೆಯಲಿದ್ದರು ಕಳಂಕ ಬಿಡದಾಯ್ತಯ್ಯ ಆ ಚಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದಾಯ್ತಯ್ಯ ಇದು ಕಾರಣ ಮನವನೋಯಿಸದವ ಮನೆಯ ಘಾತವ ಮಾಡದವ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಮಾಡ್ತೀನಿ. ಆ ಒಬ್ಬರ ಮಾನವ ನೋಯಿಸಿ ಈಗ ಸರ್ವಮಂಗಳ ಅವರು ಮತ್ತೆ ಜಾಯಿನ್ ಆಗಿದ್ದಾರೆ. ಕೇಳಿಸುತ್ತಮ್ಮ? ನಿಮ್ಗೆ ಕೇಳಿಸ್ತಾ ಇದೆಯಾ? ನಿಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಬೇಕು. ಹಾ, ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸುತ್ತೆ. ತಾವು ಕಂಟಿನ್ಯೂ ಮಾಡಬಹುದು. ನಮಸ್ಕಾರ. ಮತ್ತೊಮ್ಮೆ ಸರ್ವಮಂಗಳ ಶಂಕರ್ ಬಂದಿದ್ದೀನಿ ನಿಮ್ ಮುಂದೆ. ನಾನು ನನ್ನ ಭಾಷಣದ ಅಂತ್ಯಕ್ಕೆ ಬಂದಿದ್ದೀನಿ. ಇನ್ನೊಂದೆರಡು ವಿಚಾರಗಳನ್ನ ಹೇಳಬಹುದು ಅಂತ ಭಾವಿಸಿ ಮಾತು ಮುಂದುವರಿಸ್ತಾ ಇದ್ದೀನಿ, ಕ್ಷಮಿಸಿ. ಒಂದು ವಿಚಾರದಲ್ಲಿ ಬಸವಣ್ಣನವರು ಎಷ್ಟು ಮಾರ್ಮಿಕವಾಗಿ, ಎಷ್ಟು ವಿನಯವಂತರಾಗಿ ತಿಳುವಳಿಕೆ ಹೇಳ್ತಾರೆ ಜನತೆಗೆ ಅಂದ್ರೆ ಅದು ಹೇಗೆ ಹೇಳಕ್ ಸಾಧ್ಯ ಅಂತ ಸಾಮಾನ್ಯರ ಜನತೆ ನಮ್ಮಂತವ್ರಿಗೆ ಅನ್ನಿಸ್ಬಹುದು. ಆದ್ರೆ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಅದನ್ನ ನಮ್ಮ ಮುಂದೆ ಇಡ್ತಾರೆ ಬಸವಣ್ಣನವರು. ಈ ಒಂದು ವಚನ ನೋಡಿ ಹೀಗಿದೆ: ತನ್ನಾಶ್ರಯದ ರತಿ ಸುಖವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ?
ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆ ಎತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ತನಗೆ ಇಷ್ಟವಾದಂತಹ ರತಿ ಸುಖವನ್ನ ನನ್ನ ಬದಲು ನೀನೇ ಮಾಡುವಂತ ಇನ್ನೊಬ್ರು ಕೊಡಕ್ಕಾಗಲ್ಲ. ಹಾಗೆ ನನಗೆ ಹಸಿವೆ ಆದಾಗ ನನ್ನ ಊಟವನ್ನ ನನ್ನ ಬದಲು ನೀನೇ ಮಾಡು ಅಂತ ಹೇಳೋದಕ್ಕೆ ಸಾಧ್ಯ ಅಲ್ಲ. ಇದೆಲ್ಲ ಮುಂದಕ್ಕೆ ಹೇಳ್ತಾರೆ, ಲಿಂಗ ಪೂಜೆಯನ್ನ ನನ್ನ ಬದಲು ನೀನೇ ಮಾಡು ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಇದೆಲ್ಲ ಸುಮ್ಮನೆ ಒಂದು ಕೆಮ್ಮನೆ ಅಂದ್ರೆ ಸುಮ್ಮನೆ ಉಪಚಾರಕ್ ಮಾಡ್ತಾ ಇದ್ದಾರೆ. ಇಂಥವ್ರ ಅಂತ ಬೂಟಾಟಿಕೆ ಜನಗಳು ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಅನ್ನುವಂತಹ ಒಂದು ಮಾರ್ಮಿಕವಾದ ವಿಚಾರವನ್ನ ಎಷ್ಟು ಚೆನ್ನಾಗಿ ಸೂಕ್ತವಾಗಿ ಜನತೆ ಹೇಳ್ತಾರೆ. ಇದು ಪೂಜೆಯನ್ನ ಮಾಡ್ಬೇಕಾದ್ರೆ ನೀನೇ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಂತಹ ವಿಚಾರ ಅಂತ ಭಾವಿಸ್ಬೇಕು. ಹಾಗೆ ಇನ್ನೊಂದು ವಿಚಾರ ಅವ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಆಗುವಂತಹ ಅನೇಕ ಅನರ್ಥಗಳಿಗೆ ಇದೊಂದು ಪರಿಹಾರ ಸೂಚಕವಾದಂತಹ ವಚನ ಅಂತ ನಾನು ಭಾವಿಸ್ತೇನೆ. ಲೋಕದ ಡೊಂಕಕ್ಕೆ ಯಾತಕ್ಕೆ ನೀನು ಅವ್ರ ತಪ್ಪು ಇವ್ರ ತಪ್ಪು ಇವುಗಳನ್ನ ತಲೆ ಕೆಡ್ಸ್ಕೊಳ್ತೀಯ? ನಿನ್ನ ತನುವನ್ನ ನೀನು ದೇಹವನ್ನ ಚೆನ್ನಾಗಿ ಇಟ್ಕೊಂಡು ಮನಸ್ಸನ್ನ ಚೆನ್ನಾಗಿಟ್ಕೋ. ಆವಾಗ ಇನ್ನೊಬ್ರು ಸವಾಸಕ್ಕೆ ಹೋಗದೆ ಇರೋ ಹಾಗಾಗುತ್ತೆ. ತನು ಮನ ಚೆನ್ನಾಗಿಟ್ಕೋ, ಸಂತೈಸಿಕೋ. ನೆರೆಮನೆಯ ದುಃಖಕ್ಕೆ ಅಳುವವರನ್ನ ದೇವ್ರು ಮೆಚ್ಚೋದಿಲ್ಲ. ಯಾತಕಪ್ಪ, ನಿಮ್ಮನೆ ಶುದ್ಧವಾಗಿಟ್ಕೋ, ಬೇರೆ ಮನೆ ಚಿಂತೆ ನಿನಗ್ ಬೇಡ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಈಗ ತಾನೇ ಸ್ವಾಮೀಜಿ ಅವ್ರು ಹೇಳ್ದಾಗೆ, ಇವನ್ ಯಾರು ಅಂತ ಅನ್ಬೇಡಪ್ಪ, ಇವನು ನಮ್ಮವನು ಅಂತ ಹೇಳಪ್ಪ. ಇದು ಕೂಡಲ ಸಂಗಮ ದೇವ, ಎಲ್ರು ನಮ್ಮ ಮನೆಯ ಮಕ್ಕಳು ಅಂತ ಹೇಳಪ್ಪ ಅನ್ನೋ ಒಂದುಗೂಡಿಸುವ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯನ್ನ ಕೊಡುವಂತಹ ಅತ್ಯುತ್ತಮವಾದ ವಚನ. ಈಗ ತಾನು ಕೇಳಿದ್ವಿ ನಾವು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನು ಎಂದೆನಿಸಯ್ಯ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇನ್ನೊಂದು ಅಸ್ಪೃಶ್ಯತಾ ನಿವಾರಣೆ ಮತ್ತು ನೂತನ ಸಮಾಜದ ರಚನೆ ಮಾಡುವಲ್ಲಿ ಒಂದು ವಚನವನ್ನ ಹೇಳ್ತಾರೆ ಬಸವಣ್ಣವರು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನಿಲುವಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಅಂತ ಹೇಳ್ತಾರೆ. ನಿಜ ಅಲ್ವಾ? ಕೆಲವು ಸರಿ ನಾವು ಯೋಚನೆ ಮಾಡಿದಾಗ ನಾನ್ ಹೆಚ್ಚು ಕಮ್ಮಿ, ಅಸ್ಪೃಶ್ಯ ಅಥವಾ ಮೇಲ್ಜಾತಿ ಕೆಳಜಾತಿ ಇದೆಲ್ಲ ಯಾತಕ್ ಬೇಕು? ಪ್ರತಿಯೊಬ್ಬರಲ್ಲೂ ಇರೋದು ಈ ಹೃದಯವಂತಿಕೆ, ಒಂದು ರೀತಿಯ ಒಂದೇ ರಕ್ತ, ಹೀಗೆ ಜೀವ ದೇವ್ರು ಕೊಟ್ಟಿರೋದು. ಹೀಗಿರ್ಬೇಕಾದ್ರೆ ಯಾಕೆ ನಾನು ಹೆಚ್ಚು ಕಮ್ಮಿ ಅಂತ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವ್ರು ಉದಾಹರಣೆ ಕೊಡ್ತಾ ಇರೋದು. ನೆಲ ಒಂದೇ, ಅದು ಅಲ್ಲಿ ಹೊಲಗೇರಿ ಬೇಕಾದ್ರೆ ಕಟ್ಟಿಸ್ಬಹುದು, ಬೇಕಾದ್ರೆ ಶಿವಾಲಯ ಬೇಕಾದ್ರೆ ಮಾಡಬಹುದು. ಜಲವೂ ಕೂಡ ಹಾಗೆ, ಶೌಚಾಚಮನಕ್ಕೂ ಒಂದು, ಮತ್ತೆ ಪೂಜೆಗೂ ಅದೇ, ಅಡಿಗೆಗೂ ಅದೇ. ಹೀಗಿರುವಲ್ಲಿ ಕುಲವೊಂದೇ ತನ್ನ ತಾನರಿತವಂಗೆ. ಹೀಗೆಲ್ಲ ನೋಡಿದಾಗ ಜಗತ್ತಿನ ಜನ ಎಲ್ಲ ನಾವೆಲ್ಲ ಒಂದೇ ಅನ್ನುವಂತಹ ಭಾವನೆ ಬರೋ ಹಾಗೆ ಈ ವಿಚಾರಧಾರೆ ಕೊಡ್ತಾರೆ ಈ ವಚನದ ಮೂಲಕ. ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲುವಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವಂಗೆ. ಇದು ಒಂದೇ ನಿಲುವಿರ್ಬೇಕು, ಕೂಡಲ ಸಂಗಮ ದೇವ ಅವನ್ನ ನೆನೆಯುವಂಗೆ ಅಂತ ಹೇಳ್ತಾರೆ. ಕಡೆಯದಾಗಿ, ಯಾರನ್ನು ಬಿಡ್ಲೆ ಎಲ್ರಿಗೂ ಒಂದ್ ರೀತಿಯ ಸುಧಾರಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಗಮನಿಸಿ ಅವ್ರಿಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನವನ್ನ ಬಸವಣ್ಣವ್ರು ಮಾಡ್ಕೊಂಡೇ ಬಂದಿದ್ದಾರೆ. ನಿಜಕ್ಕೂ ಅದ್ಭುತವಾದ ವಚನಗಳು. ದಿನಕ್ಕೆ 1-2 ಮಾಡಿ ಅದನ್ನ ತಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯ ಮಾನವ ಅನ್ನಿಸ್ಕೊಳ್ಳೋದ್ರಲ್ಲಿ ಏನು ಖಂಡಿತ ಹಾಗೆ ಆಗ್ತಾರೆ ಅನ್ನೋದು ನಿಸ್ಸಂಶಯ. ಇಲ್ಲಿ ಹೇಳ್ತಾರೆ, ತೊರೆಯ ಮೀವ ಅಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ. ಇಲ್ಲಿ ತೊರೆ ಅನ್ನೋದು
ದ್ವಂದ್ವಾರ್ಥದಲ್ಲಿದೆ, ಸ್ವಲ್ಪ ಗಮನಿಸಿ. ತೊರೆಯಿಂಬೋ ಪರನಾರಿಯರ ಸಂಗವ ತೊರೆಯಿಂಬೋ ಪರಧನದಾಮೀಶವ ತೊರೆಯಿಂಬೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದೊಡೆ ಬರುದೊರೆ ಹೋಗುದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ತೊರೆ ಮೀವು ಅಂದ್ರೆ ಕೆರೆಯನ್ನ ಮೀಯುವಂತಹ ಅಂದ್ರೆ ಸ್ನಾನ ಮಾಡುವಂತಹ ಅಣ್ಣಗಳಿರ, ಹಾಗೆ ಸ್ವಾಮಿಗಳಿರ. ತೊರೆಯಿಂಬೋ ತೊಡೆದು ಹಾಕಿ ಯಾವುದನ್ನ ಪರನಾರಿಯ ಸಂಘವನ್ನ ತೊಡೆದು ಹಾಕಿ ಪರಧನದ ಆಮಿಷವನ್ನ ತೊಡೆದು ಹಾಕಿ ಇವ ತೊರೆದಿಯದೆ ಹೋಗಿ ನೀವು ತೊರೆಯ ಮಿಂದಡೆ ಏನು ಪ್ರಯೋಜನ, ಯಾವ್ದು ಮಾಡ್ಬೇಕೋ ಅದು ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಆ ಒಂದು ಉತ್ತಮ ವಚನ. ಹೀಗೆ ಉತ್ತಮ ಆಚಾರ ವಿಚಾರ ಉಪದೇಶ ತತ್ವ ಮಾರ್ಗದರ್ಶನ ಮಾಡಿ ಮನುಕುಲವು ಗುಣ ಮೌಲ್ಯಗಳನ್ನ ವೃದ್ಧಿಸಿಕೊಳ್ಳಲು ಅನುವಾದಂತಹ ಮಹಾಮಹಿಮ ಶ್ರೀ ಬಸವಣ್ಣನವರಿಗೆ ನಮೋ ನಮಃ. ನಮಸ್ಕಾರ. ಅನಂತ ಧನ್ಯವಾದಗಳು ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರಿಗೆ ತಮ್ಮ ಪಾಂಡಿತ್ಯ ಪೂರ್ಣ ಭಾಷಣಕ್ಕೆ. You have very beautifully given an overview, a glimpse of Basava philosophy. On behalf of Basava Center of North America, we wholeheartedly thank you for such a scholarly talk. I would also like to thank Shri Mrutyunjay Shettar for his beautiful Vachana rendition. Dr. Mrutyunjay Shettar is a renowned, well-accomplished Hindustani classical singer. He is a disciple of late Pandit Mallikarjun Mansoor. He has been singing vachanas for a long time and in various ragas. I would like to thank Dr. Mrutyunjay Shettar as well for his wonderful vachana performance. Moving on, we now have speech from Shri D.P. Prakash, who is an executive director of KSIADC, who is an excellent orator. We have heard his scholarly talks in the previous programs organized by Basava Center of North America. His talks are very inspiring and motivating. We look forward to listening to him again today. To introduce him, I would like to now invite upon Shri Jagdish Biradar. Shri Jagdish Biradar is a very active member of Basava community in Houston, Texas. He has conducted several Anubhava Goshtis in this area. He is currently serving as a secretary of Basava Center of North America. Over to Shri Jagdish Biradar. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮ ಎಂದು ಪಾಪದೂರನಾದೆ, ಗುರು ಬಸವಾಯ ನಮ ಎಂದು ಭವದೂರನಾದೆ, ಲಿಂಗ ಬಸವಾಯ ನಮ ಎಂದು ಲಿಂಗಾಂಕಿತನಾದೆ, ಜಂಗಮ ಬಸವಾಯ ನಮ ಎಂದು ನಿಮ್ಮ ಪಾದ ಕಮಲದಲ್ಲಿ ಭ್ರಮನಾದೆ ಕಾಣ, ಸಂಗನ ಬಸವ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿ. ಎಲ್ಲರಿಗೂ ಶರಣಾರ್ಥಿಗಳು ಮತ್ತೆ ಬಸವ ಜಯಂತಿಯ ಶುಭಾಶಯಗಳು. I am honored to introduce the next speaker, Shri D.P. Prakash. Shri D.P. Prakash is from Bengaluru. He is a renowned scholar and profound speaker on Basava philosophy. His in-depth knowledge, creative approach, compassion, and calm composition makes him an unique ambassador of Basava philosophy. Shri D.P. Prakash is currently serving as Executive Director of KSIIDC, Government of Karnataka. He has served as Assistant Commissioner of Commercial Taxes and as a Private Secretary to the Honorable Speaker and Private Secretary to various ministries in Government of Karnataka, such as Rural Development, Panchayat Raj, Rural Water Supply, and Sanitation. He is an able administrator, writer, television anchor, educationist, counselor, and a leader in many ways. He has written over 2,000 articles, both in Kannada and English, highlighting human values as exemplified in the Sharana philosophy. He has been kind enough to devote time in the past programs of Basava Center of North America. Thank you for that. Now, I invite Shri D.P. Prakash to enlighten us with his insights on the occasion of Global Basava Jayanti celebration. Sharana Sharnath.
Sharanu Sharanarthi to everyone. It's like coming back home with this program. I've been a very regular attendee. Of course, I mean, I'm elated to join again. There is no doubt about it. And I congratulate the whole team, which has very successfully connected people across the continent and creating a platform for some people to share their thoughts. It's a very healthy and very encouraging practice. You have unfailingly doing it every year amidst your work pressure, other commitments. You're coming out, remembering your roots and the nativeness, and more than anything else, conducting a program on such parameters which go into the chiseling of personality is something very challenging nowadays. You can conduct a program on entertainment, people voluntarily come. And when you conduct a program of this kind, it needs a lot of commitment to come and devote a couple of hours, which ultimately go into the shaping of personality. And my best wishes on the occasion of Basava Jayanti. We as human beings spent more than or nearly 900 years after Basavanna experimented and set up a parallel society to show us that how society can really become a fulcrum using which the human civilization can be lifted to another echelon. Indian civilization in particular and human civilization in general have been punctuated with three major events which are referred to Indian history. The first one is the Indus Valley civilization, which showed us the whole world that how an egalitarian and utility-based civilization can grow and flourish and show the way to the next coming civilization. Second is the life of Buddha, which gave us another paradigm to live usefully and uplift the sufferings. And third one is the life of Basaveshwara and his pluralistic leadership, which rendered the society to assume a new dimension with new set of coordinates. What we need to carefully observe and examine is how could that particular society be formed in less than 4 to 5 decades? We are struggling from past 800 plus years to replicate and at least have a reminiscent of what happened in 12th century. Still, we have not achieved the goal. But in that particular era, where technology was not there and communication was only through voice to voice, mouth to mouth, and the transportation is either manual or very primitive in nature. If such was the case, people were attracted from faraway places like Kashmir and other states, come together, renounce everything which was not meaningful to them, and assemble in one particular place, give a very beautifully concerted and coordinated effort, and show us and build us a parallel society which go into the upliftment of civilization. That kind of a thing we need to examine whenever we read Vachana, whenever we read history about Sharanas. No doubt,
enough have been said about Sharanas, enough have been said about the personality of Basaveshwara. There is no doubt about it. But the time has come to examine it very closely, take it to our heart, and understand what all the things which are conceivables, how I need to conjure this system. What can I do? How can I replicate things? Everyday activities can render an opportunity for us to try and come out with something very meaningful. It's very easy. I can go on talking about Sharanas and Basaveshwara and its leadership, his reforms. That's fine. How much have I allowed those things, those messages to stir my heart and let them come into my nerves and change the way I think about society, think about others, think about my state, my village, my town, my state, and so on. This is an ecosystem created by Basavanna and his followers in 12th century that existed in a very small place called Basava Kalyana in northern part of Karnataka, which has in the modern contemporary time has attracted a person like Steve Roche, who has been nurtured and being shaped in a very capitalistic economy, which has fortified itself and it protects itself. In that environment, that person has grown, but he has been attracted by this literature. And now I'm sure he will walk further and examine the ecosystem which existed in 12th century. Only then you will be disturbed and your dimensions will be altered. Your comfortable coordinate systems will be rearranged and the way you look at the world will be changed. Only then you can say, yes, Sharanas have influenced me, and only then you can own up Basavanna. Just imagine, 5 decades completely altered the whole direction of the history, completely altered. And it allows itself for the coming generation to visit and revisit and take the messages back home and try and implement and reform. This particular thing did not leave even Times of India. Times of India records in 1918, May 17th, in its editorial. Lot of reforms were taking place. From 1915 to 1947 is a very intense period in Indian subcontinent. 1915, Mahatma Gandhi ji came back to India from South Africa, and then he immediately pressed the accelerator and the reforms unleashed its form. In 1918, Times of India writes, it was the distinctive feature of Basavanna's mission that while illustrious religious and social reformers in India before him had each laid his emphasis on one or other item of religious and social reform, either subordinating more or less other items to it, or ignoring them altogether. But Basavanna sketched and boldly tried to work out a large and comprehensive program of social reform with the elevation and independence of womanhood as its guiding point. This is very important. Neither social conferences which are annually held in these days in several parts of India, nor Indian social reformers can improve upon that program as to the essentials. As was in substance remarked by the late Sir James Campbell
whose knowledge of Indian history, customs, and manners was almost phenomenal, the present day social reformer in India is but speaking the language and seeking to enforce the mind of Basaveshwara. I'll repeat, the present day social reformer in India is but speaking the language and seeking to enforce the mind of Basaveshwara. What I would like to attract from your side is the contemporariness of his thoughts, his messages, and his reforms of 12th century standing in the 21st century. Look at the contemporariness. Look at the universal nature of those reforms and the messages. That means why Sharanas all come together forgetting about their history, the caste, the creed, the wealth, their attitudes, their nature, their customs, they all coalesced in a manner that they all look the same, they all look the one. What was the binding force? They lived and they recorded their experiences. That is the most important. And each are in the form of Vachana. And each Sharana in 12th century, when they read Vachana, they understood the conceivables in it. And also they understood the deliverables in that Vachana. That is why society progressed on the wheels of these reforms. That is why society assumed a new dimension, new form, thereby creating an altogether a different ecosystem. That is necessary now today. India is at a threshold of unleashing its dormant power. India is the populous country in the world today. It has beaten China. We are 141 crore people, the most populous nation on this planet. Not only a largest democracy, but as far as the population is concerned, our country is the biggest. And I'll tell you one more thing. 65% of this population is under the age of 35. Do you know the explosive power of this young population? It is enormous. It is enormous. The United Nations Development Report says about this young population of India, young people are the innovators, creators, builders, and leaders of the future. But they can transform the future only if they have skills, health, decision-making, and real choices in life. Please examine each word, very carefully drafted, very carefully crafted. He says, until and unless this young population have skills, health, decision-making, and real choices in life, and continue to say, never before have there been so many young people. Never again is there likely to be such potential of economic and social progress. How we meet needs and aspirations of young people will define our common future. Understand this. But I'll tell you, this is so encouraging, so colorful, so wonderful. Yes, India is the biggest nation. It's a huge power. But open the door and go to the heart of India, and you have a lot of statistics which paint the other side of this nation. There are anomalies. 1.7 lakh people commit suicide every year, which is more than 20% of the total suicidal numbers in the world. Why? Out of this young population, National Statistical Survey Organization says 57.25% of people are educated.
What about the remaining 40 plus portion of the population? The population is 65% of 141 crores. What about them? 5% of the people hold 67% of the wealth of our nation. What about the remaining 95% of the population of our country? These are something which we need to think about it, ponder over. There is a World Happiness Report. Forget about the Human Development Index. World Happiness Report, where do we figure India? We figure in the rank of 126th out of 150 countries. Any common man will sit back and ponder over, what is this nation up to? What is a nation now? Nation is nothing but people who live within that boundary. We define nation. That means we need to examine ourselves. Why 12th century society was so joyful, so peaceful, so content? Swamiji said, Moligeya Maraya could renounce all his wealth and come to Basava Kalyan and become a wood collector. He used to collect wood and lead his life and happily lead. And hundreds of vachanas have been penned down by him. Why? When I am not happy, I don't write. I write with a meaning or with a fond hope that my next generation will read what I have written, so that they unearth the way I have walked the path. That means there is an anomaly in our system, in our society, in our civilization, in our subcontinent. How to do that? How to correct that anomaly? How do I set the path right? How do I walk the path properly and correctly? How do I own up the society? Basava Jayanti is one such event where all of us can come together and ponder over this burning issue. Let us not consider Vachana as a piece of literature. We read, somebody interprets, we enjoy it, go back home and lead the same life. And get embedded into this mundane practice of everyday's rat race. Get up in the morning, sleep in the night. And how did I spend the day? Did I do something very nice in my office? Did I do something very nice in my home? Did I do something nice where I spoke to my friend? Did I influence some people? Did I say something good about my life to others so that others could get encouraged? Did I throw some catalyst into the group where it can really churn out something which resulted in a new dimension? I think these are the questions we need to ask about ourselves, ask somebody else. Some of the things I would like to share with you today. Why Basavana society was happy? Think about it. Why Basavana was so content? Why all others were so content? Why did they follow the orders or the direction of Basavana? Why Molige Maraya came to Basava Kalyan from Kashmir? Why Dohara Kakkaya was so revered by Basavana, though he belonged to the lowest rung of the society? Why? Today I'll throw some light on only 4 characters, 4 parameters. One is the social cohesiveness. Second is the social accountability.
Third one is economic and social equality. And fourth one is an altruistic society. What is social cohesiveness? Cohesiveness is indivisible totality. Molige Maraya was collecting wood, but is revered by all. Ambigara Chaudaya was using boat, transporting people from one bank to the other, and he was revered by all. Madiwala Machideva was washing clothes, but revered by everybody. That means, irrespective of your origin of or your birth, irrespective of your wealth, irrespective of your occupation, irrespective of your customs and background, you had a very respectful position in the society. What do you mean by, if I say Prakash has a respectful position in the society, means what? I have not snatched that respectful position. It has been given by others. If Mr. Biradar has a respectful position in the society, that means it has been given to him by others. Look at the traits, look at the characters, look at the nature. That is the cohesiveness of the society. How do you adopt this? You can adopt this, you can start doing it in your office. Whether he is an attender, or a clerk, or an officer, or an accountant, or a decision maker. Please look at them, with the same respect, with the same love and affection. Indirectly, you're encouraging everybody there to contribute more. That is what the 12th century society did, because everybody did that. That is the cohesiveness of that. Today, society is divided in the name of caste, in the name of creed, in the name of occupation, in the name of region, in the name of birth, in the name of customs, in the name of language, in the name of wealth. Where is the social cohesiveness? I think time has come and we are at the brink of falling down. We need to borrow this parameter from 12th century society. We need to borrow, understand, examine, own it, adapt it with a humble beginning, what Basaveshwara established in 12th century, the social cohesiveness. What is the social accountability? When Aidakki Maraya brings back home one extra fistful of rice, Aidakki Lakkamma says, you have done a thing which is against Basavanna's principle. And she says, go back and give back to Basavanna that extra fistful of rice you have brought, which does not belong to you because you have not earned that. Look at the intensity of that accountability. That is a social accountability. If a vegetable vendor gives you an extra 100 rupee while giving you a change by mistake, how many of us have a courage and that character of accountability to go back from my home to his shop and give, look, you have given me extra 100 rupees, it does not belong to me, you take it back. How many of us have that courage? If you find a bundle of notes on the road, how many of us have sat down there on that very spot, waiting for the owner to arrive at any point of time? We don't know what kind of a person he or she was, losing that amount of money, thinking that she might be a servant, might be an attender, might be a poor lady carrying that money to give it to a doctor, to give it to somebody else.
that kind of a feeling, that kind of, a pain which you can undergo. How many of us have done it in our lifetime? It is a small thing. Small things only changed the society in 12th century, not huge building dams, building infrastructure, building bridges. No, just correcting the coordinate system which was there in the mind, fine-tuning it, setting the frequency right with what that contemporary time needed. That is what we need to take back home. Basava Jayanti is something which is a very punctuated time. A sand dune. We go every year and pass for a while, hold the time back, re-examine that coordinate system of 12th century and take it back home. Look, this is how I need to fine-tune my stand, my approach, my attitude, my character, my language, how I look at others, how I talk to them. These small things can 100% reform your place of work, your city, your town, your home, your lane, your area, and thereby completely consuming the whole city into your abode of reforms. That is needed. We are ignoring it. We are enjoying what Vachana literature holds for us. That's enough. Let us travel further. Let us open the door. Go into that crux. Look at the crucible. There are a lot of things. Go into that ecosystem. Feel by ourselves. What was there? How did he do it? How did it happen? It can change the way you think. It can change the way you think. Social and economic equality. Basavana gave two important, invaluable concepts, Kayaka and Dasoha. He said, Kayakave Kailasa. Very roughly you have translated. Work is worship. It's not work is worship. Kayakave Kailasa is something which fills every void of your life. Kayaka is so progressive. It makes you independent. Removes the stigma of dependency. It makes you very, very dynamic because you are busy. You have embraced Kayaka. It is amazing. Society becomes dynamic when everybody embraces Kayaka. It brings about an enormous growth in economy. When all Sharanas were happy, content, joyful, the distractors went and complained with Pijjala, saying that your treasury has been plundered by Basavanna and his followers. That is why they are very happy, wearing good clothes, they are joyful. Pijjala ordered the inquiry and finally found out the treasury was full, completely filled with wealth than the previous years. Look at the resonance. Look at the resonance. Treasury is filled, completely filled and full, and people are happy. See the equivalence. That is the equivalence we need to strike. I might reach trillion, economy. I may become, look at 141 crores here. I mean, the whole world will look at you because you hold the largest market. The largest market. Steve Roche will be very happy because India is a market of 141 crores of people. And young people contribute 65% of the population. What all they need? But are we happy within? Individually, I might say I'm happy. So is society happy? That is why the altruistic society character has to come. What is altruistic society? Selfless society. If somebody falls, I leave everything and run to him or her. If somebody is robbed, I run to his rescue. If somebody is being beaten up, I run to him or her. If somebody is being cheated, I run to his or her rescue.
because society has a cohesiveness. That is why it can respond instantaneously, immediately. Don't think that these are all very abstract thoughts and how can I implement? Don't ponder over like this. These are our very simple things. Simple thing like not believing Rahu Kala, Gulika Kala. These are the simple things. You can renounce, disown them, because it is going to reduce your age, reduce your time of activity, because you don't do it in Rahu Kala. You don't do anything. You don't do good things in Rahu Kala. You don't do good things in Amavasya. That is why Basavana preached. Don't just take it to your mind, take it to your heart. What Vachana carries. Beautifully, Madam Sunita, and Mrityunjaya Shatta so beautifully rendered those wonderful Vachanas. It is not a piece of music. It is a package of explosive messages. That package is very important. That deliverables are very important. Those conceivables are very important. Those are the most important things. You will not eat the outer core of coconut, no? You will crack, you will fight, go to the inner core of coconut and enjoy that particular fruit, isn't it? Same thing holds good as far as Vachana is concerned. We need to do it. Before you go to sleep, you need to think about it, ponder over that. Because you have bequeathed that huge asset. Individually, everybody owns that Vachana. You own 22,000 Vachanas. Can you imagine, Mr. Biradar, you own 22,000 of Vachana. You own it. You are the owner. You have bequeathed it. It has been handed over to you from generation to generation, starting from 12th century. That is why you feel proud sitting there across these 7 oceans. You're proud to spend some time. You dedicate yourself. That is how it commends. That is the direction we need to adopt. That is the direction we need to adopt. We have come to a very, very edge of our about. We will fall. We will fall. In 1928, American economy fell down like a thud because that was the brink. And Franklin D. Roosevelt had to come to lift that economy up. Here, not economy, our life is going to fall. We will lead a very miserable life, very discontent life. Why are you there? Why are you earning? Why are you working hard? Why are you burning oil in the midnight? Because you want to reach that objective of eternal peace, eternal happiness, a bundle of joy. Isn't it? You're finding ways, means. It is there in Vachana. It is there. He has already given to you. Those are all proven. Those are all proven. Proven with huge diversity. And you can do that. And you can live that wonderful life. Start from small things in your office, home, your gathering, your club, your lane, your area, city, wherever. Keep influencing people. Before you can influence them, understand Vachana properly. Understand it well. Need not have to be taught by anybody else. You can understand as well. Very simple language. Very simple language, but explosive messages. It can change your life. It can change your life. You can audit your time. You can audit your wealth. I have not spent even a pie on something which is meaningless. Either practices or any culture. I have not spent even a pie on such useless things. We have been swarmed by lot of misbeliefs, lot of superstitions. They will suck your wealth slowly. Stop it. Plug it. You can enhance your asset. Not only time, you can enhance your wealth. The moment you
you collect the wealth. When you plug that loophole, you feel like sharing it with somebody else. That's the most meaningful life you can lead. That's the most meaningful life. I need not have to recite any vachana. I need not have to tell the story. I need not have to give you the history. All of you know about it. Only is tweaking my thinking process, my narrative, the way I approach everything every day in day-to-day activities. Try not to become angry with anybody else. Try that. Try to be very happy, smiling. Nothing will happen. We will not die. Absorb that anguish of others. You will not die. You become enlightened. You become elated. When you resist some desire and greedy thing, I promise you, by the end of the day, you feel very happy. You feel very happy that I could resist that. That kind of a life always brings in permanent happiness, an eternal joy, an eternal peace in my mind. That's all the Basava Jayanti can offer you. That's all you can take from Basava Jayanti. Basava Jayanti is a wonderful punctuation to the run of time. It punctuates time so meaningfully. It comes only once in a year. And that, hold it very close to your heart. Make it very meaningful. Make it something like you have been serviced. You have been overhauled and you feel very fresh. That's all I can share on this occasion. It's such a wonderful time. It's an amazing effort by all of you. And once again, I thank all the organizers. I'm really grateful to you because you people have put in lots of effort to bring in people and have been so patient and investing your time. 1 hour is a bundle of energy, is a bundle of wealth. So you have invested. And I pray that this investment will be meaningful and this investment will go into the whole effort of this cosmos, which tries to bring down the entropy. I'm sure some of the science people will understand entropy. Entropy is a measure of disorderliness, and we need to bring it down, go into the zeros. So all anomalies exist in our society is a wonderful opportunity for this civilization, this contemporary civilization, to contribute. If there is no anomaly, you don't have an opportunity to contribute. And we have lots of anomalies. We are the largest nation and we have anomalies, and our contemporary civilization has wonderful opportunity to contribute. And you have an ecosystem which you can enact now in 21st century, what was there in 12th century, and change the course of history again. So you don't expect Basavana to come back again. We should not. When the message is there, we should not aspire for it. So I once again congratulate you and my best wishes on this occasion, and wonderful rendering of Vachana, very, very ethereal. I enjoyed. Madam Rashmi, I enjoyed it so beautifully. Excellent, wonderful. May God bless you. Continue to render more, continue to influence people, and continue to put in your effort to bring in more people and try to change the course of society moves forward. Thank you very much. My respectful Sharana Sharanarthi to everyone. Thank you. ಅನಂತಾನಂತ ಧನ್ಯವಾದಗಳು ಶ್ರೀ ಡಿ.ಪಿ. ಪ್ರಕಾಶ್ ಅವರಿಗೆ. Thank you very much to Shri D.P. Prakash for his scholarly talk. You have very beautifully outlined the relevance of Basava principles even now in the 21st century and even to the younger generation. You have eloquently explained as to how easy and simple it can be to adopt the Basava principles if one wishes to. Thank you very much on behalf of Basava Center of North America to Shri D.P. Prakash. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವಂದನಾರ್ಪಣಾ ಕಾರ್ಯಕ್ರಮ.
I would like to now invite Shri N.P. Chandrasekhar to deliver vote of thanks. Shri N.P. Chandrasekhar is the Joint Director of Lok Sabha Secretariat, Parliament of India. He is also the President of Akhila Bharata Sharana Sahitya Parishat. Over to Shri N.P. Chandrasekhar. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಒಂದು ಗ್ಲೋಬಲ್ ಬಸವ ಜಯಂತಿ ಸೆಲೆಬ್ರೇಷನ್, ಜಾಗತಿಕ ಬಸವ ಜಯಂತಿ ಆಚರಣೆಯ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ತನ್ನ ಮುಖ್ಯ ಕರ್ಣಧಾರತ್ವದಲ್ಲಿ ಅತ್ಯಂತ ಅದ್ಭುತವಾಗಿ ಆಯೋಜನೆ ಮಾಡಿ ವಿಶ್ವದಾದ್ಯಂತ ಇರ್ತಕ್ಕಂತಹ ಬಸವ ಸಂಘಟನೆಗಳನ್ನ, ಮುಖ್ಯವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನವದೆಹಲಿ ಘಟಕ, ಬಸವ ಸೆಂಟರ್ ಯುರೋಪ್ ಮತ್ತೆ ಒಮನ್, ಜಾಗತಿಕ ಲಿಂಗಾಯತ ಮಹಾಸಭಾ ಓವರ್ಸೀಸ್, ವಚನ ಸಮಾಜ ಪೋಲೆಂಡ್, ಬಸವ ಸಮಿತಿ ದುಬೈ UAE, ಈ ಇನ್ನಿತರ ಅನೇಕ ಸಂಘಟನೆಗಳ ಜೊತೆಯಲ್ಲಿ ಕೆಲಸವನ್ನ ಈ ಜಗತ್ತಿನ ಬಸವ ಜಯಂತಿಯ ಅಂಗವಾಗಿ ಕನ್ನಡ ನಾಡಿನ ಅನೇಕ ಗಣ್ಯರುಗಳನ್ನ, ಪರಮ ಪೂಜ್ಯರನ್ನ, ಬಸವ ಮತ್ತು ಇತರ ಶಿವಶರಣರ ಸಾಹಿತ್ಯದ ಕುರಿತು ಕೆಲಸ ಮಾಡಿರ್ತಕ್ಕಂತಹ ಅಧಿಕಾರಿಗಳನ್ನ, ಜನಪದ ವಿದ್ವಾಂಸರನ್ನ ಕರೆಸಿ ಒಂದು ಭಾಷಣವನ್ನ ಇರ್ತಕ್ಕಂತಹ ಎಲ್ಲ ಬಸವಾಭಿಮಾನಿಗಳಿಗೆ ಬಸವಣ್ಣನ ವಿಚಾರಧಾರೆ ಇವತ್ತಿನ ಒಂದು ಸಂದರ್ಭಕ್ಕೆ how this Basava philosophy and his teachings are relevant in contemporary world, in contemporary society. As it is said by Sri B.P. Prakash sir, we need to ponder over the burning topics to find out the solutions for the problems of this contemporary world, contemporary society. So that can be done by only those who are really doing this research and these kind of studies on Basava and other Shiva Sharana's teachings. ನಾನು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ ಆದಿಮನಿಯವರು BCNA ಅದರ ಅಧ್ಯಕ್ಷರು ನಮ್ಮನ್ನೆಲ್ಲ ಜಾಗತಿಕ ಮಟ್ಟದ ಎಲ್ಲ ಬಸವ ಸಂಘಟನೆಗಳನ್ನ ಒಂದುಗೂಡಿಸಿ ಎಲ್ಲರನ್ನ ಕನೆಕ್ಟ್ ಮಾಡಿ ಇಂತಹ ಒಂದು ಈವೆಂಟ್ ಅನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಅವ್ರು ಮಾಡಿದಂತಹ ಈ ಒಂದು ಪ್ರಯತ್ನ ಶ್ಲಾಘನೀಯ ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಎಲ್ಲ ಸಂಘಟನೆಗಳ ಪರವಾಗಿ, ವೈಯಕ್ತಿಕವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕದ ಪರವಾಗಿ ಹಾಗೂ ಸಮಸ್ತ ಬಸವ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ BCNA ನಾರ್ತ್ ಅಮೆರಿಕಾದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಶೈಲ ಆದಿಮನಿ ಸರ್ ಮತ್ತು ಎಲ್ಲ ಆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಇಷ್ಟಪಡ್ತೇನೆ. ಈ ಒಂದು ದಿನ ಈ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಸಾಣೆಹಳ್ಳಿ ಶ್ರೀಗಳು, ಪರಮ ಪೂಜ್ಯರ ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿರವರು ಸಾಕಷ್ಟು ಕೆಲಸವನ್ನ ಬಸವಾದಿ ಶಿವಶರಣರ ವಿಚಾರದಲ್ಲಿ ಇರ್ಬೋದು, ಕನ್ನಡ ನಾಡು ನುಡಿಗೆ ಇರಬಹುದು, ನಾಟಕಗಳ ಪ್ರಯೋಗದ ಮೂಲಕ, ರಂಗ ಪ್ರಯೋಗದ ಮೂಲಕ ಅವರು ಮಾಡ್ತಾ ಇಡೀ ಸಮಾಜವನ್ನ ತಿದ್ದುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಭಾಷಣದಲ್ಲಿ ಆಶೀರ್ವಚನಗಳಲ್ಲಿ ಬಸವಣ್ಣನವರ
ಆತ್ಮಾವಲೋಕನದ ವಚನಗಳನ್ನ ಕುರಿತು ಅತ್ಯಂತ ಒಂದು ಮಾರ್ಮಿಕವಾದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನ ಮಾಡಿದಂತಹ ಸಾಣೆಹಳ್ಳಿ ಶ್ರೀಗಳು, ಪರಮ ಪೂಜ್ಯ ಶ್ರೀಗಳಿಗೆ ಎಲ್ಲ ಬಸವ ಸಂಘಟನೆಗಳ ಪರವಾಗಿ, ಮುಖ್ಯವಾಗಿ BCNA ಬೋರ್ಡ್ನ ಪರವಾಗಿ, ABSSP ದೆಹಲಿ ಘಟಕದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಮತ್ತೊಬ್ಬ ವಿದ್ವಾಂಸರು ನಾಡೋಜ ಗೌರವವನ್ನ ಪುರಸ್ಕಾರವನ್ನ ಪಡೆದಂತಹ, ನನ್ಗೆ ತೀರ್ಥರೂಪು ಸಮಾನರಾಗಿರ್ತಕ್ಕಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕೇಂದ್ರ ಘಟಕವನ್ನ ಸುತ್ತೂರು ಶ್ರೀಗಳ ಒಂದು ಆಶೀರ್ವಾದದಲ್ಲಿ ಪ್ರಾರಂಭ ಮಾಡಿ ಇವತ್ತು ದೇಶದಾದ್ಯಂತ ತನ್ನ ಘಟಕಗಳನ್ನ ಹೊಂದುವಂತೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ, ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿರ್ತಕ್ಕಂತಹ ಗೋರು ಚನ್ನಬಸಪ್ಪನವರು. ಅವ್ರು ಹೇಳಿದ್ರು, ಅನುಭವ ಮಂಟಪ ಏನು ಬಸವಣ್ಣನವರು 12ನೇ ಶತಮಾನದಲ್ಲಿ ಕಟ್ಟಿದ್ರು, ಅದನ್ನ ನೂತನ ಅನುಭವ ಮಂಟಪ ಸಮಿತಿಯ ರಚನೆ ಆಯ್ತು. ಆ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಬಲವಾದಂತಹ ಒಂದು ಒತ್ತಡವನ್ನ, ಒಂದು ಶಿಫಾರಸನ್ನ ತಂದು ಹೊಸದಾಗಿ ಅನುಭವ ಮಂಟಪ ಸ್ಥಾಪನೆ ಆಗ್ಲಿಕ್ಕೆ ಮೂಲ ಕಾರಣಕರ್ತರಾಗಿ ನಮ್ಮ ನಡುವೆ ಇದ್ದಾರೆ. ಅತ್ಯಂತ ತುಂಬು ವಯಸ್ಸಿನ, ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ತುಂಬಾ ಆಸಕ್ತಿಯಿಂದ, ಶ್ರದ್ಧೆಯಿಂದ ಸಾಹಿತ್ಯ ಸಂಸ್ಕೃತಿಗೆ ನೀಡ್ತಾ ಇರ್ತಕ್ಕಂತಹ ಕೊಡುಗೆ ನಿಜಕ್ಕೂ ಕೂಡ ಅಮೋಘವಾದಂತಹದ್ದು. ಸಂಸ್ಕೃತಿಗಿಂತ ಜೀವಾಲಯ ಸಂಸ್ಕೃತಿ ಮುಖ್ಯ ಅನ್ನುವಂತಹ ವಿಚಾರವನ್ನ ಅತ್ಯಂತ ಮನದಟ್ಟಾಗುವಂತಹ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಂತಹ ಡಾಕ್ಟರ್ ಗೋರು ಚನ್ನಬಸಪ್ಪರವರಿಗೆ ಎಲ್ಲ ಜಾಗತಿಕ ಬಸವ ಸಂಘಟನೆಗಳ ಪರವಾಗಿ ಇವತ್ತಿನ ತಮ್ಮ ಭಾಷಣಕ್ಕೆ, ತಮ್ಮ ಸಂದೇಶಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್. ಮತ್ತೆ ಮತ್ತೊಬ್ರು ಗಂಗೂಬಾಯಿ ಹಾನಗಲ್ ಆರ್ಟ್ಸ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್ ಅಂಡ್ ಆರ್ಟ್ಸ್, ಮ್ಯೂಸಿಕ್ ಆರ್ಟ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥವರು ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಸಾಕಷ್ಟು ವಿವಿಧ ದೃಷ್ಟಿಕೋನಗಳ ವಚನಗಳನ್ನ ನಮ್ಮ ಮುಂದೆ ಅವರು ಪ್ರಸ್ತುತಪಡಿಸಿ ಅವುಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಮೇಡಮ್ ಅವರು, ಅವ್ರಿಗೂ ಕೂಡ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಮತ್ತೊಬ್ರು DP ಪ್ರಕಾಶ್ ಅವರು ಸುಮಾರು ತಮ್ಮ ಇಡೀ ಒಂದು ಭಾಷಣದಲ್ಲಿ ಕಾಂಟೆಂಪರರಿ ವರ್ಲ್ಡ್ ಮತ್ತು ಕಾಂಟೆಂಪರರಿ ಸೊಸೈಟಿ, ಸಮಕಾಲೀನ ಜಗತ್ತಿನ ಮತ್ತು ಸಮಕಾಲೀನ ಸಮಾಜದ ವಿಚಾರಗಳನ್ನ ಉದಾಹರಣೆ ಸಹಿತವಾಗಿ, ಜನಸಂಖ್ಯೆಯ ಉದಾಹರಣೆಗಳನ್ನು ತೆಗೆದುಕೊಂಡಿರ್ಬೋದು, ಒಂದು ಎಕಾನಮಿಕಲ್ ಆಸ್ಪೆಕ್ಟ್ ದೃಷ್ಟಿಯಿಂದ ಇರ್ಬೋದು, ಎಲ್ಲ ವಿಚಾರಗಳನ್ನ ಏಕೆ, ಸೊ ವೈ ಡು ವಿ ನೀಡ್ ಟು ಥಿಂಕ್ ಅಬೌಟ್ ಬಸವ ಫಿಲಾಸಫಿ, ಹೌ ಇಟ್ ಇಸ್ ರಿಲೆವೆಂಟ್ ಟು ದಿ ಕಂಟೆಂಪರರಿ ವರ್ಲ್ಡ್ ಅಂತ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿರ್ತಕ್ಕಂಥ ಒಂದು DP ಪ್ರಕಾಶ್ ಸರ್ ಅವರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ನಮ್ಮ ಎಲ್ಲ ಜಾಗತಿಕ ಬಸವ ಸಂಘಟನೆಗಳ ಪರವಾಗಿ ಹೇಳ್ತೇನೆ. ಈ ಎಲ್ಲರೂ ಕೂಡ ಮುಖ್ಯವಾಗಿ ವಿಶೇಷ ಒಂದು ಟಾಕ್ ಇದು ಈ 4 ಜನದ್ದು. ಯಾಕೆಂದ್ರೆ ದೇ ಆಲ್ ಹ್ಯಾವ್ ಎನ್ರಿಚ್ಡ್ ಅವರ್ ನಾಲೆಡ್ಜ್ ಅಬೌಟ್ ಬಸವ ಫಿಲಾಸಫಿ ಅಂಡ್ ಬಸವ ಟೀಚಿಂಗ್ಸ್ ಟುಡೇ ಥ್ರೂ ದರ್ ಸ್ಕಾಲರ್ಲಿ ಟಾಕ್ ಅಂತ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಹಾಗೆಯೇ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಗಾಯನವನ್ನ ಮಾಡಿದ್ದಾರೆ ಹಲವಾರು ಶರಣೆಯರು. ಮುಖ್ಯವಾಗಿ ನಾನು ಬರ್ಕೊಂಡಿರ್ತಕ್ಕಂಥವ್ರು ರಶ್ಮಿ ಮಂಜುನಾಥ್ ಮೇಡಮ್ ಅವರು ಆಂಕರಿಂಗ್ ಕೂಡ ಮಾಡಿ ಅವರು ಒಂದು ವಚನ ಕೂಡ ತುಂಬಾ ಸುಶ್ರಾವ್ಯವಾಗಿ ಗಾಯನವನ್ನ ಮಾಡಿದ್ದಾರೆ. ಶ್ರೀಮತಿ ಸುನೀತಾ ಗಂಗಾವತಿ ಅವರು, ಹಾಗೇನೆ ಮೃತ್ಯುಂಜಯ ಶೆಟ್ಟರ್ ಅವರು ಕೂಡ ತಮ್ಮ ವಚನ ಗಾಯನವನ್ನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಇವತ್ತಿನ ಎಲ್ಲ ಸ್ಕಾಲರ್ಸ್ ಗಳನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಬಸವರಾಜು ಕೇದಿರವರು, ಹಾಗೇನೆ ಚೈತ್ರ ವಿನಯ್ರವರು, ಹಾಗೇನೆ
ಸರ್ವ ಪಾಟೀಲ್ ರವರು ಮತ್ತೆ ಬಸವರಾಜ್ ಇನ್ನೊಬ್ರು ಬಿರಾದರ್ ಅವರು, ಜಗದೀಶ್ ಬಿರಾದರ್ ಅವರು, ಈ ಎಲ್ಲರಿಗೂ ಕೂಡ ತಮ್ಮ ಒಂದು ಅಮೂಲ್ಯವಾದಂತಹ ಒಂದು ಸಮಯವನ್ನ ನೀಡಿ ತಾವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಲಿಕ್ಕೆ ನೀವು ಶ್ರಮಿಸಿದ್ದೀರಿ. ಅದಕ್ಕೋಸ್ಕರ ತಮ್ಮನ್ನು ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಎಲ್ಲ ಸಂಘಟನೆಗಳ ಪರವಾಗಿ ಅರ್ಪಿಸ್ತೇನೆ. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಸುದ್ದಿ ಮಾಧ್ಯಮಗಳ ಮೂಲಕ, ಟಿವಿ ಮಾಧ್ಯಮದ ಮೂಲಕ, ಫೇಸ್ಬುಕ್ ಮೂಲಕ ನೋಡ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಬಸವ ಅಭಿಮಾನಿ ಬಂಧು ಬಳಗಗಳಿಗೆ, ಮುಖ್ಯವಾಗಿ ಇವತ್ತು ನಮ್ಮ ದೆಹಲಿಯ ದೆಹಲಿ ABSSP ಘಟಕದಿಂದ ಅನೇಕ ಜನ ನನ್ನ ಮಿತ್ರರು, ಪದಾಧಿಕಾರಿಗಳು ಇಲ್ಲಿ ಬೇರೆ ಬೇರೆ ಕಡೆ ಇದ್ರು ಕೂಡ ಅವರು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂತಹ ಬಸವಾಭಿಮಾನಿಗಳು ಇವತ್ತು ಜಾಯ್ನ್ ಆಗಿದ್ದಾರೆ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಒಂದು ಆಂಕರಿಂಗ್ ಮಾಡಿದಂತಹ ಮಂಜುನಾಥ್ ಅವರು ಮೇಡಮ್ ಅವರು, ಡಾಕ್ಟರ್ ರಶ್ಮಿ ಮಂಜುನಾಥ್ ಮೇಡಮ್ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನ ಅವರಿರ್ಬೋದು, ಮತ್ತೆ ಪರಿಚಯ ಮಾಡಿದಂಥವ್ರು ಇರ್ಬೋದು, ಅವರು ಇನ್ನೊಬ್ರು ಚೈತ್ರ ವಿನಯ್ ಮೇಡಮ್ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಅಮೆರಿಕದಲ್ಲಿ ಇದ್ದು ಹಲವಾರು ವರ್ಷಗಳ ಕಾಲ ನೆಲೆನಿಂತಿದ್ರು ಕೂಡ ನಾವು ಕರ್ನಾಟಕದವರು ಇಲ್ಲಿ ಹೆಚ್ಚು ನಿಮ್ಮಿಂದ ಇನ್ಸ್ಪಿರೇಷನ್ ಯಾಕೆ ಆಗ್ಬೇಕಾಗ್ತದೆ ಅಂತಂದ್ರೆ ನಿಮ್ಮ ಆ ಒಂದು ಕನ್ನಡ ಮಾತನಾಡ್ತಕ್ಕಂಥ ಶೈಲಿ ಇವತ್ತಿಗೂ ಕೂಡ ಇನ್ನೂ ಚೆನ್ನಾಗಿ ಎಷ್ಟನ್ನ ಬೆಳೆಸ್ಕೊ ಬಂದಿದ್ರಿ. ಆ ಕನ್ನಡ ದಿನನಿತ್ಯ ಕನ್ನಡ ಮಾತನಾಡುವ ವಾತಾವರಣ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಕೂಡ ತುಂಬಾ ಚೆನ್ನಾಗಿ ಕನ್ನಡವನ್ನ ನೀವು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಎಲ್ಲ ವಿದೇಶಗಳಲ್ಲಿ ಇರ್ತಕ್ಕಂತಹ ಬಸವ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನೆರವೇರ್ಲಿಕ್ಕೆ ಕಾರಣಕರ್ತರಾದಂತಹ ಡಾಕ್ಟರ್ ಶ್ರೀಶೈಲ ಆದಿಮನಿ ಸರ್, ಅವರ BCNA ತಂಡ, ಮತ್ತೆ ಎಲ್ಲ ಜಾಗತಿಕ ಸಂಘಟನೆಗಳ ಬಸವ ಸಂಘಟನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ತಮ್ಮೆಲ್ಲ ಯಾರು ಅತಿಥಿಗಳು ಇವತ್ತು ಭಾಷಣ ಮಾಡ್ತಾರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಮಾತುಗಳನ್ನ ಹೇಳಿ ನನ್ನ ಧನ್ಯವಾದ ಅರ್ಪಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಚಂದ್ರಶೇಖರ್ ಅವರಿಗೆ ತುಂಬಾ ಧನ್ಯವಾದಗಳು ತಮ್ಮ ಪ್ರೋತ್ಸಾಹಕರ ಮಾತುಗಳಿಂದ. ಈಗ ಇಂದಿನ ಕಾರ್ಯಕ್ರಮವನ್ನು ನಾವು ಆರತಿಯೊಂದಿಗೆ ಮುಕ್ತಾಯಗೊಳಿಸೋಣ. ಈಗ ನಾನು ಡಾಕ್ಟರ್ ರಶ್ಮಿ ಮಂಜುನಾಥ್ ಅವರನ್ನು ಆರತಿ ಪ್ರಾರಂಭಿಸಲು ಆಹ್ವಾನಿಸುತ್ತೇನೆ. ನಿಜಗುಣ ಶಿವಯೋಗಿಗಳ ವಚನ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ
ಬುದ್ಧಿಯೆಂಬ ಕತ್ತಲೆಯಡಿಯೇ ಮಸಗಿ ಸುಜ್ಞಾನ ಬೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಡಿಗೆ ಪೊರ್ಗದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ 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 ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಈಗ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ BCNA ಜೊತೆಗೆ ಕೈ ಜೋಡಿಸಿದ ಶ್ರೀ ಚಂದ್ರು ಲಿಂಗದಳ್ಳಿಯವರು ಬಸವ ಸಮಿತಿ ದುಬೈ UAE ಇಂದ, ಶ್ರೀ ಹೇಮೇಗೌಡ ಅವರು ಬಸವ ಸೆಂಟರ್ ಯುರೋಪ್ನಿಂದ, ಶ್ರೀ ಪ್ರಕಾಶ್ ಉಲ್ಲಾಗಡ್ಡಿ ಅವರು ಒಮಾನ್ನಿಂದ, ಶ್ರೀ ಶಿವಕುಮಾರ್ ಶೇಖರ್ ಅವರು ವಚನ ಸಮಾಜ ಪೋಲೆಂಡ್ ಇಂದ, ಶ್ರೀ ಚಂದ್ರಶೇಖರ್ NP ಅವರು ಶರಣ ಸಾಹಿತ್ಯ ಪರಿಷತ್ ನ್ಯೂ ಡೆಲ್ಲಿಯಿಂದ, ಹಾಗೂ ಶ್ರೀ ಶಿವಯೋಗಿ ಜವಳಗಡ್ಡಿ ಅವರು ಬಸವ ಸೆಂಟರ್ ಒಮಾನ್ ಇಂದ, ಇವರೆಲ್ಲರಿಗೂ BCNA ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬಸವಣ್ಣನವರ ವಿಚಾರಧಾರೆ, ಅವರ ತತ್ವಚಿಂತನೆ, ವಚನ ಗಾಯನ ಇವೆಲ್ಲವುಗಳನ್ನ ಈ ಸುಂದರ ಕಾರ್ಯಕ್ರಮದ ಮುಖೇನ ನಾವೆಲ್ಲ ಆಸ್ವಾದಿಸಿದ್ದೇವೆ. ಬನ್ನಿ ನಾವೆಲ್ಲರೂ ಬಸವಣ್ಣನವರು ತೋರಿಸಿದ ಮಾರ್ಗದಲ್ಲಿ ನಡೆಯೋಣ, ಅವರ ತತ್ವಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಈ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಶರಣು ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ.